ಒಂದು 25,000 ಜನ ಈ ಪ್ರಶ್ನೆ ಕೇಳಿಲ್ಲ. ಆ್ಯಂಡ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಪೀಪಲ್ ಟು ಆ್ಯಕ್ಚುಲಿ ಆಸ್ಕ್ ದಟ್ ಕ್ವೆಶ್ಚನ್, ಹೌ ಆರ್ ಯು ಡೂಯಿಂಗ್ ಈವನ್ ಆಫ್ಟರ್ ಸೋ ಮೆನಿ ಇಯರ್ಸ್. ನನಗೆ ಬೆಳಗ್ಗೆ ಎದ್ದಾಗ ದೆರ್ ಇಸ್ ನಾಟ್ ಅ ಸಿಂಗಲ್ second or a millisecond that Chiru is not part of my life. I don't think anyone can actually ever get to see the real Meghna. Usually ನನಗೆ ಲೈಫಲ್ಲಿ ರಿಗ್ರೆಟ್ಸ್ ಅನ್ನೋದಿಲ್ಲ, ಬಟ್ ಐ ಫೀಲ್ ಸ್ಯಾಡ್ ದ್ಯಾಟ್ ಶಂಕರ್ ನಾಗ್ ಅಂಕಲ್ನ ನನಗೆ ನನ್ನ ಲೈಫಲ್ಲಿ ಮೀಟ್ ಮಾಡೋಕ್ಕೆ ಆಗೇ ಇಲ್ಲ ಅಂತ. ಇಂಡಸ್ಟ್ರಿಗೆ ಬಂದಿದ್ದ ತಕ್ಷಣ ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಡ್ತೀವಿ, ಸೆಟ್ಲ್ ಆಗಿಬಿಡ್ತೀವಿ ಅನ್ನೋದು ಇಸ್ ಫಸ್ಟು ಅದನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿ ಇಫ್ ಯು ಕಮಿಂಗ್ ಟು ದ ಫಿಲ್ಮ್ ಇಂಡಸ್ಟ್ರಿ. Today, just curious, it's one and only Megs. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? Very fine. Today, I think just curious ಅಲ್ಲಿ you'll basically see a very less talking Rashmi because the show is all about you. ಲೆಸ್ ಟಾಕಿಂಗ್ ರಶ್ಮಿನ ನನ್ನ ಲೈಫಲ್ಲೇ ನೋಡಿಲ್ಲ. ನನಗೆ ರಶ್ಮಿ ತುಂಬ ವರ್ಷಗಳಿಂದ ಪರಿಚಯ, ಬಟ್ ಐ ಹ್ಯಾವ್ ನೆವರ್ ಸೀನ್ ಲೆಸ್ ಟಾಕಿಂಗ್ ರಶ್ಮಿ. ನನಗೆ ಗೊತ್ತಿರೋದು ಒಂದೇ ರಶ್ಮಿ, ದಟ್ ಈಸ್ ರ್ಯಾಪಿಡ್ ರಶ್ಮಿ. You know, you show ಇದು like the show title goes, it's about one curious Rashmi sitting here. ಅಂದ್ರೆ ರಶ್ಮಿ is always curious. ವಾಹ್, ರಶ್ಮಿ ಇವಾಗಲ್ಲ, ಐ ಥಿಂಕ್ ಬೈ ನೇಚರ್ ಯು ಬೀನ್ ಕ್ಯೂರಿಯಸ್, ವಿಚ್ ಇಸ್ ಅ ಗುಡ್. ನೋಡಿ ಅದೇನಾಯ್ತು ಅಂದರೆ ಸ್ಟಾರ್ಟಿಂಗ್ ಬಿಫೋರ್ ಐ ಬಿಕೇಮ್ ಅನ್ ಆರ್ಜೆ ಐ ವಾಸ್ ಆಲ್ವೇಸ್ ಅ ಡೆಡ್ ಅಪೋಸಿಟ್. ನಾನು ಎಲ್ಲೂ ಮಾತಾಡ್ತಾನೆ ಇರಲಿಲ್ಲ ಮೇಕ್ಸ್. ಬಟ್ ಅದಾದಮೇಲೆ ಆ ಕುರ್ಚಿ ಹೆಂಗೆ ಡಿಮ್ಯಾಂಡ್ ಫ್ಯೂ ಥಿಂಗ್ಸ್ ಔಟ್ ಆಫ್ ಯು, ಒಂದು ಅದೇ ಓಡ್ತಾ ಹಾರ್ತಾ ನೆಕ್ಸ್ಟ್ ಇವತ್ತು ಹಿಂಗೆ ಬಂದಿರೋದು. ಬಟ್ ಎನಿವೇ, ಫಸ್ಟ್ಲಿ ಎಲ್ಲಿಂದ ಬರ್ತಾ ಇದ್ದೀರಾ ಆ್ಯಂಡ್ ಹೇಗಿತ್ತು, ಹೌ ಡಿಡ್ ಯುವರ್ ಡೇ ಸ್ಟಾರ್ಟ್ ಡೂಡ್? ಮೈ ಡೆಫಿನಿಷನ್ ಆಫ್ ಅ ಗುಡ್ ಡೇ ಏನಂದರೆ, ಬೆಳಗ್ಗೆ ಎದ್ದು ನನ್ನ ಮಗನಿಗೆ ಕರೆಕ್ಟ್ ಟೈಮ್ಗೆ ರೆಡಿ ಮಾಡಿ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ರೆ ಮೈ ಡೇ ಇಸ್ ಬಿಗನ್ ರಿಲಿ ವೆಲ್ ಅಂತ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಅವನು ಬೆಳಗ್ಗೆ ಎಬ್ಸವಾಗ ಕಿರಿಕ್ ಮಾಡ್ತಾನೆ, ಇಲ್ಲಾಂದರೆ ದಟ್ ವಿಲ್ ಇವೆಂಚುಲಿ ಎಂಡ್ ಅಪ್ ಇನ್ ಮೀ ಸೇಯಿಂಗ್ ಓಕೆ ಬಿಡು ನೀನು ಮಲಗಿದೆ, ಪಾಪ ನಿದ್ದೆ ಬರ್ತಾ ಇದೆ, ಮಗುನ ಹೆಂಗೆ ಎಬ್ಸೋದು ಅಂದ್ಬಿಟ್ಟು ಸ್ಕೂಲ್ ಮಿಸ್ ಆಗುತ್ತೆ. ಅವ್ನು ಸ್ಕೂಲ್ ಮಿಸ್ ಆಯಿತು ಅಂದರೆ ಅದೆಲ್ಲ ಫುಲ್ ದಟ್ ಡಾಮಿನೋ ಎಫೆಕ್ಟ್ ನಮ್ಮ ಮನೇಲಿ. ಅವ್ನು ಸ್ಕೂಲ್ ಮಿಸ್ ಆಯಿತು ಅಂದರೆ ನನ್ನ ಜಿಮ್ ಮಿಸ್ ಆಗುತ್ತೆ, ಬಿಕಾಸ್ ನಾನು ಅವನ ಜೊತೆ ಮನೇಲಿರಬೇಕು. ಅಮ್ಮ ಬೆಳಗ್ಗೆ ಫಿಲ್ಮ್ ಚೇಂಬರ್ಗೆ ಹೋಗ್ತಾರೆ. ಸೊ ನನಗೆ ಜಿಮ್ ಮಿಸ್ ಆಯಿತು ಅಂದರೆ ಐ ಗೆಟ್ ವೆರಿ ಕ್ರ್ಯಾಂಕಿ. ಸೊ ಅಲ್ಲಿಂದ ಆಲ್ ಹೆಲ್ ಬ್ರೇಕ್ಸ್ ಲೂಸ್ ನಮ್ಮ ಮನೇಲಿ. ಸೊ ಟುಡೇ ಐ ಹ್ಯಾಡ್ ಅ ಗುಡ್ ಸ್ಟಾರ್ಟ್. ಕಳಿಸ್ಬಿಟ್ಟು ಐ ವೆಂಟ್ ಟು ದ ಜಿಮ್, ದೆನ್ ಐ ಕೇಮ್ ಹೋಮ್ ಆ್ಯಂಡ್ ಹ್ಯಾಡ್ ಗುಡ್ ಲಂಚ್ ಆ್ಯಂಡ್ ನೌ ಐ ಆಮ್ ರೆಡಿ ಟು ಟಾಕ್ ಟು ರ್ಯಾಪಿಡ್. ಸೊ ಮನೆಯಿಂದ ಬರ್ತಾ ಇದ್ದೀನಿ. So looks like you're a jellyfish parent. You know what that is? Jellyfish parent. ನನಗೂ ಗೊತ್ತಿಲ್ಲ. ರೀಸೆಂಟ್ ಆಗಿ ಅದು ಯಾವುದೋ ಹೈದರಾಬಾದ್ವರೆಗೂ ಒಂದು ಮಗು ಓಡೋಗಿತ್ತು ಗೊತ್ತಾ? ಹೌದು, ನಾನು ಅದನ್ನ ಪೋಸ್ಟ್ ಮಾಡಿದ್ದೆ. ಅವಾಗ ನಾನು ಓದಿದಾಗ ಟೈಪ್ಸ್ ಆಫ್ ಪೇರೆಂಟಿಂಗ್ ಅಲ್ಲಿ ಅಥಾರಿಟೇಟಿವ್ ಪೇರೆಂಟಿಂಗ್ ಅಂದ್ರೆ ಕುತ್ಕೋಬೇಕು, ನಿಂತ್ಕೋಬೇಕು, ಮನೆಗೆ ಮಕ್ಕಳು ಬರಕ್ ನಡುಕ್ತಾರಲ್ಲ, ಅದನ್ನ ಟೈಗರ್ ಪೇರೆಂಟಿಂಗ್ ಅಂತ ಕರೀತಾರಂತೆ. ಮಕ್ಕಳು ತಾಳಕ್ಕೆ ಯಾರು ಕುಣಿತಾರೋ ಅದು ಜೆಲ್ಲಿ ಪೇರೆಂಟಿಂಗ್. ಅಂದ್ರೆ ಕೆಲವು ಫಾರ್ ಎಕ್ಸಾಂಪಲ್ ಅದು ಮಲ್ಕೊಂಡಿದೆ, ಅಯ್ಯೋ ಹೋಗ್ಲಿ ಬಿಡು, ಯಾವತ್ತೋ ಒಂದ್ಸತಿ ಡಾಲ್ಫಿನ್ ಹಂಗಂದ್ರೆ ಅಪಾರೆಂಟ್ಲಿ ಆಯ್ತು ಎಲ್ಲಾನು. ಕೆಲವು ಸತಿ ಮಕ್ಕಳು ಇದ್ರತಕ್ಕಂತೆ ಕುಣಿಯೋಣ, ಕೆಲವು ವಿಚಾರಕ್ಕೆ ಬಂದಾಗ ನಾನು ಹೇಳೋದು ನಡಿಬೇಕಷ್ಟೇ. ಡಾಲ್ಫಿನ್ ಸೊ ಎಸ್, ಸದ್ಯಕ್ಕೆ ಐ ಆಮ್ ಶೋರ್ ಇನ್ಸ್ಟಾ ಎಲ್ಲಿ ನೋಡಿದ್ರು ಯುವರ್ ಲೈಫ್ ಇಸ್ ಅಫ್ಕೋರ್ಸ್ ಫಿಲ್ಡ್ ವಿತ್ ರಾಯನ್ ಆ್ಯಂಡ್ ರಾಯನ್ ಇಸ್ ಲೈಫ್ ಟುಡೇ ಮೇಕ್ಸ್. ಪ್ರತಿ ಶೋಗೆ ನಾನು ಬರೋಕ್ಕೂ ಮುಂಚೆ ನಾನು ಜನಗಳ ಜೊತೆಗೆ ಒಂದಷ್ಟು ರಿಸರ್ಚ್ ಮಾಡ್ತೀನಿ. ಏನಂದರೆ ಫಸ್ಟ್ 3 ಥಿಂಗ್ಸ್ ದಟ್ ಯು ವಾಂಟ್ ಟು ನೋ ಅಬೌಟ್ ಮೇಘ್ನ ಏನು ಹೇಳ್ರಿ ಅಂತ. ಯಾಕಂದರೆ ಅದೊಂಥರ ಈ ಡೆಮೋಕ್ರಸಿ ವೋಟ್ ಹಾಕಿಸ್ಕೊಂಡಂಗೆ ಎಲ್ಲರ ಕೈಯಲ್ಲಿ. ಐ ವಿಲ್ ಜಸ್ಟ್ ಬಿ ಅ ರೆಪ್ರೆಸೆಂಟೇಷನ್. ಫಸ್ಟ್ ಪ್ರಶ್ನೆ ಎಲ್ಲರಿಗೂ ಬಂದಿದ್ದು, ಎವ್ರಿಬಡಿ ನೋಸ್ ಯುವರ್ ಜರ್ನಿ ಫಾರ್ ದ ಪಾಸ್ಟ್ ಫ್ಯೂ ಇಯರ್ಸ್ ಆಸ್ ಅ ಆ್ಯಕ್ಟ್ರೆಸ್ ಆ್ಯಂಡ್ ದೆನ್ ಆಫ್ಟರ್ ಚಿರು ಹೋದ್ಮೇಲೆ ಹೌ ಯು ಹ್ಯಾವ್ ಸ್ಟೂಡ್ ಅಪ್. ಅಂದರೆ ನಾವು ಎಷ್ಟೇ ಹೇಳ್ಬೋದು, ಆಚೆಯಿಂದ ನಾವು ಏನೇ ನೋಡಿದ್ರು ಯು ನೋ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ಸೈಡ್. ಬಟ್ ಆದರೂ ಔಟ್ಸೈಡಿಗೆ ಮೇಘ್ನಾ ಹೇಗೆ ನಿಂತಿದ್ದಾರೆ ಇವತ್ತು, ಒಂದು ಮಗು ಅದನ್ನೇ ಲೈಫ್ ಮಾಡಿಕೊಂಡು ಎವ್ರಿಬಡೀಸ್ ಕ್ಯೂರಿಯಾಸಿಟಿ ಇಸ್ ಟು ನೋ, ಐ ಡೋಂಟ್ ನೋ ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್ ಇನ್ಸೈಡ್, ಬಟ್ ಔಟ್ಸೈಡ್ ಇಟ್ಸ್ ರಾಕ್ ಸಾಲಿಡ್ ಆ್ಯಂಡ್ ಹೌ ಯು ಡೂಯಿಂಗ್ ಇಟ್ ಅಂತ. ಟು ಬಿ ವೆರಿ ಆನೆಸ್ಟ್, ಈ ಪ್ರಶ್ನೆ ತುಂಬ ಸತಿ ನನಗೆ ತುಂಬ ಜನ ಕೇಳಿದ್ದಾರೆ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಬೀಂಗ್ ಆಸ್ಕ್ಡ್ ದಟ್ ಕ್ವೆಶ್ಚನ್. ಬಿಕಾಸ್ ಒಂದು 10 ಜನ ಈ ಪ್ರಶ್ನೆ ಕೇಳಿದರೆ ಒಂದು 25,000 ಜನ ಈ ಪ್ರಶ್ನೆ ಕೇಳಿಲ್ಲ. ಆ್ಯಂಡ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಪೀಪಲ್ ಟು ಆ್ಯಕ್ಚುಲಿ ಆಸ್ಕ್ ದಟ್ ಕ್ವೆಶ್ಚನ್, ಹೌ ಆರ್ ಯು ಡೂಯಿಂಗ್ ಈವನ್ ಆಫ್ಟರ್ ಸೋ ಮೆನಿ ಇಯರ್ಸ್. ನನ್ನ ಹತ್ರ ಅದಕ್ಕೊಂದು ಉತ್ತರ ಇದೆ ಅಂತಲ್ಲ, ಬಟ್ ಏನಂದರೆ ಜಸ್ಟ್ ಬೀಯಿಂಗ್ ಆಸ್ಕ್ಡ್ ದಟ್ ಕ್ವೆಶ್ಚನ್ ಮೇಕ್ಸ್ ಮೀ ಫೀಲ್ ಸ್ಟ್ರಾಂಗರ್ ಆ್ಯಸ್ ಅ ಪರ್ಸನ್.
ಸೊ ವೆನ್ ಯು ಆಸ್ಕ್ ಮೀ ಹೌ ಆರ್ ಯು ಡೂಯಿಂಗ್ ಆರ್ ಹೌ ಆರ್ ಯು ಡೂಯಿಂಗ್ ಇಟ್ ಅದನ್ನು ಹೇಗೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಂಗೆ ನಿಜವಾಗ್ಲೂ ಅದಕ್ಕೊಂದು ಉತ್ತರ ಇಲ್ಲ ರಶ್ಮಿ. ಐ ಡೋಂಟ್ ಹ್ಯಾವ್ ಎನ್ ಆನ್ಸರ್ ಬಿಕಾಸ್ ಇಟ್ ಈಸ್ ನಾಟ್ ಸಮಥಿಂಗ್ ಯಾವುದು ಓದ್ಕೊಂಡು ಬರೋಂಥದ್ದಲ್ಲ. ವಿತ್ ಎಕ್ಸ್ಪೀರಿಯನ್ಸ್ ಯು ಆರ್ ಆಲ್ಸೋ ಲರ್ನಿಂಗ್ ಅಂತ. Yeah, of course. Life teaches, life it's not even learning. It's just about living. It's just about living. And ನನಗೆ ಅದು ಮೇ ಬಿ ನನ್ನ ಮೈಂಡಲ್ಲಿ ಆ ಥರ ವೈರ್ ಆಗಿಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಅಥವಾ ಮೇ ಬಿ ಕೆಲವು ಸತಿ ಯಾರಾದರೂ ಹೇಳೋದನ್ನ ಕೇಳಿ ಈ ರೀತಿ ಆಗಿದ್ದೀನೋ ಗೊತ್ತಿಲ್ಲ. ಐ ಡೋಂಟ್ ನೋ ಅದು ಹೇಗೆ ಆಗ್ತಿದೆ ಅಂತ ನನಗೆ ಐ ಕೆನಾಟ್ ಪಿನ್ ಪಾಯಿಂಟ್ ಅಂಡ್ ಸೇ. ಬಟ್ ಆಲ್ ಐ ಕ್ಯಾನ್ ಸೇ ಇಸ್ ನನಗೆ ಬೆಳಗ್ಗೆ ಎದ್ದಾಗ ದೆರ್ ಇಸ್ ನಾಟ್ ಅ ಸಿಂಗಲ್ second or a millisecond that Chiru is not part of my life. So Chiru is always part of my life. Whether nan bere yene yochne martidrunu atha even if I am talking to you now, idik munche nav yenen matadtidvi, na bere eno vishayad bagge matadavaglu, he is still very much a part of my every second of breathing. So how am I coping up with it? I don't know. It's become a part of me now. So I think it is something over time adanna you accept it as life and you just do your everyday doing anta ansutte. ಅಂದರೆ ಐ ಲಾಸ್ ಮೈ ಮಾಮ್ 10 years ago. ಮೇಕ್ಸ್ ಟಿಲ್ ಡೇ ನನಗೆ ಅಮ್ಮ ಅಂದ ತಕ್ಷಣ ನನಗೆ ಒಳಗಿಂದ ಒಂದು ನರ್ವ್ ಟಚ್ ಆಗಿ ಕಣ್ಣಲ್ಲಿ ಇಮ್ಮಿಡಿಯೇಟಾಗಿ ನೀರು ಬರುತ್ತೆ. ವೆದರ್ ಐ ಲೈಕ್ ಇಟ್ ಆರ್ ನಾಟ್, ದಿಸ್ ಇಸ್ ದ ಹ್ಯೂಮನ್ ಸೈಡ್ ಆಫ್ ರಶ್ಮಿ. ಎಸ್. ಈ ಮೂಲಕ why we talk about these things andre end of the day you are a actress, you have a YouTube channel, be it whatever your identity as Meghna is, end of the day you are a human being. Yeah, we all want to learn from people who've gone through similar experiences as to how they handle ಈಗ ಯಾರನ್ನೋ ಫಿಸಿಕಲಿ ಕಳ್ಕೊಂಡಾಗ how do you give closure to those things ಅನ್ನೋದು ಆಗಲ್ಲ. ಐ ಡೋಂಟ್ ಥಿಂಕ್ ಕ್ಲೋಜರ್ ಕೊಡೋಕ್ಕಾಗಲ್ಲ ಅನ್ಸುತ್ತೆ. ದಟ್ಸ್ ದ ಮೋಸ್ಟ್ ಪೇನ್ಫುಲ್ ಪಾರ್ಟ್ ಆಫ್ ಇಟ್ ಬಿಕಾಸ್ there was not enough time to give it closure. And especially when ಈ ಥರ ಚೇಂಜಸ್ ಎಲ್ಲ ಸಡನ್ ಆದಾಗ when it comes to you at a time when you least expect it. least expect it ಅಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ ಅಂಥದ್ದು. And when some things like that happen and your life changes overnight, it is so drastic. ನೀವು ಏನೇ ಆಗಿರ್ಬೋದು, you are a superstar, you are a billionaire, you have all the help in the world, you have you have no help in the world, you have no money, whatever your status be, whatever your profession be, your career be, but such drastic changes ನೀವು ಯಾರೇ ಆಗಿರಲಿ, it's going to change you for the rest of your life. And that change can be for good, for bad or for worse. ನಮಗೆ ಗೊತ್ತಿಲ್ಲ, only time will tell. So I feel I saw you, but I didn't want to react when your eyes welled up because I'm that kind of a person. If I know if adra bagge maataddaga it's going to hurt you, I don't want to react to it. But today I did react to it right now because I felt I saw you and I just felt like I know that feeling. I can understand that feeling. I can empathize with that feeling. But ಏನಂದ್ರೆ sometimes you're like ಏನು ಮಾಡೋದು, ಏನು ಮಾಡೋಕ್ಕಾಗತ್ತೆ, ವಾಟ್ ಕ್ಯಾನ್ ಯು ಡೂ, ಆ ಪ್ರಶ್ನೆ ಬಂದ್ಬಿಡತ್ತಲ್ಲ. ಸೊ ದಟ್ ಈಸ್ ಅನ್ ಯುಲ್ ಲೈಕ್ ಓಕೆ ನೌ ಇಟ್ಸ್ ಟೈಮ್ ಟು ಲಿವ್ ಅಂತ ಅನ್ಸ್ಬಿಡತ್ತೆ. ಆ್ಯಂಡ್ ಅಫ್ಕೋರ್ಸ್ ಅಂದರೆ ನಾನು ಚಿರು ಅವ್ರ ಜೊತೆಗೆ ನಿಮ್ಮನ್ನ ಮೀಟ್ ಮಾಡಿದ ಜ್ಞಾಪಕ ಇದೆ. ಫಸ್ಟ್ ಟೈಮ್ ನಾಗಾರ್ಜುನ ಹೋಟೆಲ್ ಒಳಗೆ ದಟ್ ವಾಸ್ ನಾಟ್ ವಿತ್ ಚಿರು. ಎಸ್, ಫಸ್ಟ್ ಟೈಮ್ ವಿತ್. ಹೌದು, ಐ ಥಿಂಕ್ ನಮ್ಮ ರೇಡಿಯೋ ಸ್ಟೇಷನ್ ಹಿಂದ್ಗಡೆನೇ ಇದ್ದು ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಐ ಥಿಂಕ್ ಐ ವಾಸ್ ಸ್ಟೆಪ್ಪಿಂಗ್ ಆನ್ ಲೈಕ್ ಶಿಟ್ ರಶ್ಮೀಸ್ ಅಂತ ಚಿರುಗೆ ಹೇಳ್ತಿದ್ದೆ ಬಿಕಾಸ್ ವಿ ಹ್ಯಾಡ್ ನಾಟ್ ಅನೌನ್ಸ್ಡ್ ಅಲ್ವಾ ಅವಾಗ. ಸೊ ಎವ್ರಿಥಿಂಗ್ ವಾಸ್ ವೆರಿ ಹಶ್ ಅಂಡ್ ಆಲ್. ಸೊ ಐ ಸಾ ಯು ಅಂಡ್ ಐ ಪ್ಯಾನಿಕ್ಡ್. ಐ ರಿಮೆಂಬರ್ ದಟ್. ಯು ನೋ ವಾಟ್ ಯು ಸೆಡ್? ಐ ಥಿಂಕ್ ಅವಾಗ ಒಂದು ಕಾಂಟ್ರವರ್ಸಿ ಏನೋ ಆಗಿತ್ತು ಡೂಡ್. ನಿಮ್ದು ಮೈ ಗಾಡ್ ಲೈಕ್ ಏನಮ್ಮ ರಶ್ಮಿ ಕಾಂಟ್ರವರ್ಷಿಯಲ್ ಆಚೆ ಅಂತ ಲೈಕ್ ಅಯ್ಯೋ ನನಗೆ ಐ ಥಿಂಕ್ ಚಿರು ಇಮಿಡಿಯೇಟ್ಲಿ ರಿಯಾಕ್ಟೆಡ್, ಅವಳೇನು ಮಾಡೋಕ್ಕಾಗತ್ತೆ, ಬರೀ ಪ್ರಶ್ನೆ ಕೇಳಿದಷ್ಟೇ, ಸಮಥಿಂಗ್ ಲೈಕ್ ದಟ್. ಸೊ ಐ ಆಮ್ ಸೇಯಿಂಗ್ ಆಲ್ ಆಫ್ ದೀಸ್ ಇಸ್ ಅಂದರೆ ಚಿರು ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿರೋರಿಗೆ ಗೊತ್ತು, ನೀವಿಬ್ಬರು ಜೊತೆಗಿದ್ದಾಗ ನೀವೊಂಥರ ಹೌ ಡು ಐ ಟೆಲ್, ತುಂಬ ಫ್ರೆಂಡ್ಸ್ ಅಫ್ಕೋರ್ಸ್ ಫ್ರೆಂಡ್ಶಿಪ್ ಇಸ್ ಅ ಫೌಂಡೇಶನ್ ಆಫ್ ಎನಿ ಮ್ಯಾರೇಜ್. ಅದೆಲ್ಲ ಇದ್ದಿದೆ ಫುಲ್ ಹೆವಿ ತರಲೆ. ನಾನು ಇಷ್ಟೇ ನಾವು ಇಷ್ಟು ನೋಡಿದ್ರೆ ಇಷ್ಟು ಮಾತಾಡಿದ್ದೀವಿ. ಅಫ್ಕೋರ್ಸ್ ಟಾಕಿಂಗ್ ಅಬೌಟ್ ಚಿರು, ದೆನ್ ಐ ಥಿಂಕ್ ಇಟ್ ಕಮ್ ಫಾರ್ ಲಾಟ್ ಆಫ್ ಪ್ರಮೋಷನ್ಸ್. ಚಿರು ಯಾವಾಗಲೂ ಫುಲ್ ಸ್ಪಾಂಟೇನಿಯಸ್ಸು, ನಾವು ತಮಾಷೆ ತರಲೆ ಅಂದ್ರೆ ಅವ್ರು ಅದಕ್ಕೆ 100% ಏನು ಯೋಚನೆ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ. ಈ ವಿಲ್ ಜಸ್ಟ್ ಗೋ ಫಾರ್ ಇಟ್. ನಿಮಗೆ ನೆನಪಿದೆ ಅನ್ಸುತ್ತೆ ಬಿಕಾಸ್ ನಿಮ್ಮ ಜೊತೆ ಮಾಡಿದ್ದಿದ್ದು ಒಂದು ಇಂಟರ್ವ್ಯೂ ಬಿಕೇಮ್ ಸೋ ವೈರಲ್ ಆಫ್ಟರ್ ಇದು ಚಿರು ಹೋದ್ಮೇಲೆ. ಸೊ ಇಟ್ಸ್
ಐ ಥಿಂಕ್ ಎಲ್ಲ ಕಡೆ ದಟ್ ಕ್ಲಿಪ್ ವಾಸ್ ಲೈಕ್ ಪ್ಲೇಡ್. ನೀವು ರಥ ಆದರೆ ಯಾರನ್ನು ಹೊತ್ಕೊಂಡು ತಿರುಗ್ತೀರ. ಸೊ ಐ ಥಿಂಕ್ ದ್ಯಾಟ್ ಇಂಟರ್ವ್ಯೂ ವಾಸ್, ಅದು ಸಿನಿಮಾ ಪ್ರಮೋಷನ್ ಟೈಮಲ್ಲಿ ಅದು ಅಷ್ಟೊಂದು ಟ್ರ್ಯಾಕ್ಷನ್ಗೆ ಏನಾಯ್ತು ಅಲ್ವೋ ಗೊತ್ತಿಲ್ಲ, ಬಟ್ ಯಾ ಅದಾದ್ಮೇಲೆ ಹೀಗೆಲ್ಲ ಹಿಂಗೂ ಕರ್ಕೊಂಡು ಹೋಗುತ್ತೆ. ಸೊ ನಾವು ಇಟ್ ಈಸ್ ರಾಯನ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಚಾನಲ್ ತುಂಬ ಅವರೇ. ನನ್ಗೆ ಎಷ್ಟು ರಾಯನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಟ್ಸ್ ಜಸ್ಟ್ ನಾಟ್ ಹ್ಯಾಪನಿಂಗ್. ನನಗೆ ಐ ಡೋಂಟ್ ವಾಂಟ್, ಐ ಮೀನ್ ಡೋಂಟ್ ವಾಂಟ್ ಅನ್ನೋದಕ್ಕಿಂತ ನನಗೇನು ಅನ್ಸುತ್ತೆ, ಐ ಆಮ್ ಶ್ಯೂರ್ ಯು ವುಡ್ ಅಗ್ರಿ ಟು ದಿಸ್, he's so small and people are already giving him so much attention. I'm scared it is going to go to his head because it is not the 80s or the 90s. We are now millennials, the time yella agoytu. Ivaga Gen Z, Gen Alpha, Gen ivaga I think Ryan is 2020 ಅಲ್ಲಿ ಹುಟ್ಟಿರೋ ಮಕ್ಕಳೆಲ್ಲ Gen Alpha ಅಂತೆ ಅಂತೆ. ಐ ಡೋಂಟ್ ನೋ, ಅದು ಹೇಳ್ತಾರೆ. ನೆಕ್ಸ್ಟ್ ಹಿಂಗೆ ಬೀಟಾ ಗಾಮಾ ಎಲ್ಲ. ಸೊ ಐ ಡೋಂಟ್ ನೋ, ಲೈಕ್ ಗ್ರೋಯಿಂಗ್ ಅಪ್ ಅವರ ಮನಸ್ಥಿತಿ ಅದನ್ನ ಹೆಂಗ್ ರಿಸೀವ್ ಮಾಡ್ತಾರೆ, ಹೆಂಗ್ ಅದು ಮೋಲ್ಡ್ ಆಗತ್ತೇನೋ ಒಂದು ಭಯ. ಸೊ ತುಂಬಾ ಭಯ ಇದೆ ನಂಗೆ ಅದದ್ದು. ಆ್ಯಂಡ್ ಅನ್ಸತ್ತೆ ಕೆಲವು ಸತಿ ನಾನು ವ್ಲಾಗ್ಸ್ ಮಾಡಬೇಕಾದ್ರೆ ಐಮ್ ಲೈಕ್ ಐ ಡೋಂಟ್ ವಾಂಟ್ ರಾಯನ್ ಇನ್ ದಿಸ್ ವ್ಲಾಗ್ ಬಿಕಾಸ್ ಈ ಸೀನ್ ಸೋ ಮಚ್. ಆ್ಯಂಡ್ ಯುನೋ I am sure ಎಲ್ರಿಗೂ ಅವನನ್ನು ನೋಡೋಕೆ ಇಷ್ಟ, ಬಿಕಾಸ್ I feel Ryan's become a people's baby already. ಅವನು ಹುಟ್ಟವಾಗ್ಲೇ everybody was more than curious, they all wished well for him. So ಅವನು ಹುಟ್ಟಕ್ಕೆ ಮುಂಚೆಯಿಂದಾನು everyone's wished well for Ryan. So that's one thing. ನನ್ಗೆ ಅದಕ್ಕೆ ಐ ಡೋಂಟ್, ಕೆಲವು ಇನ್ನೂ ಅಲ್ಲ ಒಂಥರ ಡೈಲಮಾ, ಓಕೆ ಅವನನ್ನು ಹಾಗೆ ಬಿಟ್ಬಿಡೋದಾ ಅಥವಾ ಹಿಡಿದಿಟ್ಕೊಳ್ಳೋದಾ ಅನ್ನೋದು. ಸೊ ದ್ಯಾಟ್ ಡೈಲಮಾ ಇಸ್ ಆಲ್ವೇಸ್ ದೇರ್. ಬಟ್ ಎಸ್ ಹೀಸ್ ಕಂಪ್ಲೀಟ್ಲಿ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಹಿಂಗೆ ಹೌ ಇಸ್ ಹಿ ಶೇಪಿಂಗ್ ಅಪ್ ದ ಟೈಗರ್? ಯಾವ ಫೇಸಲ್ಲಿ ಇದ್ದಾನೆ ಅವನು? ಇವಾಗ ಸ್ಕೂಲಿಂದ ಪ್ರತಿದಿನ ಕಂಪ್ಲೇಂಟ್ ಬರೋ ಫೇಸಲ್ಲಿದ್ದಾನೆ. ಸೊ ಯಾ ಫುಲ್ ಅಂದರೆ ವಾಟ್ ಆರ್ ಹಿಸ್ ಟ್ಯಾಂಟ್ರಮ್ಸ್, ಲೈಕ್ ಏನು ಕಂಪ್ಲೇಂಟ್ಸ್ ಒಂದು? ಸೊ ಅಪ್ಯಾರೆಂಟ್ಲಿ ತುಂಬ ಮಾತಾಡ್ತಾನೆ ಸ್ಕೂಲಲ್ಲಿ. ಆಮೇಲೆ ಟೀಚರ್ ಹೇಳಿದ ಮಾತು ಕೇಳ್ತಾ ಇಲ್ಲ, ಆ್ಯಂಡ್ ವಿತಂಡವಾದ ಮಾಡ್ತಾನೆ, ಆರ್ಗ್ಯುಮೆಂಟ್ ಇದೆ ಕ್ಲಾಸಲ್ಲಿ. ಆ್ಯಂಡ್ ಇವತ್ತು ಜಸ್ಟ್ ಟುಡೇ ಏನಾಯಿತು, ಅವ್ನು ಒಂದು ಟಾಯ್ ತೊಗೊಂಡು ಹೋಗಿದ್ದ ಸ್ಕೂಲ್ಗೆ. ಆ್ಯಂಡ್ ಯೂಶ್ವಲಿ ಅವ್ನು ಹೋಗ್ತಿರೋ ಸ್ಕೂಲಲ್ಲಿ ಮನೆಯಿಂದ ಟಾಯ್ಸ್ ತೊಗೊಂಡು ಹೋಗಬಾರ್ದು, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಯಾಕಂದರೆ ಬೇರೆ ಮಕ್ಳಿಗೆ ಏನಾಗುತ್ತೆ, ದೇ ವಿಲ್ ವಾಂಟ್ ಟು ಪ್ಲೇ ವಿತ್ ಇಟ್. ಸೊ ಇವ್ನು ಕೊಡಲ್ಲ ಅನ್ನೋದು. ಅವ್ರ ಕ್ಲಾಸ್ ಟೀಚರ್ ಬಂದರು, ರಾಯನ್ ಯು ನಾಟ್ ಸಪೋಸ್ ಟು ಟೇಕ್ ಇಟ್, ಕೈಯಲ್ಲಿ ಎತ್ಕೊಂಡು ಹೋಗಬಾರ್ದು, ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಿ ತೊಗೊಂಡು ಹೋಗು ಕ್ಲಾಸ್ಗೆ. ಸೊ ಬ್ಯಾಗಲ್ಲಿ ಹಾಕಿಟ್ಟಿದ್ದಾರೆ, ಕ್ಲಾಸಿಗೆ ಹೋಗಿದ್ದಾನೆ. ಅದನ್ನು ಅವರು ಶೋ ಆ್ಯಂಡ್ ಟೆಲ್ ಥರ ಎಲ್ಲ ಮಾಡಿ ಅದ್ರ ಸುತ್ತ ಸ್ಟೋರಿ ಇದೆಲ್ಲ ಮಾಡಿದ್ದಾರೆ. ಸೊ ಇವನು ಏನು ಮಾಡಿದ್ದಾನೆ, ಅಪ್ಯಾರೆಂಟ್ಲಿ ಅದನ್ನು ಆಚೆ ಎಸೆಯೋದು ಅಥವಾ ಟಾಯ್ಸ್ ಆಚೆ ಎಸೆಯೋದು ಏನೋ ಒಂದು ಕಿರಿಕ್ ಮಾಡಿದಾನಲ್ಲಿ. ಓಕೆ. ಸೊ ಅವರು ಅದನ್ನು ಎತ್ತಿಟ್ಕೊಂಡ್ಬಿಟ್ಟು, ನೀನು that's a form of teaching you that you're not supposed to throw, so that you learn, we are not going to give the box to you, the toy to you today, tomorrow we'll give it to you. ಸೊ ಹಂಗೆ ಹೇಳ್ಬಿಟ್ಟು ಕಳಿಸಿದ್ದಾರೆ. ಇವನು ಕಾರಲ್ಲಿ ಕೂತ್ಕೊಂಡು ನಾನು ತುಂಬ ಸ್ಯಾಡ್ ಆಗಿದ್ದೀನಿ ಅಂತಲೇ ಇದ್ದ. ಏನಕ್ಕೆ ಅಂದರೆ, ಅಮ್ಮ ನನ್ನ ಕೇಜು ಸ್ಕೂಲಲ್ಲೇ ಇದೆ ಅಂದ. ನಾನೇನು ಅಂದ್ಕೊಂಡ್ಬಿಟ್ಟೆ, ಇವ್ನು ಮರ್ತು ಬಂದುಬಿಟ್ಟಿದ್ದಾನೆ, ಬೆಳಗ್ಗೆ ಕಳಿಸಿದ್ನಲ್ಲ ಅಂದ್ಕೊಂಡು ವಾಪಸ್ ಹೋದೆ. ಆವಾಗ ಹೇಳಿದ್ರು ಹಿಂಗಾಯಿತು, ಸೊ ವಿ ಆರ್ ನಾಟ್ ಗಿವಿಂಗ್ ಇಟ್ ಟು ಹಿಮ್ ಸೊ ದಟ್ ಹಿ ಲರ್ನ್ಸ್ ಅಂತ. ಐ ಸೆಡ್ ಓಕೆ. ದೆನ್ ಇನ್ನೊಂದು ಟೀಚರ್ ಬಂದು ಹೇಳಿದ್ರು, ರಾಯನ್ ನನಗೆ ವಾಪಸ್ ಕೊಡಿ ಅಂತ ನೀನು ಕೇಳಿದ್ರೆ ಐ ವಿಲ್ ಗಿವ್ ಇಟ್ ಬ್ಯಾಕ್ ಟು ಯು ಅಂತ. ಇವ್ನು ಕೇಳಿದ್ರೆ ಸರಿ, ಅಮ್ಮ ನೀನು ಕೇಳಮ್ಮ ವಾಪಸ್ ಕೊಡು ಅಂತ. ದಿಸ್ ಇಸ್ ದಿಸ್ ಬಾಡಿ ಲ್ಯಾಂಗ್ವೇಜ್. ಅಮ್ಮ ನೀನು ಕೇಳು, ನಾನು ಕೇಳಲ್ಲಮ್ಮ, ನೀನು ಕೇಳು. ಐ ಆಮ್ ಲೈಕ್, ಯು ಆರ್ 3 years old, 3 ವರ್ಷ ನಿನಗೆ, ವಾಟ್ ಇಸ್ ದಿಸ್? ಯಾಕೆ ಅಂತನಾ? ಈಸ್ ಲೈಕ್, ನೀನು ಕೇಳಮ್ಮ, ನಾನು ಕೇಳಲ್ಲ ಅಂತ ಅದನ್ನು. ಯಾಕಂತೆ? ಅವ್ನು ಕೇಳಲ್ವಂತೆ. ಆ್ಯಂಡ್ ಹಿ ಡಸಂಟ್ ಸೇ ಸಾರಿ. ದಿ ಓನ್ಲಿ ಪರ್ಸನ್ ಹಿ ಸೇಸ್ ಸಾರಿ ಟು ಇಮಿಡಿಯೇಟ್ಲಿ ಇಸ್ ಮೀ. ಬೇರೆ ಯಾರಿಗೂ ಅವ್ನು ಇಮಿಡಿಯೇಟಾಗಿ ಸಾರಿ ಹೇಳಲ್ಲ. ಹಿ ಟೇಕ್ಸ್ ಹಿಸ್ ಓನ್ ಸ್ವೀಟ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ ಇವಾಗಿಂದನಾ. ಸೊ ಪೇರೆಂಟಿಂಗ್ ಟುಡೇ ಇಸ್ ವೆರಿ ಟಫ್. ವೆರಿ ಟಫ್. ಐ ಫೀಲ್ ನಮ್ಮ ಅಪ್ಪ ಅಮ್ಮ ನನಗೆ ಅಂದಿದ ತಕ್ಷಣ ನಾನು ಸಾರಿ ಅಂದ್ಬಿಡ್ತಿದ್ದೆ. ಇವಾಗ ಇವನ ಹತ್ರ ಸಾರಿ ಕೇಳಬೇಕು ಅಂದರೆ ಝೆಡ್ವರೆಗೂ ಹೋದ್ರೂ ಪ್ರಯೋಜನ ಇಲ್ಲ ಅಂತೀರಾ? ನೋ. So that's how kids are. So I'm scared. I've seen couple of his videos. I think he was dancing with Nazria. ಮತ್ತೆ and then see everybody wants to know what is happening. ಅಂದ್ರೆ because ಇವಾಗ ಬಾಕಿ ಜನಕ್ಕೆ ಅವರು ವಾವ್ big names of ಬೇರೆ industries, but in real life it's just, you guys are normal friends, chilling. And so how do you look at Idu? Because everywhere you go there are certain pressures that you handle.
ಹಿಂಗೆ ಕಾಣಿಸ್ಕೋಬೇಕಾ ಬೇಡ ಅಂದರೆ ನಿಮ್ಗೆ ಪರ್ಸನಲ್ ಸ್ಪೇಸ್ ಕೆಲವು ಸತಿ ಸಿಗಲ್ಲ. ಆ್ಯಂಡ್ ಸೊ ಅಬೌಟ್ ರೈನ್ ಆ್ಯಂಡ್ ದೆನ್ ಜೆಲ್ಲಿಂಗ್ ವಿತ್ ಧ್ರುವ ಸರ್ಜಾ ಅವ್ರ ಜೊತೆ ಕೂಡ ಡಾನ್ಸ್ ಮಾಡ್ತಿರೋ ಸುಮಾರು ವಿಡಿಯೋಸ್ ಎಲ್ಲ ಇದೆ. ಸೊ ವಾಟ್ ಯು ಥಿಂಕ್ ಇಸ್ ಗೋನ್ ಟು ಬಿ ದಿ ಇಂಪ್ಯಾಕ್ಟ್ ಆಫ್ ದಿಸ್ ಥ್ರೂ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್? ಸಿ ಬೀಯಿಂಗ್ ಅ ಸ್ಟಾರ್ ಕಿಡ್ ಫಾರ್ ಮೀ, ನನಗೆ ಆ್ಯಸ್ ಅನ್ ಇಂಡಿವಿಜುವಲ್, ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ನನಗೆ ಪ್ರೆಷರೇ ಇರಲಿಲ್ಲ. ಆನೆಸ್ಟ್ಲಿ ಸ್ಪೀಕಿಂಗ್, ನಮ್ಮ ತಂದೆ ತಾಯಿ ಲೈಕ್ ವೆರ್ ಅಟ್ ದ ಪೀಕ್ ಆಫ್ ದರ್ ಕೆರಿಯರ್ ವೆನ್ ಐ ವಾಸ್ ಇನ್ 5th 6th ಸ್ಟ್ಯಾಂಡರ್ಡಲ್ಲೆಲ್ಲ ಇದ್ದಾಗ ದೇ ವಾಸ್ ಸೋ ಬ್ಯುಸಿ. ಕೆಲವು ಸತಿ ಅವ್ರಿಗೆ ಬರೋಕ್ಕಾಗ್ತಿರ್ಲಿಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ. ನಮ್ಮ ಆಂಟಿ ಬರೋರು, ಅಂದರೆ ನಮ್ಮ ಅತ್ತೆ ಅಪ್ಪನ ತಂಗಿ ಬರೋರು. ಸೊ ಪಿಕಪ್ ಆ್ಯಂಡ್ ಡ್ರಾಪ್ ಎಲ್ಲ ಅವರೇ ಮಾಡೋರು. ಆ್ಯಂಡ್ ನನ್ನ ಮಾರ್ಕ್ಸ್ ಕಾರ್ಡ್ ತೊಗೊಂಬರೋಕ್ಕೂ ಆಂಟಿನೇ ಬರೋರು. ಆ್ಯಂಡ್ ಐ ನೆವರ್ ಹ್ಯಾಡ್ ಅ ಪ್ರಾಬ್ಲಮ್. ನನಗೆ ಒಂಥರ ಐ ಡೋಂಟ್ ನೋ, ಮೇ ಬಿ ವಾತಾವರಣ ಹಂಗಿತ್ತು, ಅಪ್ಬ್ರಿಂಗಿಂಗ್ ಹಂಗಿತ್ತು. ಆ್ಯಂಡ್ ದೇರ್ ವಾಸ್ ನೋ ಪ್ರೆಷರ್ ಆಫ್ ಸೋಷಿಯಲ್ ಮೀಡಿಯಾ. ದೇರ್ ವಾಸ್ ನೋ ಪ್ರೆಷರ್ ಆಫ್ ಮಾಡ್ಬಿಟ್ರೆ ಹಂಗಾಗ್ಬಿಡತ್ತಾ, ಹಿಂಗೆ ಮಾಡಬಾರ್ದಾ ಅನ್ನೋ ಒಂದು ಕರೆಕ್ಷನ್ಸ್ಗಳು. ಇನ್ನೊಂದು ಏನತ್ತು ಅಂದರೆ, ಸ್ಕೂಲಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ವಾಟ್ ಮೈ ಪೇರೆಂಟ್ಸ್ ವರ್ ಡೂಯಿಂಗ್. ಹೌದಾ? ಯಾ, ಬಿಕಾಸ್ ಇಟ್ ಇಸ್ ನಾಟ್ ನಾವು ಹೇಳಿದ್ರೆ ತಾನೇ ಗೊತ್ತಾಗೋದು. ಆ್ಯಂಡ್ ನಾಟ್ ಮೆನಿ ಪೀಪಲ್, ಎಸ್ ನನ್ನ ಕ್ಲಾಸ್ಮೇಟ್ಸ್ಗೆಲ್ಲ ಗೊತ್ತಿತ್ತು, ಬಟ್ ಅ ಲಾಟ್ ಆಫ್ ಅದರ್ ಪೀಪಲ್ ಡಿಂಟ್ ನೋ. ಬೆಳೀತಾ ಆಮೇಲೆ ಗೊತ್ತಾಯಿತು. ಬಟ್ ದೋಸ್ ಫಾರ್ಮೇಟಿವ್ ಇಯರ್ಸ್ ಇರುತ್ತಲ್ಲ ಸ್ಕೂಲಲ್ಲಿ. ಸ್ಕೂಲ್ ಇಫ್ ಯು ಐ ಮೀನ್ ಮೈ ಸ್ಕೂಲ್, ಯಾ, ಬಾಲ್ ಅಂಡ್ ಗರ್ಲ್ಸ್ ಹೈಸ್ಕೂಲ್. ಸೊ ನನಗೆ ಫಾರ್ಮೇಟಿವ್ ಇಯರ್ಸಲ್ಲಂತೂ ಲೈಕ್ ಅಪ್ಪ ಅಮ್ಮ ಆ್ಯಕ್ಟರ್ಸ್ ಮತ್ತು ಅದೆಲ್ಲ ತಲೆಗೆ ಬಂದೇ ಇರಲಿಲ್ಲ. ಐ ಮೀನ್ ಐ ಯೂಸ್ ಟು ಎಂಜಾಯ್ ಗೋಯಿಂಗ್ ಟು ಸ್ಕೂಲ್. ನಾನು ನನ್ನ ಓನ್ ವರ್ಲ್ಡಲ್ಲೇ ಇರ್ತಿದ್ದೆ. ಲೈಕ್ ಒಂಥರ ಐ ಹ್ಯಾಡ್ ದಿಸ್ ಥಿಂಗ್ ಇನ್ ಮೈ ಮೈಂಡ್ ದಟ್ ಐ ಆಮ್ ಲಿವಿಂಗ್ ಇನ್ ಅ ಫೇರಿ ಟೇಲ್. And yeah, so I had that thing in my mind. So like I'm living in a fairy tale and everything is perfect in this fairy tale another. So I really never used to put any pressure on myself. Oh, a star kid, hige irbeku, hage irbeku anta. You were in your own world. I was in my own world. Any doubts ಅಥವಾ ಏನಾರು ಇದಿತ್ತಾ, ಕ್ಲೂ ಇತ್ತಾ, ನಾನು ಇಂಡಸ್ಟ್ರಿಗೆ ಬರ್ತೀನಿ, ಅಪ್ಪ ಅಮ್ಮ ಆ್ಯಕ್ಟರ್ಸು ಈಸಿಯಾಗಿ ಬರ್ಬೋದು? ನಂಗೆ ಅವೆಲ್ಲ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಇಂಡಸ್ಟ್ರಿಗೆ ಬರಲೇಬೇಕು ಅನ್ನೋ ಆಸೆ ಇತ್ತು, ಬಟ್ ಈಸಿ ಇರತ್ತೆ, ಡಿಫಿಕಲ್ಟ್ ಇರತ್ತೆ, ಅದೆಲ್ಲ ಏನೂ ಗೊತ್ತಿಲ್ಲ. ಬರ್ಬೇಕಷ್ಟೆ, ಇಂಡಸ್ಟ್ರಿಗೆ ಬರಬೇಕು. ಸೊ ನನ್ಗೆ ತುಂಬ ಆಸೆ ಇತ್ತು. ಐ ಥಿಂಕ್ ಐ ರಿಯಲಿ ಲೈಕ್ಡ್. ಅಮ್ಮ ಬೆಳಗ್ಗೆ ಮೇಕಪ್ ಹಾಕ್ಕೊಂಡು ಶೂಟ್ ಹೋಗೋವಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೆ, ಅವ್ರ ಮೇಕಪ್ ಬಾಕ್ಸ್ನ ಲಿಪ್ಸ್ಟಿಕ್ ತೊಗೊಳ್ಳೋದು. ಆ್ಯಂಡ್ ಐ ಲವ್ ಲಿಪ್ಸ್ಟಿಕ್ಸ್. ಸೊ ಚಿಕ್ಕ ವಯಸ್ಸಿಂದ ನಾನು ಲಿಪ್ಸ್ಟಿಕ್ ಹಚ್ಕೊಳ್ಳೋದು. ಆಮೇಲೆ ಐ ಯೂಸ್ ಟು ಡೂ ದಿಸ್ ಇಸ್ ಸಮಥಿಂಗ್ ಐ ಹ್ಯಾವ್ ಟು ಸೇ. ಅಮ್ಮ ಪಾರ್ಲರ್ಗೆ ಹೋಗೋರಲ್ವ, ಸೊ ಅವ್ರ ಜೊತೆ ಹೋಗ್ತಾ ಇದ್ದೆ ನಾನು ಫ್ರಮ್ ಅ ವೆರಿ ವೆರಿ ಯಂಗ್ ಏಜ್. ಸೊ ಪಾರ್ಲರ್ಗೆ ಹೋದಾಗ ಅಲ್ಲಿ ಕೂತ್ಕೊಂಡು ಅಲ್ಲಿ ಪಾರ್ಲರ್ ಆಂಟಿ ಇದ್ದೀರ ಹತ್ರ ಎಲ್ಲ ಮೇಕಪ್ ಹಚ್ಚಿಸ್ಕೊಂಡು ಬರ್ತಾ ಇದೆ. ಐ ಯೂಸ್ ಟು ಲವ್ ಗೋಯಿಂಗ್ ಟು ದ ಪಾರ್ಲರ್ ಫಾರ್ ದಟ್ ಒನ್ ರೀಸನ್. ನನಗೆ ಮೇ ಬಿ ಇಟ್ಸ್ ಜಸ್ಟ್ ಅಮ್ಮನ ನೋಡಿ 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 ಐ ಸ್ಟಾರ್ಟೆಡ್ ಲೈಕಿಂಗ್ ದಟ್ ಹೋಲ್ process and everything, expectations. So what I did not understand ಅವಾಗ ಅಂದರೆ the baggage that came with being an actor. Wake up to fresh ideas. Repose. ಬಿಕಾಸ್ ಆ ಬ್ಯಾಗೇಜು ನಮ್ಮ ತಂದೆ ತಾಯಿ ನನಗೆ ತೋರಿಸೇ ಇಲ್ಲ ಮನೆಗೆ ಬಂದಾಗ. ದೇ ಹ್ಯಾಡ್ ಕಟ್ ಮೀ ಆಫ್. ಫಾರ್ ಎಕ್ಸಾಂಪಲ್ ಲೇಯರ್ಸ್ ಅಂತ ಇರುತ್ತೆ. ಸಿ ಫಾರ್ ಎಕ್ಸಾಂಪಲ್ ಅವ್ರ ಮನೆಗೆ ಬಂದು ಯು ಆರ್ ಅ ಸ್ಟಾರ್ ಕಿಡ್ ಆ್ಯಂಡ್ ದಿಸ್ ಇಸ್ ಹೌ ಯು ಶುಡ್ ಬಿಹೇವ್ ಅಂತ ನನಗೆ ಯಾವತ್ತೂ ಹೇಳಲಿಲ್ಲ ಒಂಥರ. ಆ್ಯಂಡ್ ಅವ್ರು ಎಲ್ಲೇ ಹೋದರೂ ಕರ್ಕೊಂಡು ಹೋಗ್ತಿದ್ರು. ವೆದರ್ ದೇ ಯೂಸ್ ಟು ಗೋ ಟು ಪಾರ್ಟೀಸ್, ದೇ ಯೂಸ್ ಟು ಟೇಕ್ ಮೀ. ಸೊ ದೇ ವಾಸ್ ನೋ, ನನಗೆ ಒಂಥರ ಎಲ್ಲೂ ಕರ್ಕೊಂಡು ಹೋಗ್ತಿದ್ದಾಗ ಒಂದು ಕ್ಯೂರಿಯಾಸಿಟಿ ಬಂದ್ಬಿಡತ್ತಲ್ಲ. ಅಲ್ಲಿ ಏನು ಮಾಡ್ತಾರೆ ಅಮ್ಮ, ಅಲ್ಲಿ ಅಪ್ಪ ಅಮ್ಮ ಏನಕ್ಕೆ ಇಷ್ಟೊತ್ತಾದರೂ ಬಂದಿಲ್ಲ ಮನೆಗೆ, ಅದು ಬಂದೇ ಇಲ್ಲ ನನಗೆ. ಇಟ್ ವಾಸ್ ಔಟ್ ಇನ್ ದಿ ಓಪನ್. ದೇ ಯೂಸ್ ಟು ಟೇಕ್ ಮೀ. ಐ ಯೂಸ್ ಟು ಗೋ ವಾಚ್ ಮೂವೀಸ್ ವಿತ್ ದೆಮ್. ದೇ ಯೂಸ್ ಟು ಟೇಕ್ ಮೀ ಟು ಫಿಲ್ಮ್ಸ್. ಸೊ ನನಗೆ ಎಲ್ಲೂ ಒಂಥರ ಜಸ್ಟ್ ಕ್ಯೂರಿಯಸ್ ಥರ ಆಗಿಲ್ಲ. ಸೊ ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ವಾಟ್ ದೇ ಡಿಡ್. ಸೊ ದಟ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದ್ದಾಗ sometimes you may try to get into something, when you cut off ಇದು ಮಾಡಿದಾಗ. ಸೊ ಅಲ್ಲಿ that whole baggage ಬರಲಿಲ್ಲ ನನಗೆ. that you are a star kid, you're supposed to be a certain way, or you're supposed to think a certain way, behave a certain way, wear certain clothes, or ಆ ಥರ ಬರಲಿಲ್ಲ. ಯು ಶುಡ್ ಜಸ್ಟ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಅನ್ನೋದು ಅಮ್ಮ ಯಾವಾಗಲೂ ಹೇಳ್ತಿದ್ರು. ಅಂದರೆ ಶಿ ಲೈಕ್ಡ್ ಡ್ರೆಸ್ಸಿಂಗ್ ಮೀ ಅಪ್ ವೆಲ್. ಶಿ ಲೈಕ್ಡ್ she was very particular about my studies. So that is me being the best version of myself. But never pressurized. A pressure ಅನ್ನೋದು ಇರಲಿಲ್ಲ. But that is what is, ನನಗೆ ತುಂಬ ಭಯ ಆಗೋದು about kids nowadays because of social media. Because of that fake perfection what people put out. That is very difficult.
So when you're saying social media, that everybody only shows the good side, because of which ಕೆಲವು ಸತಿ expectations ಅನ್ನ ಮಾಡಕ್ಕೆ ಅಥವಾ some dope that they get out of dopamine hit, out of a lot of things, getting attention. Yes, dopamine hit, definitely. ಇವಾಗ ನಾನು ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿನ್ನೆ ಇನ್ಸ್ಟಾಗ್ರಾಮ್ ಅಥವಾ ಮೊನ್ನೆ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ಇಟ್ ಸಡನ್ಲಿ ಹಿಟ್ ಮೀ ದಟ್ ಇನ್ಸ್ಟಾಗ್ರಾಮ್ ಮತ್ತು ಪಿಂಟ್ರೆಸ್ಟ್ ಇವೆರಡು ಆ್ಯಪ್ ಇದೆಯಲ್ಲ ದೇ ವೆರಿ ಸಿಮಿಲರ್. ಸೊ ಐ ಜಸ್ಟ್ ಫೀಲ್ ಪಿಂಟ್ರೆಸ್ಟ್ ವಾಸ್ ನಾಟ್ ಇಂಟರಾಕ್ಟಿವ್. It was just about good pictures. It was like a folder of good pictures. The only difference is Instagram is interactive. So I just feel like it's an upgraded version of a Pinterest. So adi yen agbidutte, see Pinterest alli when you're scrolling, you know you are looking at images. You know you are looking at photos clicked, worked on and put there. But when you are scrolling Instagram, you see captions which say no filter anta. With 10-15 filters. So that is like, it's scary. Baya agate. That is what really scares me. Today I guess on social media you are quite active on YouTube. Channel start ಮಾಡಕ್ಕೆ ಏನು ರೀಸನ್ ಮೇಕ್ಸ್? ಬಿಕಾಸ್ ಒಂದು ಕ್ಯೂರಿಯಾಸಿಟಿ, ಒಂದು ಟ್ರೆಂಡ್ ಶುರು ಆಗ್ತಾ ಇದೆ ಅಂತಾನೆ ಎಲ್ಲರೂ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಅದು ಬೇರೆ ಟ್ರಿಗರು. ಬಟ್ ವಾಟ್ ವಾಸ್ ಯುವರ್ ಟ್ರಿಗರ್? ವಾಟ್ ಡಿಡ್ ಯು ಹ್ಯಾವ್ ಇನ್ ಮೈಂಡ್? ಓಕೆ ಇದು ಕೈ ಹಾಕ್ಬೇಕಂದಾಗ? ಇಲ್ಲ, ಆ್ಯಕ್ಚುಲಿ ನನಗೆ ಚಾನಲ್ ಸ್ಟಾರ್ಟ್ ಮಾಡಿ ಅಂತ ಒಂದು ಆಫರ್ ಬಂದಾಗ ಐ ಟುಕ್ 1 year to say yes to it. I was like, firstly, it is an invasion of my privacy. I don't know if I'm okay with, putting up frivolous stuff, saying what I'm going to be doing today, what I'm going to be cooking today, or idu anta. ನಮ್ಮ ಮನೆ ಹೆಂಗಿದೆ, ವಾರ್ಡ್ರೋಬ್ ಟೂರು, ರೂಮ್ ಟೂರು, ಇವೆಲ್ಲ ಫುಲ್ ಕ್ಯಾಟಲಾಗೇ ಇದೆ ಅವ್ರದ್ದು. ಹೌದು. ಬಟ್ honestly speaking, the reason I decided to start my channel and do videos like this is because ನನ್ನ ಲೈಫ್ ಸುತ್ತ ತುಂಬ ಸೀರಿಯಸ್ನೆಸ್ ಸ್ಟಾರ್ಟ್ ಆಗೋಯ್ತು. ಸೊ ಎನಿಥಿಂಗ್ ರಿಲೇಟೆಡ್ ಟು ಮೇಘ್ನಾ, ಓಕೆ, ಮೇಘ್ನಾ ರಾಜ್ ಅಂದಿದ ತಕ್ಷಣ there was so much seriousness, there was so much people were always like, ಓ ಮೇಘ್ನಾ ರಾಜ ಹೇಳಿ ಹಂಗಾಗೋಗಿತ್ತು. I didn't want that anymore. I was done and dusted. So I was like, ನನ್ನ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ಇಟ್ ಹ್ಯಾಸ್ ಟು ಬಿ where people can just relax and watch some fun, mindless videos. It has to be mindless. It has to be fun. And I will do a wardrobe tour. I will show you what my bedroom looks like. And I will show you the real thing. I'm not going to set it up just for the sake of a YouTube video. Also, it helps them connect with the real Meghna also, no? Oh, how ನಿಮ್ಮ ಲೈಫ್ ಹೇಗೆ ಲೀಡ್ ಮಾಡ್ತಾ ಇದ್ದೀರಾ? What is happening with your son? How are you growing with life? ಅಂತೆಲ್ಲ. So I understand, ಎಲ್ಲೋ ಒಂದು ಕಡೆ that whole curiousness ಆ ಕ್ಯೂರಿಯಸ್ನೆಸ್ನ ಇಟ್ಕೊಂಡು to still be open is a challenge. Being an actor, you have to, there is one shield which we'll always maintain, but a shield ಒಂದು ಸ್ವಲ್ಪ slightly I feel like for my audience on YouTube I have pushed it because I felt I do not want to give them the wrong information through my channel. So if you're watching something with Meghna, if you're watching a Meghna skincare video, it's going to be very organic, very authentic. I am not going to come and say, please idin hachkoli, nan idin hachkota idini anta just for the sake of it. I'm not going to do that. That was something which I was very particular about on my YouTube. Like team jote discuss madaglu, if I'm not okay with promoting a product and I'm not using it myself, I'm not going to promote it. Just because it's a collaboration or I'm not going to do it. No. So today, if I'm saying something on YouTube, it's also because I've used it or I am using it. So that was nangadondu that much moral idu nangadondittu because I knew that tumba jana are invested in YouTube right now. Especially, for example, my mother. I've taken this example multiple times. Namamma, she's so invested in a YouTube video. You told me last time. Yeah, she believes anything that comes on YouTube. Like about her own daughter. So she'll be like, hospital ge odi hoda Meghna Raj anta ಒಂದು ವಿಡಿಯೋ ನೋಡ್ಬಿಟ್ರೆ ಅಲ್ಲಿ ಮನೇಲೆ ಕೂತಿರ್ತೀನಿ ನಾನು. I'm like, ವಿಡಿಯೋ ಯಾವಾಗ ಬಂತಮ್ಮ? ನೆನ್ನೆ ಬಂದಿದೆ, ಹಾಸ್ಪಿಟ್ಲಿಗೆ ಓಡೋದ ಅಂತ ಹಾಕಿದ್ದಾರೆ. I'm like, it is a fake video. This is what people do. They put thumbnail, clickbaits, and all of that. All those clickbaits. ಅಂದ್ರೆ ಕ್ಲಿಕ್ ಮಾಡಿ ಅದು ವ್ಯೂಸ್ ಬಂದು ಎಷ್ಟು ದುಡ್ಡು ಬರುತ್ತೆ ಅನ್ನೋದಕ್ಕೆ. ಸೊ ನಮ್ಮ ಹೆಸರು ಅದು ಕೂಡ ನಿಮ್ಮ ಪ್ರೈವಸಿನ ಇನ್ವೈಟ್ ಮಾಡಿ. ದಟ್ಸ್ ವಾಟ್ ಐ ಸೆಡ್ ಅಲ್ಲ, ನನ್ನ ಹೆಸರು ಯೂಸ್ ಮಾಡಿಬಿಟ್ಟು ಕ್ಲಿಕ್ ಬೇಟ್ ಹಾಕೊಂಡು ಬೇರೆ ಯಾರೋ ದುಡ್ಡು ಮಾಡ್ತಾರೆ, ನಾನೇ ಮಾಡ್ತೀನಿ ನನ್ನ ಹೆಸರು ಯೂಸ್ ಮಾಡಿ. ಸೊ ಅದಕ್ಕೆ ನಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಐ ವಿಲ್ ಓನ್ಲಿ ಮೇಕ್ ಮನಿ ಅಂತ. ಸೊ ಯಾ, ಐ ವಾಂಟೆಡ್ ಪೀಪಲ್ ಟು ಬಿ ಅಂದರೆ ಆ್ಯಸ್ ಯು ಸೆಡ್ ಡೋಪಮೀನ್ ಎಫೆಕ್ಟ್. ಸೊ ವೆನ್ ದೇ ವಾಚ್ ಮೈ ವಿಡಿಯೋಸ್, you should just feel like, oh, so nice, okay, howda hinge. That's all I want from it. There's nothing more or nothing less to it ashte.
ಸೊ ಈ ಮಧ್ಯ ಯು ಸ್ಪೋಕ್ ಅಬೌಟ್ ಒನ್ ಲೈನ್, ಏನೇ ಮಾಡಿದ್ರು ದೇರ್ ವಿಲ್ ಬಿ ಒನ್ ಪಾರ್ಟ್ ಆಫ್ ಇಟ್ ದರ್ ಇಸ್ ಅ ಸ್ಕ್ರೀನ್ ದೇರ್ ಅಂತ. ವುಡ್ ಯು ಲೈಕ್ ಟು ಟಾಕ್ ಅಬೌಟ್ ವಾಟ್ ದೀಸ್ ಸ್ಕ್ರೀನ್ಸ್ ಆರ್ ಮೇಕ್ಸ್, ಬಿಕಾಸ್ ಇಟ್ ಕ್ಯಾನ್ ಹೆಲ್ಪ್ ಲಾಟ್ ಆಫ್ ವಿಮೆನ್, ಲಾಟ್ ಆಫ್ ಪೀಪಲ್ ಹೂ ಆರ್ ವಾಂಟಿಂಗ್ ಟು ಡೂ ಸಮಥಿಂಗ್ ಆನ್ ಯೂಟ್ಯೂಬ್ ಟು ವಾಚ್ ಔಟ್, ಹೇ ವೇರ್ ದೇ ಕ್ಯಾನ್ ಥಿಂಕ್ ಆಫ್ ಡ್ರಾಯಿಂಗ್ ಅ ಲೈನ್. Yeah, I mean, ಎಲ್ರಿಗೂ I think there should be a line. There should be a line because when, especially ಈಗ social media ಅಂತ ತಗೊಂಡಾಗ, when we put something out, it becomes public and you become liable after you put it out. ಕೊನೆವರೆಗೂ ಅಲ್ಲಿರುತ್ತೆ, ಏನು ಮಾಡಿದ್ರು ವಾಪಸ್ ಸಿಗೋಕ್ಕಾಗಲ್ಲ. ಅದೊಂದು. ಆ್ಯಂಡ್ ಇನ್ನೊಂದು ಏನಾಗ್ಬಿಡುತ್ತೆ, ಹಾಕಿದ ಮೇಲೆ ರಿಗ್ರೆಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ದಿಸ್ ಈಸ್ ಇನ್ ಯೋರ್ ಓನ್ ಹ್ಯಾಂಡ್ಸ್. ಓಕೆ, ಯಾರೋ ಇನ್ನೊಬ್ರು ನಿಮ್ಮ ಫೋಟೋ ತೆಗೆದ್ರು ಅಥವಾ ನಿಮ್ದು ಯಾವುದೋ ವಿಡಿಯೋ ಇದು ಮಾಡಿದ್ರು ಹಾಕಿದ್ರು ಅಂದರೆ ಇಟ್ ಇಸ್ ಸಂಬಡಿ ಎಲ್ಸಸ್ ಮಿಸ್ಟೇಕ್, ನಾಟ್ ಯೋರ್ಸ್. ಬಟ್ ನೀವೇ ಏನೋ ಒಂದು, ಇಫ್ ಯು ಪುಟ್ ಸಮಥಿಂಗ್ ಅಬೌಟ್ ಯೋರ್ ಸೆಲ್ಫ್ ಆ್ಯಂಡ್ ದೆನ್ ಯು ರಿಗ್ರೆಟ್ ಇಟ್ ಲೇಟರ್, that's not good. So whatever work we do, it is good to keep a shield. Like suppose for example, ಯಾವುದು ನೀವು ಹಾಕಲ್ಲ, ಫಾರ್ ಎಕ್ಸಾಂಪಲ್ ಏನೇ ಮಾಡಿದ್ರು ಈ ಪಾರ್ಟ್ ಆಫ್ ಮೈ ಲೈಫ್ ಐ ಆಮ್ ನಾಟ್ ಗೋನಾ ಎಕ್ಸ್ಪೋಸ್. I don't think anyone can actually ever get to see the real Meghna except for myself. I don't think even my parents will get to see it. And it is not just me, it is neev kuda, it is maybe my friends, maybe my family members. Yara complete truth namge yavattu gotagala. It is only that person will know what they are. So probably that shield will never come off, especially for YouTube or social media. So at what age did you figure out, like, you started understanding life? Oh, I've still not understood life. I've still not. I'll tell you why. Oh, ನಂಗೆ ಜೀವನದಲ್ಲಿ ಎಲ್ಲ ಗೊತ್ತಾಗೋಯ್ತು ಅಂದರೆ then what is the point? I want to learn more. I want to explore. I don't want that ನಂಗೆ ಜೀವನದಲ್ಲಿ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿರೋದು. I don't like it. ಆ್ಯಂಡ್ ನಾನು ಯಾರಿಗೂ ಆ ಥರ ಬೋಧನೆನೂ ಮಾಡೋಕ್ಕೋಗಲ್ಲ. This is what life is about. This is what life is. This is how it should be ಅಂತೆಲ್ಲ ನಾನು ಹೇಳೋಕ್ಕೂ ಹೋಗಲ್ಲ. ಬಿಕಾಸ್ ಐ ಫೀಲ್, ನನ್ನ ಪ್ರಕಾರ, ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್, ಐ ಫೀಲ್ ಲಿವಿಂಗ್ ಎವ್ರಿ ಡೇ ಇಸ್ ಸೋ, ದಟ್ಸ್ ದ ಚಾಲೆಂಜ್, ದಟ್ ಈಸ್ ದ ಚಾಲೆಂಜ್. ನಾವು ಬರೀ ಓಕೆ ಮುಂದೆ ಹಿಂಗಿರೋಣ ಅಂದ್ಕೊಂಡೇ ಇರ್ತೀವಿ ಯಾವಾಗ್ಲೂ. ಲೆಟ್ಸ್ ಸ್ಟಾಪ್ ದ್ಯಾಟ್. ಲೆಟ್ಸ್ ಸ್ಟಾರ್ಟ್ ರೈಟ್ ನೌ ದಟ್ ಓಕೆ ಐ ಆಮ್ ಡೂಯಿಂಗ್ ದಿಸ್ ಇಸ್ ಗೋನ್ ಹ್ಯಾವ್ ಮೈ 100% ಕಾನ್ಸಂಟ್ರೇಷನ್. ಐ ಆಮ್ ಗೋನ್ ಲಿವ್ ಇನ್ ದಿಸ್ ಮೂಮೆಂಟ್. ಐ ಆಮ್ ಗೋನ್ ಎಂಜಾಯ್ ಜಸ್ಟ್ ಕ್ಯೂರಿಯಸ್ ಟುಡೇ ಅಂದ್ಕೊಂಡು. ಸೊ that is difficult. ಆ ಥರ ಇರೋದು ತುಂಬ ಕಷ್ಟ. That is something I've started cultivating in my everyday ಇದರಲ್ಲಿ. So I've not understood the power life. of now. The power of now. ಸೊ ಸದ್ಯಕ್ಕೆ ಇನ್ನೂ ಲೈಫ್ ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೋ ನಿಟ್ಟಲ್ಲಿ ಇನ್ನೂ ಮುಂದಕ್ಕೆ ಹೋಗ್ತಾನೆ ಇರೋದೇ ಲೈಫ್. ಅರ್ಥ ಆಗೋದು ಇಲ್ಲ. ನಾವು ಅನ್ಕೋಬೇಕಷ್ಟೇ. ನಂಗೆಲ್ಲ ಗೊತ್ತಿದೆ ಅಂತ ನಾವು ಅನ್ಕೊಂಡಿರ್ತೀವಿ. There is always a surprise or a shock waiting for you at some end. But yeah, that is life. I think that is life ಅನ್ಸುತ್ತೆ. I've come to your house first time, I think ಸುಂದರಾಜ್ ಸರ್ ಯಾವುದೋ ಒಂದು ಇದಕ್ಕೇನೋ ಇಂಟರ್ವ್ಯೂದು ಅವ್ರದ್ದು ಲಿಫ್ಟ್ ಮ್ಯಾನ್ ಯಾವುದೋ ಪ್ರಮೋಷನ್ಗೆ ಬಂದಾಗ. ಸೊ ಹಿ ಆಸ್ ಅ ಪರ್ಸನಾಲಿಟಿ, ಒನ್ ಥಿಂಗ್ ಐವ್ ಸೀನ್, ಅಮ್ಮ ಜೊತೆಗೆ ನಾನು ಜಾಸ್ತಿ ಮಾತಾಡಿಲ್ಲ, ಬಟ್ ಅವರು ತುಂಬ ಒಂದು ವ್ಯಕ್ತಿನ ದೂರದಿಂದ ನೋಡಿರ್ತಾರೆ. ಎಲ್ಲ ಒಂದು ಕಾಲ್ ಅಂತ ಬಂದಾಗ ನಿನ್ನನ್ನು ನಾನು ಕೇಳಿಸ್ಕೊತಾ ಇದ್ದೀನಮ್ಮ, ನಿನ್ನಲ್ಲಿ ಇಷ್ಟೆಲ್ಲ ಒಳ್ಳೆ ವಿಚಾರಗಳಿದೆ ಅನ್ನೋ ಹೇಳೋ ಒಂದು ಗುಣ ಇದೆಯಲ್ಲ, ಐ ಥಿಂಕ್ ದ್ಯಾಟ್ ಐ ರಿಯಲಿ ಲೈಕ್ ಇನ್ ಡ್ಯಾಡ್. ಸೊ ನನಗೆ ದೂರದಿಂದ ಒಂದು ಆರ್ಜೆ ಆಗಿ ನನ್ನನ್ನು ಅವ್ರು ನೋಡಿ ನನಗೆ ಇಷ್ಟು ಪ್ರೀತಿ ಕೊಡಬೇಕಾದ್ರೆ, ಅಫ್ಕೋರ್ಸ್ ಎಲ್ಲ ಮಗಳಿಗೆ ಯೂಶಲಿ ಅಪ್ಪಂದ್ರೆ ಫೇವ್ರೆಟ್. ಸೊ ಅಫ್ಕೋರ್ಸ್ ಡ್ಯಾಡೀಸ್ ಸೈಡ್ ಇವತ್ತೆಲ್ಲ ಅಪ್ಪ ಮಕ್ಕಳ ರಿಲೇಷನ್ಶಿಪ್ಪಲ್ಲಿ ಏನೇನೋ ಆಗಿ ಅನಿಮಲ್ ಅಂತ ಸಿನಿಮಾ ಬರ್ತಾರೋ ಕಾಲದಲ್ಲಿ. ಆನಿಮಲ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಯು ಫೌಂಡ್ ಇಟ್ ಅಂದರೆ ಒಂಥರ ಕಾಂಪ್ಲಿಕೇಟೆಡ್, ಅದು ತುಂಬ ಎಕ್ಸ್ಟ್ರೀಮ್ಸ್ ಇರ್ಬೋದು, ಬಟ್ ಯು ಕ್ಯಾನ್ ಇಟ್ ಈಸ್ ಎಕ್ಸ್ಟ್ರೀಮ್. ಎಮೋಷನ್ಸ್ ಎಕ್ಸ್ಟ್ರೀಮ್ ಆಗಿದೆ. there are no shades of grey ಸಿನಿಮಾಲಿ. I felt ಬ್ಲ್ಯಾಕ್ or ವೈಟ್ ಎರಡೇ, black ಇಲ್ಲ white. So I felt it is very very difficult to make a film like that. ಅಷ್ಟು ರಿಯಲಿಸಮ್ ಇಟ್ಕೊಂಡು ಇಲ್ಲ. It's so like you really need guts to put out something like that. Because ಇವತ್ತಿನ ಮಾರಲ್ ಪೊಲೀಸಿಂಗ್ ಎಷ್ಟಾಗ್ಬಿಟ್ಟಿದೆ ಅಂದರೆ, ಮನೇಲೆಲ್ಲ ನಾವು ಹಾಗೆ ಮಾಡ್ತಿರ್ತೀವಿ, ಬಟ್ ಸಿನಿಮಾ ನೋಡಿದಾಗ ಮಾತ್ರ ಮಾರಲ್ ಪೊಲೀಸಿಂಗ್ ಬಂದ್ಬಿಟ್ಟಿರುತ್ತೆ. ಹೌ ಕ್ಯಾನ್ ಸಮಥಿಂಗ್ ಕಮ್ ಲೈಕ್ ದಿಸ್ ಆನ್ ಸ್ಕ್ರೀನ್ ಅನ್ನೋದು. So I felt Animal is a very interesting film. And every time we watch a film, I think audience ಆಗಿ ನಾವು ಕೂತ್ಕೊಂಡು ಒಂದು ಸಿನಿಮಾ ನೋಡಿದಾಗ ಈ ಮಾರಲ್ ಪೊಲೀಸಿಂಗ್ ಅನ್ನೋದು ಫಸ್ಟ್ ಪಕ್ಕಕ್ಕೆ ಇಟ್ಬಿಡ್ಬೇಕು. ವಾಚ್ ದ ಫಿಲ್ಮ್ ಫಾರ್ ದಿ ಆರ್ಟ್ ಆಫ್ ಇಟ್. ವಾಚ್ ದ ಫಿಲ್ಮ್ ಫಾರ್ ದ ಸ್ಟೋರಿ. ಐ ಫೀಲ್ ಅ ಸಿನಿಮಾ ಈಸ್ ಆಲ್ವೇಸ್ ಅ ವಿಜುವಲ್ ಮೀಡಿಯಮ್ ಫಾರ್ ಅ ಸ್ಟೋರಿ ಟೆಲ್ಲಿಂಗ್. ಸೊ ನಾವು ಒಂದು ಕತೆ ಹೇಳ್ತಿರ್ತೀವಿ. ಈಗ ಕತೆ ಹೇಳೋವಾಗ ನಾವು ವರ್ಬಲಿ ಹೇಳೋವಾಗ ಇಂಥವನೊಬ್ಬ ಇದ್ದಮ್ಮ
ಹುಚ್ಚ ನನ್ನ ಮಗನ ಥರ ಇದ್ದ ಅವನು ಅಂತ ನಾವು ವರ್ಡ್ಸಲ್ಲಿ ಹೇಳ್ಬೋದು. ಅದನ್ನು ನೀನು ಸಿನಿಮಾಲಿ ತೋರಿಸ್ಬೇಕು, ಅವ್ನು ಹುಚ್ಚಿನ ಥರ ಆಡ್ತಾನೆ ಅಂದಾಗ ಅವ್ನು ಹೀಗೆಲ್ಲ ಮಾಡ್ತಾ ಇದ್ದ ಅಂತ ನೀವು ತೋರಿಸಿದಾಗ ಯುಲ್ಸೆ ಅದು ಹೆಂಗೆ ತೋರಿಸ್ಬಿಟ್ರು ಅಂತ. ಸೊ ಐ ಥಿಂಕ್ that way I felt Animal is an interesting film, and this is up for debate. No, I'm glad when ಅಂದರೆ ಈ ಥರ ಸಿಕ್ಕಿದಾಗ ವಿ ಆಲ್ಸೋ ಗೆಟ್ ಟು ನೋ ಹೌ ಪೀಪಲ್ ಆರ್ ಆಲ್ಸೋ ಲುಕಿಂಗ್ ಅಟ್ ಮೂವೀಸ್. ಯಾಕೆಂದರೆ ಕೆಲವರು ಅಣ್ಣವ್ರ ಕಾಲದ ಸಿನಿಮಾಗಳಲ್ಲಿ ಮೆಸೇಜಸ್ಗಳು ನೋಡಿರ್ಬೋದು, ಇನ್ನು ಹೀರೋಯಿಸಮ್ ನೋಡಿರ್ಬೋದು ಒಂದಷ್ಟು ಆ್ಯಕ್ಟರ್ಸ್ಗಳಲ್ಲಿ. ಬಟ್ ಟುಡೇ ಇಟ್ಸ್ ಆಲ್ ಅಬೌಟ್ ರಿಯಲಿಸಮ್, ಅಥವಾ ಕೆಲವುದು ಒಳಗಿರೋದನ್ನು ಎಕ್ಸ್ಟ್ರೀಮ್ಸಿಗೆ ತೊಗೊಂಡೋಗಿ ತೋರಿಸೋದಕ್ಕೆ ಅಂತಲೇ ಕೆಲವು ಸ್ಟ್ಯಾಂಪ್ ಮಾಡಿಕೊಂಡು, ಲೈಕ್ ಸಂದೀಪ್ ವಾಂಗ. ಇಂಡಿಯಾದಲ್ಲಿ ಹೇಗೆ 5 ಬೆರಳು ಒಂಥರ ಇಲ್ವೋ, ಒಂದಷ್ಟು ಜನ ಅದನ್ನು ನಾವು ಓಕೆ ಬರೀ ಮೂವಿ ಅಂತ ಎಂಟರ್ಟೈನ್ಮೆಂಟ್ ಅಂತ ಅದನ್ನು ಬೈಫರ್ಕೇಟ್ ಮಾಡಿಕೊಂಡು ಬಿಟ್ರೆ ಓಕೆ. ಯು ನೆವರ್ ನೋ ಹೆಂಗೆ ಅದು ಇನ್ಫ್ಲೂಯೆನ್ಸ್ ಆಗಿರುತ್ತೋ. ಒಂದು ನೋಡಿ 100 ಜನ ಹೌದು ಸ್ವಂತ ಬುದ್ಧಿ ಇಲ್ಲದೆ ಇರೋರು, ದಟ್ ಇಸ್ ಆ ಒಂದು ಪಾಯಿಂಟ್ ಇಂದಾನೆ ಇಟ್ ಬಿಕಮ್ಸ್ ವೆರಿ ಕಾಂಟ್ರವರ್ಷಿಯಲ್. ಎಸ್, ದೆನ್ ಪೀಪಲ್ ವಿಲ್ ಸ್ಟಾರ್ಟ್ ಯುನೋ ಡೂಯಿಂಗ್ ಕ್ಯಾಂಪ್ಸು ಒಂದು ಈ ಥರ ಅಲ್ಲ. ಬಟ್ ಎನಿವೆ ಅದು ಯಾಕೆ ಬಂತಂದ್ರೆ ಬಿಕಾಸ್ ಆಫ್ ಮೈ ಫಾದರ್. ಸುಂದರಾಚಾರ ಅಂದ್ರೆ ಅಲ್ಲಿಂದ ಆದ್ರೆ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ರಣಬೀರ್ ಕಪೂರ್ ಅಪ್ಪನ ಬಗ್ಗೆ ಮಾತಾಡೋವರೆಗೂ ಹೋದ್ವಿ. ಎಸ್, ಸರಿ ಇವಾಗ ಕಮಿಂಗ್ ಬ್ಯಾಕ್ ಬರ್ತೀನಿ. ಸೊ domesticated animals, not wild ones. You had Saint Bernardo. ಹೌದು. ಅದು ನೋಡಿದ್ರೆ ಒಳಗೆ ಬರ ಗಡಗಡ ಅಂತ. ಬಟ್ ಯುವರ್ ಹೌಸ್ ಇಸ್ ವೆರಿ ಬ್ಯೂಟಿಫುಲ್. ಅಂದ್ರೆ ಐ ಡೋಂಟ್ ನೋ ಇಫ್ ಪೀಪಲ್ ಹ್ಯಾವ್ ಸೀನ್ ಇಟ್. ಆ ಸ್ಟೋನ್ ಇದು ಮನೆಯ ಒಳಗಿಂದ ಸ್ಟೇರ್ ಕೇಸ್ ವೆರಿ ಒಂಥರ what do you call an aspirational house. It was very ahead of its time. It was built 22 years ago. Sun roof ಎಲ್ಲ ಸೈಡ್ ಅಲ್ಲೇ ಕೂತ್ಕೊಂಡು I was like wow, what a cool house. Nice. So why I'm taking you back to those days is that ನಾವೆಲ್ಲ ಇನ್ನೂ ಬಚ್ಚಾಗಳಾಗಿದ್ದಾಗ, ಅಂದರೆ 80s 90s, ಆಮೇಲೆ 84 ಬಾರ್ನ್. 90sಲ್ಲೆಲ್ಲ ಯಾವುದೇ ಸಿನಿಮಾ ನಮಗೆಲ್ಲ ಶಂಕರ್ ನಾಗ್ ಅವರು, ಅಣ್ಣವರು, ವಿಷ್ಣುವರ್ಧನ್ ಅವರು, ಅಂಬಿ ಅವರು ಸರ್. ಈಗ ನಿಮ್ಗಳಿಗೆಲ್ಲ ವಿಷ್ಣು ಅಂಕಲ್ಲು, ಅಂಬಿ ಅಂಕಲ್ಲು. ಸೊ ಯು ಸೆಡ್ ಪಾರ್ಟೀಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ವಿ ಜಸ್ಟ್ ಲಿಟಲ್ ಕ್ಯೂರಿಯಸ್ ಅಬೌಟ್ ಹೌ ಅವತ್ತಿನ ಕಾಲದ ಪಾರ್ಟೀಸ್ ಎಲ್ಲ ನಡೀತಾ ಇತ್ತು. ಏನಾಗ್ತಾಯಿತ್ತು ಅವತ್ತೆಲ್ಲ? ಒಂದಂತೂ ನನಗೆ ಪಕ್ಕ 100% ಹೇಳ್ಬೋದು. ಆಗಿನ ಕಾಲದಲ್ಲಿ ನನ್ ಆಫ್ ದ ಪಾರ್ಟೀಸ್ ಬೆಳಗಿನ ಜಾವ 5 ಗಂಟೆಗೆ ಮುಂಚೆ ಮುಗೀತಿತ್ತು. ಎವ್ರಿಥಿಂಗ್ ಬೆಳಗಿನ ಜಾವ ಸಣ್ಣ ಬರೋವರೆಗೂ ಪಾರ್ಟೀಸ್ ನಡೆಯೋದು. ಐ ರಿಮೆಂಬರ್ ದಿಸ್ ವೆರಿ ಕ್ಲಿಯರ್ಲಿ. ನಮ್ಮನೇಲೆ ಹಂಗಾಗ್ತಿತ್ತು. ಎವ್ರಿ ಕ್ರಿಸ್ಮಸ್ ಪಾರ್ಟಿ ಬೆಳಗ್ಗೆ ಅವ್ರ ಹಾಲು ತಂದು ಹಾಕ್ತಾರಲ್ಲ, ಆ ಟೈಮ್ವರೆಗೂ ಅಂಬಿ ಅಂಕಲು, ಅಪ್ಪ ಮತ್ತು ಅಪ್ಪನ ಫ್ರೆಂಡ್ಸು, ಕೀರ್ತಿ ಅಂಕಲ್ ಅವರೆಲ್ಲ ಇರ್ತಿದ್ರು. ಸೊ ದಿ ಯೂಸ್ ಟು ಸ್ಟೇ ಟಿಲ್ ದ wee hours in the morning and wrap up the party. ಇವತ್ತೆಲ್ಲ DJ ಮಿಕ್ಸು ಏನೇನೋ. ಇವಾಗೆಲ್ಲ 12 ಗಂಟೆ ಮೇಲೆ ಪಾರ್ಟಿ ಆಯ್ತು ಅಂದ್ರೆ ಅಷ್ಟೇ ಕತೆ. ಇವತ್ತೆಲ್ಲಿ ನಿಮ್ಮ ಮನೆ ರೋಡ್ ಫುಲ್ಲು ಏನಂತೆ, ಒಬ್ರು ಪಂಪ್ ಹೌಸ್ ಅಂತಾರೆ, ಒಬ್ರು 15. ಅದಕ್ಕೆ ನಮ್ಮ ಮನೆನೇ ಇಂಡಿಯನ್ ಬಿಯರ್ ಹೌಸ್ ಕನ್ವರ್ಟ್ ಮಾಡ್ಬಿಟ್ರಿ ಈಗ. ಓ ಯಾ, that's my house now. I mean not Indian beer house, but yeah, that's our space. ಓ, ಅದಕ್ಕೆ ರಂಗಶಂಕರ ಹತ್ರ ನಾವು ಇದು ಅಪಾರ್ಟ್ಮೆಂಟ್. ಓ, ನಾವು ಸೊ ಇಟ್ಸ್ ನಾಟ್ ದೇರ್ ನೌ ಹೌಸ್. ಹಂಗಿದ್ರೆ ದಟ್ ಸ್ಪೇಸ್ ಇಸ್ ನೌ ಕನ್ವರ್ಟೆಡ್ ಇಂಟು ಕಮರ್ಷಿಯಲ್ ಬಿಲ್ಡಿಂಗ್. ಇಂಟ್ರೆಸ್ಟಿಂಗ್. ಸೊ ಹೀಗೆ ಮಾತಾಡ್ತಾ ವಿ ಸ್ಟಾರ್ಟೆಡ್ ವಿತ್ your current life, Ryan, and then little bit of retro talks coming in. So have you ever met of course all the biggies of namma 90s, idu Vishnu Dada and how was, because ivattella ನೀವು ಸ್ಟಾರ್ ಕಿಡ್ಸ್, ಬಟ್ ಅವತ್ತು ಕಿಡ್ಸ್ ಅಂದರೆ ಇವತ್ತಿನ ಥರ ನೆಪೋಟಿಸಮ್ ಅವೆಲ್ಲ ಅಷ್ಟು ನ್ಯೂಸು ನಾಯ್ಸು ಈ ಲೆವೆಲ್ಗೆ ಮಾಡ್ತಾ ಇರಲಿಲ್ಲ. ಪೀಪಲ್ ರೆಸ್ಪೆಕ್ಟೆಡ್. ಓಕೆ, ಸ್ಟಾರ್ಗೂ ಮಕ್ಳು ಇರ್ತಾರೆ, ಅದನ್ನ ಹಂಗೆ ನೋಡೋರು. ಹೌದು. ಸೊ ಹೆಂಗಿತ್ತು ಅವತ್ತೆಲ್ಲ? ಇಟ್ ವಾಸ್ ಅಂದರೆ ನನಗೆ ಇವಾಗ ಇಫ್ ಯು ಅಂಬಿ ಅಂಕಲ್ ಬಗ್ಗೆ ಅಥವಾ ವಿಷ್ಣು ಅಂಕಲ್ ಬಗ್ಗೆ ಯಾರ ಬಗ್ಗೆ ಕೇಳಿದ್ರು ನನಗೆ ಅವ್ರನ್ನ ಒಂದು ಸ್ಟಾರ್ ಫಾರ್ಮಲ್ಲಿ ಅವ್ರ ಬಗ್ಗೆ ಮಾತಾಡಿ ಅಂದರೆ ನಂಗೆ ಗೊತ್ತಾಗಲ್ಲ. ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ಸೀನ್ ದೆಮ್ ಲೈಕ್ ದ ಹ್ಯೂಮನ್ ಸೈಡ್. ಯಾ, ಆ್ಯಂಡ್ ಐ ಯೂಸ್ ಟು ಎಂಜಾಯ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್. ಒನ್ ಪಾರ್ಟಿ ವಿತ್ ಅಂಬಿ ಅಂಕಲ್ ನನಗೆ ಮರೆಯೋಕ್ಕೆ ಆಗದೇ ಇರೋದು ಅಂದರೆ ಕ್ರಿಶ್ಚಿಯನ್ ವೆಡ್ಡಿಂಗ್ ಆಗಿದ್ದ ಈವ್ನಿಂಗ್ ವಿ ಹ್ಯಾಡ್ ಅ ಡಿನ್ನರ್. That was the most unforgettable party we have had with Ambi uncle. I think ಅವರೇ ಅನ್ಸುತ್ತೆ ಲಾಸ್ಟ್. ಇದು the last of the is that generation. ಕರ್ಕೊಂಡು ಬಂದು ಏನೋ ಸಮಾಧಾನ ಮಾಡೋದಾಗಲಿ. ವಿ ರೆಡ್ ಆಲ್ ದ ನ್ಯೂಸ್ ವಿಚ್ ಹ್ಯಾಡ್ ಹ್ಯಾಪನ್ಡ್ ಓವರ್ ಮೆನಿ ಇಯರ್ಸ್ ಅಲ್ವಾ. ಏನೋ ಇಂಟರ್ನಲ್ ಇಶ್ಯೂಸು, ಇಂಡಸ್ಟ್ರಿ ಮಧ್ಯೆ ಆ್ಯಕ್ಟರ್ಸ್ ಮಧ್ಯೆ ಏನೋ ಡಿಫ್ರೆನ್ಸಸ್ಸು, ಆಲ್ ಆಫ್ ದ್ಯಾಟ್ ಒಂದಷ್ಟಲ್ಲ. ವಿ ಹ್ಯಾವ್. ಬಟ್ ಅವಾಗ ಹೇಗಿತ್ತು ಅಂದರೆ ಐ ಫೀಲ್ ಆ್ಯಕ್ಟರ್ಸ್ ಆರ್ ಮೋರ್ ಕ್ಲೋಸ್ ನಿಟ್.
ನನಗೆ ಮೊನ್ನೆ ಕೂಡ ನಮ್ಮ ಅಪ್ಪ ಮಾತ್ರ ಮಾತಾಡ್ಕೋತಾ ಇದ್ದಾಗ ಇದು ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಬಂದು 90 years ಆಫ್ ಕನ್ನಡ ಸಿನಿಮಾದು ಸೆಲೆಬ್ರೇಷನ್ ಮಾಡಿದ್ರು ಮೊನ್ನೆ. ಆ್ಯಂಡ್ ಇಟ್ ಜಸ್ಟ್ ಡಿಂಟ್ ಫೀಲ್ ಲೈಕ್ ಹೌ ಇಟ್ ವಾಸ್ ಬಿಫೋರ್. ಸೊ ಮುಂಚೆ ಎಲ್ಲ ಈ ಕಲಾವಿದರ ಸಂಘ ಅವರೆಲ್ಲ ಸೇರಿ ಸಿನಿಮಾ ರಿಲೇಟೆಡ್ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ದಿ ಎಂಟೈರ್ ಇಂಡಸ್ಟ್ರಿ ಯೂಸ್ ಟು ಟರ್ನ್ ಅಪ್. ದಿ ಎಂಟೈರ್ ಇಂಡಸ್ಟ್ರಿ, ನೋ ಮ್ಯಾಟರ್ ನೀವು ಬಿಗ್ ಸ್ಟಾರ್, ಸ್ಮಾಲ್ ಸ್ಟಾರ್, ನಥಿಂಗ್ ಡೂಯಿಂಗ್. Everybody is there, everybody is going to sit there, be there, perform, at least ನಿಮ್ಮ ಅಟೆಂಡೆನ್ಸ್ ಹಾಕ್ತೀರಾ something, but everybody used to be very close knit. And ಒಂಥರ ಹೆಂಗಿತ್ತು ಅಂದರೆ, ಓಕೆ ನಿಮ್ಮ ಮನೇಲಿ ಏನೋ ಟ್ರಬಲ್ ಇತ್ತು ಅಂದರೆ ಯು ಕುಡ್ ಗೋ ಟು ಅನದರ್ ಸ್ಟಾರ್ ಲೈಕ್ ಅ ಫ್ರೆಂಡ್, ಲೈಕ್ ಅ ಫ್ಯಾಮಿಲಿ. ಇವಾಗ ಹಂಗಲ್ಲ, ಅಯ್ಯೋ ನಮ್ಮನೆ ವಿಷಯ ಅವ್ರ ಹತ್ರ ಏನಕ್ಕೆ ಹೇಳೋದು, ಇವಾಗ ಹಂಗಾಗ್ಬಿಟ್ಟಿದೆ. ಅವಾಗ ಏನಂದರೆ ನಮ್ಮನೆ ವಿಷಯ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದ್ರು ಅವ್ರು ಬಂದು ಸರಿ ಮಾಡ್ತಾರೆ, ಅದ್ರ ಬಗ್ಗೆ ಗಾಸಿಪ್ ಮಾಡೋದಾಗಲಿ ಅದಿರ್ತಿರ್ಲಿಲ್ಲ. ಸೊ ಪೀಪಲ್ ಆರ್ ವೆರಿ ಫ್ರೆಂಡ್ಲಿ, ಪೀಪಲ್ ವರ್ ವೆರಿ ನೈಸ್. ನೌ ಐ ಮೀನ್ ಬಿಕಾಸ್ ಐವ್ ಸೀನ್ ಬೋತ್ ದ ಸೈಡ್ಸ್ ನೌ, ಇವತ್ತು ಇಫ್ ಯು ಆರ್ ಆಸ್ಕಿಂಗ್ ಮೀ ಟುಡೇ, I feel, yes, that was the last of that gentleman generation. So strange ಅಲ್ಲ, ಅಂದರೆ ಅವತ್ತಿನ ದಿವಸ ಸೂಪರ್ ಕ್ಯಾಮ್ರಾಗಳಿರಲಿಲ್ಲ, ಸೂಪರ್ ಕ್ಯಾರವ್ಯಾನ್ಸ್ಗಳಿರಲಿಲ್ಲ, ಇವತ್ತಿನ ಥರ OTT ಪ್ಲಾಟ್ಫಾರ್ಮ್ಸ್ಗಳು. ಮತ್ತೆ ಮಾತಾಡ್ತಿದ್ರೆ ಇವತ್ತು 100 ಕೋಟಿ ಕ್ಲಬ್ಬು, ಕೋಟಿಗಳಿರಲಿಲ್ಲ, ಕೋಟೆಗಳಿದ್ವು, ಅಂದರೆ ಕೋಟೆಗಳಿರಲಿಲ್ಲ. 100 ಕೋಟಿ ಐ ಮೀನ್ ಆ ಥರ, ಬಟ್ ಕೋಟೆಗಳು ಇರಲಿಲ್ಲ. ಬಟ್ ಇವತ್ತೆಲ್ಲ ಇದೆ, ಒಳಗಿಂದ ತಿರುಳೇ ಇಲ್ಲ ಅನ್ನೋದು. ಕೆಲವು ವಿಚಾರಗಳಲ್ಲ ರಶ್ಮಿ. ಏನಾಗುತ್ತೆ ಅಂದರೆ, ಐ ಥಿಂಕ್ ಆ್ಯಸ್ ಟೈಮ್ಸ್ ಚೇಂಜ್, ಪೀಪಲ್ ಚೇಂಜ್, ಆ್ಯಂಡ್ ವಿ ನೀಡ್ ಟು ಚೇಂಜ್. ಐ ಥಿಂಕ್ ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್. ವಾಟ್ ಯು ಥಿಂಕ್ ಕುಡ್ ಬಿ ದ ಪ್ಯಾರಾಡೈಮ್ ಶಿಫ್ಟ್ ಆಗೋದಕ್ಕೆ, ಸಿನ್ಸ್ ವಿ ಆರ್ ಎಕ್ಸ್ಪ್ಲೋರಿಂಗ್ how things change with times and how it impacts all industries? It is first everything, see, necessity is the mother of invention. ಸೊ ಐ ಥಿಂಕ್ ಅಲ್ಲಿಂದನೇ ಎಲ್ಲ ಶುರು ಆಗೋದು. ಇವಾಗ ನಮಗೆ ಏನಾಯಿತು, ವೆನ್ ಪೀಪಲ್ ಸ್ಟಾರ್ಟೆಡ್ ನಾಟ್ ಕಮಿಂಗ್ ಟು ಥಿಯೇಟರ್ಸ್, OTT ಸ್ಟಾರ್ಟ್ ಆಯಿತು. ಸೊ OTT ಸ್ಟಾರ್ಟ್ ಆಗಿದ ತಕ್ಷಣ ಇನ್ನೂ ತೀರಾ ಜನ ಬರೋಕ್ಕೆ ನಿಲ್ಲಿಸ್ಬಿಟ್ರು ಥಿಯೇಟರ್ಗೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಫೈನಲಿ ಗೋಣ ಕಮ್ ಆನ್ TV ಆ್ಯಂಡ್ ವಿ ಗೋಣ ವಾಚ್. ಸೊ ವಾಟ್ ಯು ಆರ್ ಪೇಯಿಂಗ್ ಫಾರ್ ಕೇಬಲ್, ಇವಾಗ ನೀವು ಕೇಬಲ್ ಕಟ್ತಾ ಇಲ್ಲ, ಯು ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಕೇಬಲಲ್ಲಿ ಸಿನಿಮಾ ಹಾಕೋದಕ್ಕೆ. ನಿಮ್ಮ whenever you want and how many ever times you want, you can watch a film. You control now. Yeah, so I think we are all, when it's in your control, andag I felt this, we are all on our way to becoming God. So we all want power in our hands. ಆ ಥರ ಆಗ್ತಿದೆ ಅನ್ಸುತ್ತೆ. So everything is on demand, ಅಂದ್ರೆ in your control, whenever you want. Everybody wants everything to be in their control. That's I don't say it is right or wrong ಅಂತ moral policing ನಾನು ಮಾಡ್ತಿಲ್ಲ, but that's how everything is becoming ಅಂತ ಅನ್ಸುತ್ತೆ ನೋಡಿದಾಗ. ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್, ಬಿಕಾಸ್ ಎಷ್ಟೋ ಜನ ಈ ಶೋನ ನೋಡ್ತಾ ಇರೋರು, they would like to know how you think, they would like to know how the way I think. ನನಗೆ ಗೊತ್ತಾಗಲ್ಲ ಕೆಲವು ಸರಿ. I told you, no, I am in my own la la land. I am still in my own la la land. Meghna, as long as you are enjoying that land, doesn't matter, I guess. Yes. I mean, you are happy, you are content, you are trying to... You know, a lot of people, because ಎಷ್ಟೋ ಸತಿ ನಾನು ಏನೋ ಒಂದು ಸಿಚುವೇಶನಲ್ಲಿ ನಾನು ರಿಯಾಕ್ಟ್ ಮಾಡಿರಲ್ಲ. ಆ್ಯಂಡ್ ಕೆಲವರು ತುಂಬ ಹೀಟೆಡ್ ಕಾನ್ವರ್ಸೇಷನಲ್ಲಿ ಇರ್ತಾರೆ. ಆ್ಯಂಡ್ ಒನ್ ಪಾರ್ಟಿ ವಿಲ್ ಬಿ ಲೈಕ್ ತುಂಬ ಇಂಟೆಲಿಜೆಂಟಾಗಿ ಮಾತಾಡ್ತಿರ್ತಾರೆ, ಇನ್ನೊಂದು ಪಾರ್ಟಿ ವಿಲ್ ಬಿ ಸ್ಪೀಕಿಂಗ್ ಎಮೋಷ್ನಲಿ ಆರ್ ವಾಟ್ ಎವರ್ ಇಟ್ ಇಸ್. ಆ ಟೈಮಲ್ಲಿ ನಾನು ರಿಯಾಕ್ಟೇ ಮಾಡಿರಲ್ಲ. ಯು ನೋ ವಾಟ್ ದೇ ವುಡ್ ಹವ್ ಥಾಟ್ ಆಫ್ ಮೀ? ದಟ್ ಮೇಘ್ನಾ ಇಸ್ ಡಮ್. ದಿಸ್ ಹ್ಯಾಸ್ ಹ್ಯಾಪೆಂಡ್ ಸೋ ಮೆನಿ ಟೈಮ್ಸ್. ದಟ್ ಮೇಘ್ನಾ ಇಸ್ ಡಮ್, ಶಿ ಡಸಂಟ್ ಅಂಡರ್ಸ್ಟ್ಯಾಂಡ್, ಶಿ ಡಸಂಟ್, ನಾವು ಮಾತಾಡ್ತಿರೋದು ಅವಳಿಗೆ ಅರ್ಥ ಆಗ್ತಿಲ್ಲ. ಮೇಘ್ನಾ ಇಸ್ ವೆರಿ ನೈವ್. ನನ್ನ ಮೊನ್ನೆ ಕೂಡ ಐ ವಾಸ್ ಟಾಕಿಂಗ್ ಟು ಅ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ಐ ಸೆಡ್, ಸೊ ದೆನ್ ಐ ಸೆಡ್, ಸಿ ದಿಸ್ ಇಸ್ ವಾಟ್ ಐ ಫೆಲ್ಟ್. ಶಿ ಇಸ್ ಲೈಕ್, ದಟ್ಸ್ ಬಿಕಾಸ್ ಯು ಕೀಪ್ ಕ್ವೈಟ್ ಮೋಸ್ಟ್ ಆಫ್ ದ ಟೈಮ್ಸ್ ಆ್ಯಂಡ್ ಪೀಪಲ್ ಥಿಂಕ್ ದಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ or ಯು ಆರ್ ವೆರಿ ನೈವ್. ನೀನು ತುಂಬ ಗಲಬಲ್ ಅಂದ್ಕೊಂಡ್ಬಿಡ್ತಾರೆ. ನೀನು ಏನು ಹೇಳಿದ್ರು ಅರ್ಥ ಮಾಡ್ಕೊಂಡ್ಬಿಡ್ತೀಯ, ಅಥವಾ ಇಂಥ ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ಎಲ್ಲ ನಿನಗೆ ಅರ್ಥ ಆಗಲ್ಲ. ಆ್ಯಂಡ್ ಯು ಆರ್ ಎಂಟೈಟಲ್ಡ್ ಆ್ಯಂಡ್ ಯು ಹ್ಯಾವ್ ಏನಂತಾರೆ, ವಾಟ್ ಯು ಕಾಲ್ ಪ್ರಿವಿಲೇಜ್ಡ್. ಸೊ ಯು ಆರ್ ಅ ಪ್ರಿವಿಲೇಜ್ಡ್ ಚೈಲ್ಡ್. ಈಸಿಯಾಗಿ ಬಂದ್ಬಿಟ್ಟಿದೆ. ಸೊ ನಿನಗೆ ಬೇರೆ ಕಷ್ಟಪಟ್ಟಿರೋರ ಕಷ್ಟ ಅರ್ಥ ಆಗಲ್ಲ. ಪೀಪಲ್ ಹು ಕಮ್ ಫ್ರಮ್ ಸ್ಕ್ರ್ಯಾಚ್, ನಿಂಗೆ ಅವರ ಒಂದು ಸ್ಟ್ರಗಲ್ ಅರ್ಥ ಆಗಲ್ಲ ಅಂತ. So that's what people think about you, but they don't know you. They can never get to know what you are unless you open up to them. Another. You said there are a lot of things, windows open in your head.
ಹ್ಯಾವ್ ಯು ಎವರ್ ಥಾಟ್ ಆಫ್ ಮಲ್ಟಿ ಟಾಸ್ಕಿಂಗ್ ಅಥವಾ ಈ ಥರ ಎಲ್ಲ ಇಷ್ಟೆಲ್ಲ ಓಪನ್ ಆಗಿರೋದ್ರಿಂದಾಗಿ ಇಸ್ ಇಟ್ ಸಮ್ವೇರ್ ಟ್ರೈಯಿಂಗ್ ಐ ಡೋಂಟ್ ನೋ ಅದು ಎಲ್ಲೋ ಒಂದು ಕಡೆ ಕೆಲವು ವಿಚಾರಗಳಿಂದ ನಿಮ್ಮನ್ನು ದೂರ ಇಟ್ಟಿರುತ್ತೆ ಅಂತನಾ ಅಥವಾ ಹೌ ಯು ಲುಕಿಂಗ್ ಅಟ್ ಇಟ್? ಅಂದರೆ ಐ ಫೀಲ್ ಟು ಕೀಪ್ ಮೈ ಸೆಲ್ಫ್ ಗ್ರೌಂಡೆಡ್, ನನ್ನ ಮೈಂಡ್ನ ಸೇನಾಗಿ ಇಟ್ಕೋಬೇಕು ಅಂದರೆ ಐ ಹ್ಯಾವ್ ಟು ಥಿಂಕ್ ಲೈಕ್ ದ್ಯಾಟ್ ಬಿಕಾಸ್ ಐ ಆಮ್ ಅ ವೆರಿ ಎಮೋಷ್ನಲ್ ಪರ್ಸನ್. ಇಫ್ ಐ ಲೆಟ್ ಮೈ ಸೆಲ್ಫ್ ಬಿ ದ್ಯಾಟ್ ಎಮೋಷ್ನಲ್ ಇಟ್ಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ಮೀ ಅನ್ನೋದು ನನಗೆ ಗೊತ್ತು. ಸೊ ದ ರೀಸನ್ ಐ try to be like this rational always and multiple windows ಅಲ್ಲಿ ಯಾವಾಗಲೂ it's not like ನೀವೇನು ಮಾತಾಡ್ತಿದ್ರೆ ನನಗೆ ಅರ್ಥ ಆಗ್ತಿಲ್ಲ ಅಂತಲ್ಲ, ಅದ್ರ ಇಂಪ್ಯಾಕ್ಟ್ ನನಗೆ ಆಗ್ತಿಲ್ಲ ಅಂತಲ್ಲ. ಐ ಆಮ್ ಜಸ್ಟ್ ಅವಾಯ್ಡಿಂಗ್ ಇಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಇನ್. I don't want to take it in because it's going to affect me. And when I start giving my opinions, you can't take it. Handle it. So I don't go that way. So I'm not going to go there. Bekagilla nange. So because that's going to trigger me, then you can't handle that version of me and it's just going to end up in an ugly though. So I don't want to do that and I rather maintain my peace and my sanity than prove a point. ಒಳಗೆ ಏನಿದೆ ಅಂತ. So you don't want any ಇದು from outside to control that. So you're like I will control ಯಾವ್ದು ಬೇಕು ಏನು ಅನ್ನೋದು. ಯಾವ ಸನ್ಸೈನ್ ನಿಮ್ಮದು? Taurus. Why? ನಾನು ಜನರಲಿ ಆಸ್ಕಿಂಗ್. ನಾನು ಒಂದು ಕಾಲದಲ್ಲಿ ಲಿಂಡಾ ಗುಡ್ಮನ್ ಎಲ್ಲ ಓದ್ತಾ ಇದ್ದೆ. ಆಮೇಲೆ ಅಕ್ವೇರಿಯಂ. ಸೊ ನಮ್ಮಪ್ಪ. Now here we have crystal in the studio. ಏನಿದು ಕ್ರಿಸ್ಟಲ್ ಎಲ್ಲ ಇಟ್ಕೊಂಡು? It's basically amethyst ಅಂತ crystal. So I'll tell you, off late I've started believing in crystals. Crystals is nothing but semi-precious stones. I know what crystals are. No, and for people who don't but ಏನಕ್ಕೆ, what is the significance of this crystal in your show? Crystal they basically said this will just generally create a nice vibe. Because we have such deep conversations, ಎಲ್ಲ ಥರ ವ್ಯಕ್ತಿತ್ವಗಳು ಎನರ್ಜೀಸ್ ಇಲ್ಲಿ ಬರೋದ್ರಿಂದ ಇಟ್ ವಿಲ್ ಜಸ್ಟ್ ಪೀಸ್ ಔಟ್ ಅಂತ ಒಂದಿದು. ಸೊ ಐ ಥಾಟ್ ಓಕೆ ಇಟ್ಸ್ ನೈಸ್. ಐ ಥಿಂಕ್ ಒಳ್ಳೆ ವೈಬ್ ಕೊಡ್ತಾ ಇದೆ. ಐ ಕ್ಯಾನ್ ಫೀಲ್ ಇಟ್ ಆ್ಯಂಡ್ ಇಟ್ಸ್ ಪರ್ಪಲ್, ಸೊ ಐ ಲೈಕ್ ದ ಕಲರ್. ಒನ್ ಆಫ್ ಮೈ ಫೇವರೆಟ್ ಕಲರ್ಸ್. ಇದೆಲ್ಲ ಹೇಗಂದ್ರೆ ಪರ್ಪಲ್ ಇಸ್ ಇಟ್ ಓಕೆ. ಸೊ ನಂಬಿಕೆನೇ ದೇವ್ರು ಅಂತ ಇರ್ಬೇಕಾದ್ರೆ ಐ ಥಿಂಕ್ ಈ ಥರ ಎಲಿಮೆಂಟ್ಸ್ಗಳು ಇಫ್ ಯು ಬಿಲೀವ್ ಇನ್ ಇಟ್ ಆಬ್ವಿಯಸ್ಲಿ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ರಿಸಲ್ಟ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ನಾವು ಕಮಿಂಗ್ ಟು ದ ಮುಂದಿನದು, ವಾಟ್ ಆರ್ ಯುವರ್ ಬಿಲೀಫ್ ಸಿಸ್ಟಮ್ಸ್ ಲೈಕ್ ಮೇಘ್ನಾ? ಅಂದರೆ ದೇವ್ರ ವಿಚಾರ ಆಗಿರಲಿ ಅಥವಾ ಜೀವನನ ನೋಡೋ ವಿಚಾರಕ್ಕೆ ಒಂದಷ್ಟು ವ್ಯಾಲ್ಯೂಸ್ಗಳಾಗಿರಲಿ ಎಲ್ಲ ಬದಲಾಗ್ತಾ ಇರುತ್ತೆ. ನಾನು ಜೀವನ ನೋಡಿರೋ ಹಾಗೆ ನಿಮ್ಗೆ ಏನಿದು? ಐ ಆಮ್ ಅ ವೆರಿ ಫರ್ಮ್ ಬಿಲೀವರ್ ಇನ್ ದ ಕಾನ್ಸೆಪ್ಟ್ ಆಫ್ ಗಾಡ್. ದೇವ್ರನ್ನ ನಂಬ್ತೀರಾ? ದೇವ್ರನ್ನ ತುಂಬ ನಂಬ್ತೀನಿ. ಐ ಆಮ್ ಅ ವೆರಿ ಫರ್ಮ್ ಬಿಲೀವರ್ ಈವನ್ ಆಫ್ಟರ್ ಎವ್ರಿಥಿಂಗ್ ದಟ್ ಇಸ್ ಹ್ಯಾಪನ್ ಇನ್ ಮೈ ಲೈಫ್. ಕೆಲವ್ರಿಗೆ ಅನ್ಸಿರ್ಬೋದು ದಟ್ ಅವಳಿಗೆ ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾಳೆ ಹಾಗೆಲ್ಲ. ನೋ, ಐ ಬಿಲೀವ್ ಇನ್ ಗಾಡ್. ಐ ಆಮ್ ಆಂಗ್ರಿ ವಿತ್ ಗಾಡ್, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. But I believe in God and that's why I'm angry with God because I know what he's capable of. That's what I feel I know. Andre nange that whole concept of what humans have made God to be ad gottilla nange. Na manusharella seri devra andre hinge, rituals andre hange, religion andre hinge, adar ಬಗ್ಗೆ ಗೊತ್ತಿಲ್ಲ ನನಗೆ. ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೂ ಹೋಗಲ್ಲ because it's a very very deep topic and I don't want to talk about something which disturbs general thinking. So general thinking na disturb ಮಾಡುವಂಥದ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಟ್ ನನಗೆ ಆ್ಯಸ್ ಅ ಪರ್ಸನ್ ಐ ಆಮ್ ಅ ವೆರಿ ಫರ್ಮ್ ಬಿಲೀವರ್ ಇನ್ ಗಾಡ್ ಆ್ಯಂಡ್ ಐ ರೆಸ್ಪೆಕ್ಟ್ ಗಾಡ್ ಆ್ಯಂಡ್ ಐ ಬಿಲೀವ್ ಇನ್ ದ ಪವರ್ ಆಫ್ ಪ್ರೇಯರ್ ಅ ಲಾಟ್. ಸಿನ್ಸ್ ಯು ಹ್ಯಾವ್ ಬೋತ್ ದ ಬ್ಯಾಕ್ಗ್ರೌಂಡ್ಸ್, ಅಂದರೆ ಕ್ರಿಶ್ಚಿಯಾನಿಟಿ ಆ್ಯಸ್ ವೆಲ್ ಆಸ್ ಹಿಂದೂಯಿಸಮ್, ಸೊ ಟುಡೇ ಅಂದರೆ ಪ್ರೇಯರ್ ಅಂದ ತಕ್ಷಣ ವಾಟ್ ಡು ಯು ಪ್ರೇ ಆ್ಯಂಡ್ ದೆನ್ ಹೌ ಡು ಯು ಟೇಕ್ ದಿಸ್ ಸಿಸ್ಟಮ್ ಇನ್? Pray andre for me it's always a conversation which I have with the divine. So ನಾನು ಪ್ರೊಕ್ಲಮೇಷನ್ಸ್ ಇಲ್ಲ. ನನ್ನ ಹತ್ರ ಯಾರಾದರೂ ಬಂದ್ಬಿಟ್ಟು ಯು ಬಿಲೀವ್ ಇನ್ ಗಾಡ್ ಸೊ ವಾಟ್ ಥರ ಲೈಕ್ ಹೆಂಗೆ ಅದನ್ನು ಪ್ರೊಕ್ಲೇಮ್ ಮಾಡ್ತೀರಾ, ಹೆಂಗೆ ಇದು ಮ್ಯಾಟರ್? ನೋ, ಐ ಆಮ್ ಅ ವೆರಿ ಸೈಲೆಂಟ್ ವರ್ಷಿಪರ್ ಆಫ್ ದ ಎನರ್ಜಿ ದಟ್ ಈಸ್ ಸರೌಂಡಿಂಗ್ ಅಸ್. ವೆನ್ ಐ ಫೀಲ್ ಇಟ್ ಇಸ್ ನಾನು ಹ್ಯೂಮನ್ ಫಾರ್ಮಲ್ಲಿ ಇರೋದಕ್ಕೂ ದ godly formal devrirodukku the way I can communicate with him is very like enantara, it has to be mindful and something that conversation is just between him and me or her, gotilla, we don't know, so it's her or him, gotilla. And I feel that way my prayers are very conversation based. ಮಾತಾಡೋದು ದೇವರು ಅಂತ ಒಂದು ಜಾಗ ಕೊಟ್ಟು ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಇರೆಸ್ಪೆಕ್ಟಿವ್ ಆಫ್ ದ ನೇಮ್, ಇರೆಸ್ಪೆಕ್ಟಿವ್ ಆಫ್ ದ ಧರ್ಮ, ಆ ಎನರ್ಜಿಗೆ ಯು ಬೇಸಿಕ್ಲಿ you can say energy, him, her, God.
ಬಟ್ ಹಂಗೆ ಅಂದ್ಬಿಟ್ಟು ಇಟ್ ಇಸ್ ನಾಟ್ ದಟ್ ಐ ಡಿಸ್ರೆಸ್ಪೆಕ್ಟ್ ದ ರಿಲಿಜನ್ಸ್, ಬಿಕಾಸ್ ಎವ್ರಿ ರಿಲಿಜನ್ ಐ ಫೀಲ್ ಕೆಲವು ಸತಿ ಕಸ್ಟಮ್ಸ್ ಅಂತ ಏನು ಮಾಡಿರ್ತಾರೆ, ಇವಾಗಿನ ಜನ ಅದನ್ನು ಕಸ್ಟಮ್ಸ್ ಅನ್ನೋ ಹೆಸರಿನಲ್ಲಿ ಅದನ್ನು ದುರುಪಯೋಗ ಪಡಿಸ್ಕೋತಿರೋದು ಬೇರೆ ವಿಷಯ. ಬಟ್ in actual reality, when there are certain customs which are very scientific and I do follow them. Certain customs ತುಂಬಾ scientific ಆಗಿರುತ್ತೆ. ಕೆಲವು ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಆದಾಗ ಟೋರಿಂಗ್ ಹಾಕೋಬೇಕು ಅಂತಾರೆ. there is a scientific reason behind it. It is not just something forced upon, okay, one jewel ಹಾಕೋಬೇಕು. Piece of jewelry. It's something I feel personally, I feel it's very scientific. And I do believe in ಆ ಥರ ಚಿಕ್ಕ anything, any ritual which has a scientific reasoning. You give me a reason, I will believe in the custom and the ritual. Reason illde sumne idan maadu andre I will not believe in it, because I feel devar bandu ಆ custom ಮಾಡಿರಲ್ಲ. So you don't do that custom and say, this is what that was forced on you. Yeah, but I have a lot of respect for both the religions which I've been brought up with. So be it Hindu, be it Christian. ಮದ್ವೆನೂ ಐ ಥಿಂಕ್ ಎರಡು ರೀತಿಯಲ್ಲೂ ಮಾಡ್ಕೊಂಡ್ರಿ. ಹೌದು. ಸೀಯಿಂಗ್ ಆಲ್ ದ ವಿಡಿಯೋಸ್ ಅಂಡ್ ಇಟ್ ವಾಸ್ ಇಟ್ ಸ್ಪೀಕ್ಸ್ ಲೈಕ್ ಹೌ ಯು ಆರ್ ನಾಟ್ ಡಿಸ್ರಪ್ಟಿಂಗ್ ಎನಿಥಿಂಗ್, ಯು ಆರ್ ರೆಸ್ಪೆಕ್ಟಿಂಗ್ ಬೋತ್ ಅಂಡ್ ದೆನ್ ಯು ಜಸ್ಟ್ ಗೋಯಿಂಗ್ ಅಹೆಡ್ ವಿತ್ ದ. Yes, that was what I wanted also, even for Ryan. ಇವಾಗ ರಾಯನ್ ಎಷ್ಟೋ ಜನ ರಾಯನ್ ಈಸ್ ದೇರ್ ಇದು ವಾಟ್ ನೇಮ್ ಇಸ್ ದಟ್ ಅಂತ ಎಷ್ಟೋ ಜನ. Ryan is a Sanskrit name. ಸೊ ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್. ರಾಯನಿಗೆ ಹೆಸರಿಡಬೇಕಾದ್ರೆ ಅವನಿಗೆ ಇಟ್ ಶುಡ್ ನಾಟ್ ಬಿ ಸಮಥಿಂಗ್, ಬಿಕಾಸ್ ನಾನು ಚಿರು ವಿ ಆರ್ ಫ್ರಮ್ ಡಿಫ್ರೆಂಟ್ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ಸ್. ಐ ಡಿಡ್ ನಾಟ್ ವಾಂಟ್ ಸಮಥಿಂಗ್ ಆ ಕಡೆ ವಾಲೋದ ಈ ಕಡೆ ವಾಲೋದ, ಆ ಪ್ರಶ್ನೆನೇ ಬರಬಾರ್ದು. ರಾಯನ್ ವಿಲ್ ಬಿ ನೇಮ್ಡ್ ಇನ್ ಸಾನ್ಸ್ಕ್ರಿಟ್. ದಿಸ್ ಬೋತ್ ಆಫ್ ಅಸ್ ವರ್ ವೆರಿ ಲೈಕ್, ಯು ನೋ ಹೌ ಇಟ್ ಇಸ್ ಅಲ್ಲ, ವೆನ್ ಯು ಗೆಟ್ ಟು ನೋ ಯುವರ್ ಪ್ರೆಗ್ನೆಂಟ್, ವಿ ಯೂಸ್ ಲೈಕ್ ಓಕೆ ಏನು ಹೆಸರಿಡೋದು, ಹುಡುಗ ಆದರೆ ಏನು ಹೆಸರಿಡೋದು, ಹುಡುಗಿ ಆದರೆ ಅಂದರೆ ಹೆಸರು ಆಮೇಲೆ, ಬಟ್ ಯಾವ ಥರದ್ದು ಅನ್ನೋದು ಫಸ್ಟ್ ಇತ್ತು. ಸೊ ಚಿರಂಜೀವಿ is a Sanskrit word, Meghna is a Sanskrit word, so we wanted Ryan's name also to be from Sanskrit. And why Ryan is named Ryan ಅಂದರೆ, ರಾಯನ್ ಅನ್ನೋ ಒಂದು ವರ್ಡ್ ಏನಿದೆ, ಇಟ್ಸ್ ದ ಸೇಮ್ ಇನ್ ಆಲ್ ದ ತ್ರೀ ರಿಲಿಜನ್, be it Muslim, be it Hindu, be it Christian. It's just pronounced little differently. So in Christianity it is Ryan, in Hindu it is Ryan, which is same thing, which translates to Sanskrit, and Islam it is Riyan, and all the three have the same meaning. That is it's like prince. So in I think in Persian it means prince who has opened the gates of paradise. So I felt this was one name which was so apt for somebody who does not want too much of religious influence irodu, and I felt Ryan is, and of course avaga everybody, I mean he is the prince of our life, so that's how and he opened the gates of paradise in our entire family. So after Ryan came, a lot of things changed in our family. Like, so whatever you're comfortable opening up, like what? No, andre first thing that changed was the mindset. We had seen 6 months or 5 months of so much pain, void. Yeah, and we were looking forward to his birth. So once he came, everything changed, and I think he opened the gates of paradise for the family. So that is how he was named Ryan anta. ಒಂದೊಂದು ಘಟನೆಗಳು ಒಂದೊಂದು ಎಷ್ಟೆಷ್ಟನ್ನೆಲ್ಲ ಓಪನ್ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ಇವತ್ತಿನ ಒಂದು ಬಸ್ ವರ್ಡ್ ಇಸ್ ಬೇಸಿಕ್ಲಿ ಮ್ಯಾನಿಫೆಸ್ಟೇಷನ್. ಮೇಘ್ನಾ, ಡು ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಗೊತ್ತಾ? ಅದಕ್ಕೆ ತಕ್ಕಂತೆ ಏನಾದ್ರು ಪುಸ್ತಕಗಳು ಓದಿದ್ದೀರಾ? ಹೌ ಡು ಯು ಆ್ಯಡ್ ವ್ಯಾಲ್ಯೂಸ್ ಆ ಥರ ನಿಮ್ಮ ಲೈಫ್ಗೆ? ಮ್ಯಾನಿಫೆಸ್ಟೇಷನ್ ಈಸ್ ಬೇಸಿಕ್ಲಿ ನನಗೆ ಅರ್ಥ ಆಗಿರೋದು, ಅದ್ರ ಬಗ್ಗೆ ಏನು ಪುಸ್ತಕಗಳು ನಾನು ಓದಿಲ್ಲ, ಬಟ್ ಯಾವುದೋ ಒಂದನ್ನು ಇದಿತ್ತಲ್ಲ, ನಮ್ಮ ಓಂ ಶಾಂತಿ ಓಮಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಪೂರಾ ಶಿದ್ದತ್ ಸೇ ಜೋ ತುಮ್ನೆ, ಅದು ಸ್ವಲ್ಪ ಹೇಳ್ಬಿಡಿ, ನನಗೆ ಡೈಲಾಗ್ ಸರಿಯಾಗಿ ಬರ್ತಿಲ್ಲ. ಇರೋದು ಅಂದರೆ ಏನಾದ್ರು ಇಷ್ಟಪಟ್ಟು ನೀವು ಅನ್ಕೊಂಡ್ರೆ ಅದನ್ನ ನಿಜ ಆಗ್ಸೋದಕ್ಕೆ ಪ್ರಪಂಚದ ಎಲ್ಲಾ ಶಕ್ತಿಗಳು ಬಂದು ನಿಲ್ಲತ್ತೆ ಅನ್ನೋ ಅಂದ್ರೆ ಸಮಥಿಂಗ್ ವಿಚ್ ನಮ್ಮ ಎಂಟೈರ್ ಬೀಯಿಂಗ್, ಲೈಕ್ ಆಸ್ ಅನ್ ಎನರ್ಜಿ ಆರ್ ಸೆಲ್ಫ್ಸ್, ನಾವು ಅದನ್ನು ತುಂಬ ಒಂದು ರೀತಿಯಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಯಾವುದೋ ಒಂದನ್ನು ಆಸೆ ಪಟ್ಟು ಇಷ್ಟಪಟ್ಟು ಅದಕ್ಕೋಸ್ಕರ ವೆನ್ ವಿ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್, that I feel is manifestation. So can I ask, what are you manifesting right now? Like right now I'm only manifesting that, ಒಳ್ಳೊಳ್ಳೆ
ಎನರ್ಜೀಸನ್ನ ಶೋನಲ್ಲಿ ಮೀಟ್ ಮಾಡಬೇಕು. ಅದ್ರ ಮೂಲಕ ನಾವು ನೋಡೋವಂಥ ಲೈಕ್ ನಾವು ನೋಡೋ ಲೈಫನ್ನು ನೋಡೋ ರೀತಿಯೇ ಚೇಂಜ್ ಆಗ್ಬಿಡುತ್ತೆ. ಲೈಕ್ ವೆನ್ ಮಾಸ್ಟರ್ ಮಂಜುನಾಥ್ ಅವ್ರು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ವೆನ್ ಈ ಕೇಮ್ ಶಂಕರ್ ನಾಗ್ ಸರ್ ಬಗ್ಗೆ ಹೇಳಿದ ಒಂದಷ್ಟು ವಿಚಾರಗಳು ಈಗಲೂ ಕಿವಿ ಮುಂದೆ ಹೆಂಗಿದೆ ಅಂದರೆ ದಟ್ ಎನರ್ಜಿ ಓನ್ಲಿ ಚೇಂಜಸ್ ದ ವೇ ವಿ ಥಿಂಕ್, ದ ವೇ ವಿ ಟ್ರೀಟ್ ಪೀಪಲ್. ಅವ್ರು ಎಷ್ಟು ಸೆಲ್ಫ್ಲೆಸ್ ಆಗಿ ಅವ್ರದ್ದಲ್ಲದ ಕ್ಷೇತ್ರದಲ್ಲೂ ಹೋಗಿ ಎಲ್ಲದಕ್ಕೂ ಹೇಗೆ ನುಗ್ತಾ ಇದ್ರು. ಇದು ನಾನು ಕೇಳ್ಪಟ್ಟಿದ್ದೀನಿ, ಅಪ್ಪನೂ ಹೇಳ್ತಿದ್ರು, ಅಮ್ಮನೂ ಹೇಳ್ತಿದ್ರು, ಯಾಕಂದರೆ ದೇ ಹ್ಯಾವ್ ಡನ್ ಮೆನಿ ಫಿಲ್ಮ್ಸ್ ವಿತ್ ಹಿಮ್ ಆ್ಯಂಡ್ ಇನ್ಫ್ಯಾಕ್ಟ್ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆಫ್ ಶಂಕರ್ ನಾಗ್ ಅಂಕಲ್. ನನಗೆ ನೀವು ಕೇಳಿದ್ರಲ್ಲ ಎಲ್ಲರೂ ಮೀಟ್ ಮಾಡಿದ್ದೀರಾ ಅಂತ, ಯೂಶ್ವಲಿ ನನಗೆ ಲೈಫಲ್ಲಿ ರಿಗ್ರೆಟ್ಸ್ ಅನ್ನೋದಿಲ್ಲ, ಬಟ್ ಐ ಫೀಲ್ ಸ್ಯಾಡ್ ದ್ಯಾಟ್ ಶಂಕರ್ ನಾಗ್ ಅಂಕಲ್ನ ನನಗೆ ನನ್ನ ಲೈಫಲ್ಲಿ ಮೀಟ್ ಮಾಡೋಕ್ಕಾಗೇ ಇಲ್ಲ ಅಂತ. ಬಿಕಾಸ್ ದ ಇಯರ್ ಐ ವಾಸ್ ಬಾರ್ನ್ ವಾಸ್ ದ ಇಯರ್ ಹಿ ಪಾಸ್ಡ್ ಅವೇ. ಸೊ ಆ್ಯಂಡ್ 1990 ಸೊ ಅಮ್ಮ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಮಹೇಶ್ವರ ಅನ್ನೋ ಒಂದು ಸಿನಿಮಾ ಸೆಟ್ಟಲ್ಲಿ. ಸೊ ಶಂಕರ್ ನಾಗ್ ಅಂಕಲ್ ಅದರಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಆ್ಯಂಡ್ ಅಪ್ಯಾರೆಂಟ್ಲಿ ಅವರು ಐ ಥಿಂಕ್ ಶಿ ವಾಸ್ ವೀಕ್ ಆರ್ ಸಮಥಿಂಗ್ ಅವತ್ತಿನ ದಿನ, ಶಿ ಹ್ಯಾಡ್ ನಾಸಿಯಾ ಆರ್ ಸಮಥಿಂಗ್, ಏನೋ ಗೊತ್ತಿಲ್ಲ. ಆ್ಯಂಡ್ ಡಾಕ್ಟರ್ ಅರವಿಂದ್ ಅಂತ ಅವರು ಅಪ್ಪನ ಮೀಟ್ ಮಾಡೋಕ್ಕಲ್ಲಿ ಬಂದಿದ್ದರು. ಸೊ ಆ ಟೈಮಲ್ಲಿ ಡಾಕ್ಟರ್ ವೆನ್ ಹಿ ವಾಸ್ ಚೆಕಪ್ ನಡೀತಿರ್ಬೇಕಾದ್ರೆ ಅಪ್ಯಾರೆಂಟ್ಲಿ ಶಂಕರ್ ನಾಗ್ ಅಂಕಲು ಅಪ್ಪ ಎಲ್ಲ ಡೋರ್ ಹತ್ರ ನಿಂತ್ಕೊಂಡು ಕಿವಿ ಇಟ್ಕೊಂಡು ಕಾಯ್ತಿದ್ರಂತೆ ಏನು 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 ಅಂತ. ಆ್ಯಂಡ್ ದ್ಯಾಟ್ ಇಸ್ ವೆನ್ ಆ ಮಹೇಶ್ವರ ಶೂಟಿಂಗ್ ಟೈಮಲ್ಲಿ ದೇ ಸೆಡ್ ಪ್ರಮೀಳಾ ಅವರೇ ಯು ಪ್ರೆಗ್ನೆಂಟ್ ಅನ್ನೋದು. ಸೊ ಯಾ, ಅಂದರೆ ಎವ್ರಿಬಡಿ ದಟ್ ಯು ನೋ ಹೂಸ್ ಹ್ಯಾಡ್ ಸಮ್ ಒಡನಾಟ ವಿತ್ ಅವರು, ದೇ ಹ್ಯಾವ್ ಸಚ್ ಗುಡ್ ಥಿಂಗ್ಸ್ ಟು ಸ್ಪೀಕ್ ಅಬೌಟ್. ಅದೇ ಇವೆಲ್ಲ ಕೇಳಿದಾಗ ಅನ್ಸುತ್ತೆ ಇಟ್ಸ್ ಲೈಕ್ ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಲೈಫ್, ಏನು ಹುಡುಕ್ತಾ ಇದ್ದೀವಿ ಲೈಫಿಂದ, ಅವ್ರವ್ರ ಪೊಸಿಷನ್ನು ಅವ್ರವ್ರದ್ದು ಆ ಒಂದು ಜಾಗದಲ್ಲಿ ಅಂತ. ಸೊ ವೈ ಐ ಓಪನ್ ದಿಸ್ ಅಪ್ ವಾಸ್ ರೈಟ್ ನೌ ದಿಸ್ ಇಸ್ ವಾಟ್ ಐ ಆಮ್ ಮ್ಯಾನಿಫೆಸ್ಟಿಂಗ್. ಫರ್ಗೆಟ್ ಎಷ್ಟು ವ್ಯೂಸ್ ಬರುತ್ತೆ ಅದಲ್ಲ, who are we meeting, what are we trying to understand from their perspective, from their journey anta. So I am right now manifesting some good people coming on the show and helping us with different perspectives. So what are you manifesting anta helakidira? Oh Lakshmi Baramma hange. Yeah. Okay, now moving on to the next idu duddu. Of course very important conversation on the show, yeah, because podcast galalli ee tarada shows galalli ವಿ ಸಿ ದ ಹೋಲ್ ಹ್ಯೂಮನ್ ಸೈಡ್ ಅಲ್ಲ. ನಿಮ್ಮ ಎಮೋಷ್ನಲ್ ಏನೋ ಕೋಶಂಟ್ ಏನು IQ ಅನ್ನೋದಕ್ಕಿಂತ ಹೌ ಇಂಟೆಲಿಜೆಂಟ್ ಕಾನ್ವರ್ಸೇಷನ್ಸ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಮತ್ತು ನಿಮ್ಮ ಕರಿಯರು ಇದು ಮಧ್ಯ ದುಡ್ಡು, ಬಿಕಾಸ್ ಮನಿ ಸ್ಪೀಕ್ಸ್. ಇವತ್ತೆಲ್ಲ ಎಲ್ರಿಗೂ ಅಯ್ಯೋ ಟು ದಿ ಎಕ್ಸ್ಟೆಂಟ್ ಅಂಬಾನಿ ಅವ್ರ ಮನೆ ಮದುವೆಗಳ ಪ್ರೀ ವೆಡ್ಡಿಂಗ್ ಎಲ್ಲ ನೋಡ್ಬಿಟ್ಟೆ ಎವ್ರಿಬಡಿ ಇಸ್ ಲೈಕ್ ಏನು ಗುರು ಅದು, ಸ್ಟಾರ್ಸ್ಗಳೆಲ್ಲ ಒಂಥರ ಕಡಲೆಕಾಯಿ ಥರ ಅಲ್ಲಲ್ಲಿ ಎಲ್ಲ ಕಡೆ ಕಡಲೆಕಾಯಿ ಪರಿಷೆ ಥರ ಎಲ್ಲ ಕಡೆ ಎಲ್ಲ ಓಡಾಡ್ತಾ ಇದಾರಲ್ಲ ಆ ಥರ. ಸೊ ಮನಿ ಎವ್ರಿಬಡಿ ನೋಸ್ ಮನಿ ಸ್ಪೀಕ್ಸ್, ಮನಿ ಈಸ್ ಎವ್ರಿಥಿಂಗ್. ಸೊ ವಾಟ್ ಕೈಂಡ್ ಆಫ್ ಮನಿ, ಐ ಮೀನ್ ಐ ಡೋಂಟ್ ನೋ ಮೇಕ್ಸ್ ವಾಟ್ ಟು ಆಸ್ಕ್. ಐ ಮೀನ್ ಐ ಆಮ್ ಡೆಫಿನೆಟ್ಲಿ ನನ್ನ ಮನಿ ಅಂದಿದ್ದು ಸೊ ದಟ್ ಇಟ್ ವಾಸ್ ಆನ್ ಅ ಲೈಟರ್ ನೋಟ್. ಬಟ್ yes, manifesting money is a good thing. Yeah, as long as you use it for good purposes. How do you manifest money? Andre what tools are you using? Why andre what is, I have no idea what you're talking about. ಅಲ್ಲ ಅದೇನಾದ್ರು affirmations ಇದೆಯಾ ಅಥವಾ ಏನಾದರೂ? ಅಲ್ಲ ನಾನು ನಿಮ್ಮನ್ನು ಕೇಳಬೇಕು ಅನ್ಕೊಂಡಿದ್ದೀನಿ, is there affirmations for that? Is there any book which I can read and get more of it ಅಂತ? Atomic Habits ಅಂತ there is one nice book which ಅಂದರೆ ಸೆಲ್ಫ್ ಹೆಲ್ಪ್ ಅಂತೆಲ್ಲ ಬಂದಾಗ that is one book. Wiser ಅಂತ there is one Instagram page that I also follow. Wiser, WYZR, Wiser ಅದನ್ನ ಯಾವ್ದಾರ ಒಂದು ಸ್ಲ್ಯಾಂಗಲ್ಲಿ ದೇ ಗಿವ್ ರೆಕಮೆಂಡೇಶನ್. ನೋಡಿ ಅಲ್ಲೊಂದು 30 ಇದು ಹಾಕ್ಬಿಟ್ಟಿದ್ದಾರೆ, ಕ್ಯಾಟಗರಿ ವೈಸ್ ಹೇಗೆ ಹೋಗೋದ ಅಂದರೆ ಸೆಲ್ಫ್ ಹೆಲ್ಪು, ಸೈಕಾಲಜಿ, ಫಿಕ್ಷನ್, ಸೊ ಈ ಥರ ಅಲ್ಲ. ಸೊ few of the recommendations you should just go check them out, because ಅವರು 2 days 5 recommendation ಅಂತ ಹಿಂಗೆ ಸ್ಟಾರ್ಟ್ ಮಾಡ್ತಾರಲ್ಲ. when I make a lot of money, I'm going to invest in your show. ವಾಹ್, yay, ಇದು ಡೆಫಿನೆಟ್ಲಿ. ಲೈಕ್ ನೆಕ್ಸ್ಟ್ ವಿಚಾರ ಬೀಯಿಂಗ್ ಎವ್ರಿ ಪ್ರೊಫೆಷನ್ ಹ್ಯಾಸ್ ಇಟ್ಸ್ ಓನ್ ಹೈಸ್ ಆ್ಯಂಡ್ ಲೋಸ್. ಸೊ ಫಸ್ಟು ನಾನು ಎಷ್ಟು ಓಪನ್ ಆಗಿರ್ತೀನೋ ಅಷ್ಟು ಓಪನ್ ಆಗಿ ಐ ಕ್ಯಾನ್ ಆಸ್ಕ್ ಅ ಕ್ವೆಶನ್, ವೆದರ್ ಯು ಆರ್ ಕಂಫರ್ಟಬಲ್. ಓಕೆ, ಅದು ನಿಮ್ಗೆ ಬಿಟ್ಟಿದ್ದು ಆನ್ಸರ್ ಹೇಳೋಕ್ಕೆ. ಐ ಹ್ಯಾವ್ ಆಲ್ವೇಸ್ ಆನ್ಸರ್ಡ್ ವೆರಿ ಓಪನ್ಲಿ ಅಬೌಟ್ ದಿಸ್. ಡ್ಯೂಡ್, ನನ್ನ ಫಸ್ಟ್ ರೇಡಿಯೋ ಸಂಬಳ 23,000 or 25,000 2006 ಎಲ್ಲ ಹೀರೋಯಿನ್ಗಳು ಅಥವಾ ಯಾವುದೇ ಪ್ರೊಫೆಷನ್ ಅವ್ರು ಬಂದ್ರು ಮನಿ ಅಂತ ಒಂದಷ್ಟು ವಿ ಡಿಸ್ಕಸ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಏನಂತ. ಸೊ ಸಂಬಡಿ ಯಾವುದೋ ಪೇರೆಂಟ್ಸ್ ನೋಡ್ತಾ ಇರ್ಬೋದು, ಅವ್ರ ಮಕ್ಕಳು ಹೀರೋಯಿನ್ ಆಗಿ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಕರಿಯರ್ ಹುಡ್ಕೊಂಡು ಬರಬೇಕು ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಅಂದರೆ
ವುಡ್ ಯು ಲೈಕ್ ಟು ಗಿವ್ ಅಸ್ ಅ ನಂಬರ್ ಸೇಯಿಂಗ್ ಇಷ್ಟರಿಂದ ಇಷ್ಟು ದುಡಿಬೋದು ಅಂತ ಆಸೆ ಇಟ್ಕೊಂಡು ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ಲಸ್ ಅದಕ್ಕೆ ಪ್ರಿಪೇರ್ಡ್ ಆಗಿ ಬನ್ನಿ ಅಂತ ಹೇಳೋದಾದರೆ ವಾಟ್ ಇಸ್ ಅ ನಂಬರ್ ಯು ಆರ್ ಲುಕಿಂಗ್ ಅಟ್ ಟುಡೇ? ನೋ, ಐ ಡೋಂಟ್ ಥಿಂಕ್ ಪೀಪಲ್ ಶುಡ್ ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ದಿಸ್ ಇಸ್ ಸಮಥಿಂಗ್ ಯಂಗ್ಸ್ಟರ್ಸ್ ಶುಡ್ ಕೀಪ್ ಇನ್ ಮೈಂಡ್. ಇಂಡಸ್ಟ್ರಿಗೆ ಬಂದಿದ್ದ ತಕ್ಷಣ ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಡ್ತೀವಿ, ಸೆಟ್ಲ್ ಆಗಿಬಿಡ್ತೀವಿ ಅನ್ನೋದು ಇಸ್ ಫಸ್ಟು ಅದನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿ ಇಫ್ ಯು ಕಮಿಂಗ್ ಟು ದ ಫಿಲ್ಮ್ ಇಂಡಸ್ಟ್ರಿ. Film industry is one such place illi you cannot guarantee your career. You just cannot guarantee your career. Everything is so dependent on what people think. Audience nimna accept ಮಾಡ್ತಾರಾ? ಓಕೆ, ಆಕ್ಸೆಪ್ಟ್ ಮಾಡಿದ್ಮೇಲೆ ಒಂದು 3 ಸಿನಿಮಾ ಆಕ್ಸೆಪ್ಟ್ ಮಾಡ್ತಾರೆ, 3ನೇ ಸಿನಿಮಾ ಆದಮೇಲೆ ಏನು? ಸೊ ಯು ರಿಯಲಿ ಡೋಂಟ್ ನೋ. ಸೊ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನು ದುಡ್ಡು ಮಾಡ್ತೀನಿ ಅನ್ನೋದು ಪಕ್ಕಕ್ಕೆ ಇಟ್ಬಿಡಿ. ಅದನ್ನು ಮಾತ್ರ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇಟ್ ಡಸ್ ನಾಟ್ ವರ್ಕ್ ದ್ಯಾಟ್ ವೇ. Every time you think of joining the film industry, make sure you have a backup financial plan. Please make sure this is not the 80s, this is not the 90s. There are so many talent, so many fish in the sea, so many people coming into the film industry every single day. The industry is changing rapidly every single day. So ಇಲ್ಲಿ ಬಂದು ದುಡ್ಡು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ಪಕ್ಕಕ್ಕಿಟ್ಟು ಫೈನಾನ್ಷಿಯಲಿ ಮೇಕ್ ಶೋರ್ ಯು ಹ್ಯಾವ್ ಮಲ್ಟಿಪಲ್ ಅದರ್ ವೇಸ್ ಆಫ್ ಇನ್ಕಮ್. ಮುಂದೆ ಒಂದಷ್ಟು ಪ್ರಿಪೇರ್ಡ್ನೆಸ್ ಯಾವ್ಯಾವ ಥರದ್ದು, ಲೈಕ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೂಮ್ ಟು ಅಪ್ರೋಚ್ ಆ್ಯಕ್ಟಿಂಗ್ ಕೋರ್ಸಸ್, ವುಡ್ ಯು ಲೈಕ್ ಟು ಹೆಲ್ಪ್ ದೆಮ್? ಓ, ಸೊ ಡೀಪ್, ವೆರಿ ಕಾಂಪ್ಲಿಕೇಟೆಡ್. ಮೇಕ್ ಶೋರ್ ಯು ಆರ್ ಪ್ರಿಪೇರ್ಡ್. ಅಂದರೆ ಯಾವ ಥರ? ಫಸ್ಟ್ ಗೆಟ್ ಯುವರ್ ಸೆಲ್ಫ್ ಎನ್ರೋಲ್ಡ್ ಇನ್ ಟು ಅ ಗುಡ್ ಆ್ಯಕ್ಟಿಂಗ್ ಸ್ಕೂಲ್. ಫಾರ್ ಎಕ್ಸಾಂಪಲ್, ಈಗ ಇಫ್ ಯು ನನ್ನನ್ನು ಕೇಳಿದ್ರೆ ನನ್ನ ಹೆಸರಲ್ಲಿ ನನ್ನ ಬಾಯಿಂದ ಯಾವ ಹೆಸರು ಬರುತ್ತೆ ಅಂದರೆ ಇಟ್ಸ್ ಡೆಫಿನೆಟ್ಲಿ ಬಾಪ. ದಟ್ ಈಸ್ ಭರಣ ಅಂಕಲ್ ಮತ್ತು ಪನಗ ಸ್ಟಾರ್ಟ್ ಮಾಡಿರುವಂಥ ಒಂದು ಆ್ಯಕ್ಟಿಂಗ್ ಸ್ಕೂಲ್. ಬಿಕಾಸ್ ನಾನು ಪರ್ಸ್ನಲಿ ಐ ಹ್ಯಾವ್ ನಾಟ್ ಗಾನ್ ಟು ಎನಿ ಆ್ಯಕ್ಟಿಂಗ್ ಸ್ಕೂಲ್ ಆ್ಯಸ್ ಸಚ್. ಬಟ್ ಇನ್ ಮುಂಬೈ, ಡೆಲ್ಲಿಯಲ್ಲೆಲ್ಲ ಹಲವಾರಿದೆ, ಬಟ್ ನಾನು ಯಾವುದಕ್ಕೂ ಹೋಗಿರಲಿಲ್ಲ. ನನ್ನ ಆ್ಯಕ್ಟಿಂಗ್ ಏನಂತೀರ, my whole teaching, my whole university, everything has been my parents. And ಇನ್ನೊಂದೇನೆಂದರೆ we all have theatre background. So we've all come from stage. ಸೊ ಅಲ್ಲಿ ಕಲಿತು ನೋಡಿ ಮಾಡಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಕೋರ್ಸ್ ಮಾಡಿದಾಗ ಯು ಲರ್ನ್ ಒನ್ ಫಾರ್ಮ್ ಆಫ್ ಆ್ಯಕ್ಟಿಂಗ್, ಬಟ್ ವಾಟ್ ಯು ಅಲ್ಟಿಮೇಟ್ಲಿ ಪರ್ಫಾರ್ಮ್ ಈಸ್ what you give to that character and what you learn from watching films. So you have to watch a lot of films before coming and becoming an actor. And how do they approach? ಎಷ್ಟೊಂದು ಜನಕ್ಕೆ ಈಗ ಆಕ್ಸೆಸ್ ಇರಲ್ಲ, ಲೈಕ್ ಸಿ ಸ್ಟಾರ್ಸ್ ಮಕ್ಕಳಾಗೋದು ಅಥವಾ ಇಂಡಸ್ಟ್ರಿನಲ್ಲಿ ಇರೋರು ಮಕ್ಕಳಾಗೋದು, ಆಗ ಅವ್ರಿಗೆ ಒಂದು ರೂಟ್ ಇರ್ಬೋದು, ಚಾನ್ಸಸ್ ಕೆಲವು ಬೇಗ ಸಿಗ್ಬೋದು, ಬಟ್ ಇವೆಂಚುಲಿ ಪರ್ಫಾರ್ಮೆನ್ಸ್ ಆ್ಯಂಡ್ ಜನಗಳ ಆಕ್ಸೆಪ್ಟೆನ್ಸ್ ವಿಲ್ ಡಿಸೈಡ್ ದ ಕೋರ್ಸ್. ಇಂಥ ಅವ್ರಿಗೆ ಹೊಸಬರಿಗೆ ಈಗ ಹೇಗೆ ಅಸಿಸ್ಟೆಂಟ್ಸ್ಗಳ ಕೆಲಸ ಮಾಡಿರೋರು ಇದ್ದಾರೆ ಬಾಲಿವುಡಲ್ಲಿ. ವಿ ಹಿಯರ್ ನೇಮ್ಸ್ ಲೈಕ್ ರಣಬೀರ್ ಕಪೂರ್ ಇವ್ರಿಗೆ ಅಸಿಸ್ಟೆಂಟ್ ಆಗಿದ್ರಂತೆ. ಸೊ ಇವತ್ತೆಲ್ಲ ಫೇಮಸ್ ಆದಮೇಲೆ ಹೇಳ್ಕೊಂಡಾಗ ಜನಕ್ಕೆ ಹಿಂಗೆಲ್ಲ ಇರಬೇಕಾ ಅಂತ ಡೌಟ್ಸ್ಗಳು ಬರುತ್ತೆ. ಸೊ ಹೌದು, ಐ ಥಿಂಕ್ ದಟ್ ಇಸ್ ಒನ್ ಮೋರ್ ಬೆಟರ್ ಥಿಂಗ್ ಅಬೌಟ್ ಥಿಯೇಟರ್ ಏನಂದರೆ, ಥಿಯೇಟರಲ್ಲಿ ನೀವು ಎಲ್ಲ ರೀತಿಯ ಒಂದು ಕೆಲಸಗಳನ್ನ ಮಾಡಿರ್ತೀರ. ನೀವು ಸ್ಟೇಜ್ ಗುಡ್ಸಿರ್ತೀರ, ಸ್ಟೇಜ್ ಒರೆಸಿರ್ತೀರ. ಯು ಕಮ್ ಫ್ರಮ್ ಸ್ಕ್ರ್ಯಾಚ್. ನೋ ಮ್ಯಾಟರ್ ಹೂ ಯು ಆರ್, ವಾಟ್ ಯು ಆರ್, ಈವನ್ ಇಫ್ ಯು ಆರ್ ಅ ಸೂಪರ್ ಸ್ಟಾರ್ ಸನ್ ಆರ್ ಡಾಟರ್, ನೀವು ಹೋಗಿ ಥಿಯೇಟ್ರಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂದರೆ ಯು ಹ್ಯಾವ್ ಟು ಡೂ ಎವ್ರಿಥಿಂಗ್. ಹೌದಾ? ಯಾ, ದಟ್ ಇಸ್ ಹೌ ಇಟ್ ಈಸ್. ಸೊ ಐ ಥಿಂಕ್ ನೀವು ಆ ಥರ ನೋಡೋಕ್ಕೆ ಹೋದರೆ, ಇಫ್ ಯು ವಾಂಟ್, ಡು ಯು ವಾಂಟ್ ಟು ಗೇನ್ ಎಕ್ಸ್ಪೀರಿಯನ್ಸ್, ಡು ಯು ವಾಂಟ್ ಟು ಲರ್ನ್, or do you want to ultimately become idu? So there are so many questions, Rashmi. Nange, if you ask me henge how to enter the film industry, andre you have to approach a producer or a director for an opportunity, get your way through, like contacts build ಮಾಡ್ಕೊಳ್ಳೋದಾಗಿರಲಿ, ಏನೋ ಒಂದು, ask a friend for a help. Instagram ಅಲ್ಲಿ ಮೆಸೇಜ್ ಮಾಡ್ಬೋದು. Yeah, anything. Auditions ನಡೆಯುತ್ತೆ. Please go and attend auditions. Make sure it's a safe audition. First, yes, ಹೆಣ್ಮಕ್ಳು ಗಂಡ್ಮಕ್ಳು ಲೈಕ್ ಇಟ್ಸ್ ಸೊ ಅದು ಫಸ್ಟ್ ಸೇಫ್ ಆಗಿದೆಯಾ ಅದನ್ನು ನೋಡಿ, ಆ್ಯಂಡ್ ಅದೆಲ್ಲ ನೋಡಾದ್ಮೇಲೆ ಗೋ ಫಾರ್ ದಿ ಆಡಿಷನ್. ಸಿ ಇಫ್ ಯು ಆರ್ ಆಡಿಷನಿಂಗ್ ಫಾರ್ ಅ ಪ್ರಾಪರ್ ಪ್ರೊಡಕ್ಷನ್ ಹೌಸ್ ವಿತ್ ಪ್ರಾಪರ್ ನೇಮ್ಸ್, ಆ್ಯಂಡ್ ಸೊ ಇಟ್ಸ್ ಸೋ ಮೆನಿ ಥಿಂಗ್ಸ್. ದೆರ್ ಇಸ್ ನೋ ಒಂದು ಪಾತ್ ಇಲ್ಲ. ದೆರ್ ಇಸ್ ನೋ ಒನ್ ಸಿಂಗಲ್ ವೇ ಆರ್ ಅ ಸೆಟ್ ಏನಂತೀರ stages to enter film industry. You just can't say. ಹಾಗೆ ಹೇಗೆ ಈಗ ಇವತ್ತೆಲ್ಲ ನ್ಯೂಸ್ ಮಾಡೋದು ಮೇಕ್ಸ್ 100 ಕೋಟಿ ಸಿನಿಮಾ 100 ಕೋಟಿ ಕ್ಲಬ್ಗೆ ಸೇರ್ಕೋತು ಇದೆಲ್ಲ ಕೇಳಿದ್ದೀವಿ. ಆ್ಯಂಡ್ ಆ್ಯಕ್ಟರ್ಸ್ ರೆಮ್ಯುನರೇಷನ್ ಎವ್ರಿಬಡಿ ಹ್ಯಾಸ್ ಅ ಬಾಲ್ ಪಾರ್ಕ್ ಫಿಗರ್ ಲೈಕ್
5, 10, 15 ಕೋಟಿ ಈ ಥರ ಇಫ್ ಯರ್ ಟಾಪ್ ಸೆಲೆಬ್ರಿಟಿ ಈ ಥರ ಡಿಮ್ಯಾಂಡ್ ಮಾಡ್ಬೋದು ಅಂತ. ಬಟ್ ಆ ಹೆಣ್ಮಕ್ಳ ಹೀರೋಯಿನ್ಗಳ ರೆಮ್ಯುನರೇಷನ್ ಅಂತ ಬಂದಾಗ ಆಫನ್ ವಿ ಓನ್ಲಿ ಹಿಯರ್ ಈಕ್ವಲಿ ಪೇ ಆಗಿಲ್ಲ ಬಿಟ್ರೆ ಒಂದೇ ಒಂಚೂರು ನಂಬರ್ಸ್ಗಳು ಆಚೆಗೆ ಬರಲ್ಲ. ಉದಾಹರಣೆಗೆ ಐಮ್ ಶೋರ್ ರಮ್ಯಾ ಅವ್ರ ಟೈಮಲ್ಲೆಲ್ಲ ಒಂದು 20-25 lakhs 30-40 ಹೋಗಿರೋದು ಇದೆ ಅಂತ ನಾವು ಕೇಳ್ಪಟ್ಟಿರೋ ನ್ಯೂಸ್ಗಳೆಲ್ಲ ಇದು. ಅಗೇನ್ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ಆನ್ ದಿಸ್ ಆ್ಯಂಡ್ are you comfortable enough for people to help and get some reference point saying that ನಂಗೆಲ್ಲೋ ಈ ಸಿನಿಮಾಗೆ ಸಿಕ್ಕಿತ್ತು ರೀ, ಹೀಗಿತ್ತು, ಹೀಗಿರುತ್ತೆ ಲೈಫು, ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಹೀಗೆಲ್ಲ ಇರುತ್ತೆ, ದಿಸ್ ಇಸ್ ರಿಯಾಲಿಟಿ ಫಾರ್ ಯು ಅಂತ. ಸಿ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಅಗೇನ್ ಡಿಪೆಂಡ್ಸ್ ಆನ್ ನಾವು ಯಾವ ರೀತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ಸ್, ಯು ಕ್ಯಾನ್ ಹ್ಯಾವ್ ಅ ವೆರಿ ಸಿಂಪಲ್ ಲೈಫ್ ಸ್ಟೈಲ್. ಇಟ್ ಡಿಪೆಂಡ್ಸ್. ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಓಕೆ ನನ್ನ ಹತ್ರ 10 ಕೋಟಿ ಇದೆ, ಇವಾಗ ನನ್ನ ಹತ್ರ ಸದ್ಯಕ್ಕೆ 10 ಕೋಟಿ ಇದೆ, ನಾನು ಲ್ಯಾವಿಶ್ ಆಗಿರ್ತೀನಿ ಅಂತಲ್ಲ. ಇಲ್ಲ, ಇವತ್ತು ನನ್ನ ಹತ್ರ 10 ಕೋಟಿ ಇದೆ, ನನಗೊಂದು ಇಡ್ಲಿ ಸಾಕು, ನನಗೊಂದು ದೋಸೆ ಸಾಕು, ನನಗೊಂದು ಕಾಫಿ ಸಾಕು ಅಷ್ಟೇ, ನನಗೆ ಬಿರಿಯಾನಿ ಬೇಡ, ನನಗೆ ಬೇಕಾಗಿಲ್ಲ. ಐ ಓನ್ಲಿ ವಾಂಟ್ ಟು ವರ್ಕ್ ಟುವರ್ಡ್ಸ್ ಡೂಯಿಂಗ್ ಬೆಟರ್ ಇನ್ ಮೈ ಪ್ರೊಫೆಷನ್. ಆ ಥರ ಯು ಕ್ಯಾನ್ ಬಿ ದ್ಯಾಟ್, ಆರ್ ಯು ಕ್ಯಾನ್ ಬಿ ಫ್ಲಾಂಬಾಯಿಂಟ್. That is also not wrong, this is also not wrong. So lifestyle is entirely dependent on the individual. Avaru hegirtare anodu. So money again plays on like what kind of lifestyle you want to lead. So first ashtu duddu ಮಾಡ್ಕೊಳ್ಳಿ, ಮಾಡಾದ್ಮೇಲೆ ಒಂದು ಲೈಫ್ ಸ್ಟೈಲ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆನೇ ಈ ಥರ ಎಲ್ಲ ಮೊದಲೇ ಹಿಂಗೆಲ್ಲ ಇಮೇಜ್ ಬಿಲ್ಡ್ ಮಾಡ್ಕೊಳ್ಳೋದು ವೋಂಟ್ ಹೆಲ್ಪ್ ಯು ಲ್ಯಾಂಡ್ ಎನಿ ಕೈಂಡ್ ಆಫ್ ಇಮೇಜು, ರೋಲ್ಸು ಅವೆಲ್ಲ ಇಲ್ಲ. ನಾಟ್ ರಿಯಲಿ, ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ನಿಮ್ಗೆ ಯಾವುದೇ ಥರ ಇಮೇಜ್ ಬಿಫೋರ್ ನೀವು ಸ್ಟಾರ್ಟ್ ಆಫ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಯಾವುದೇ ಥರ ಇಮೇಜ್ ಇದ್ರೂ ಎಂಡ್ ಆಫ್ ದ ಡೇ ಆಡಿಯನ್ಸ್ಗೆ ಒಂದು ಇಮೇಜ್ ಬಂದ್ಬಿಡತ್ತಲ್ಲ, ಯು ವಿಲ್ ಹ್ಯಾವ್ ಟು ಸ್ಟಿಕ್ ಆನ್ ಟು ದ್ಯಾಟ್. ದಟ್ ಈಸ್ ದ ಟ್ರಿಕ್ಕಿ ಪಾರ್ಟ್. ದಟ್ಸ್ ಅ ವೆರಿ ಟ್ರಿಕ್ಕಿ ಪಾರ್ಟ್. ಸೊ ಯು ಹ್ಯಾವ್ ವರ್ಕ್ಡ್ ಇನ್ ಮಲಯಾಳಂ ಇಂಡಸ್ಟ್ರಿ, ತುಂಬ ಹೆಚ್ಚು ಅಲ್ಲಿ ಮಾಡಿರೋದು. ಅಫ್ಕೋರ್ಸ್ ಕನ್ನಡ ವಿಲ್ ಬಿ ದ ನೆಕ್ಸ್ಟ್ ಬಿಗ್ಗೆಸ್ಟ್ ಪ್ರೊಫೈಲ್ ಅಂತ ಬಂದಾಗ. ಸೊ ಇನ್ ಆ ಇಂಡಸ್ಟ್ರಿನಲ್ಲಿ ಐ ಆಮ್ ಶೋರ್ ಆ್ಯಕ್ಟರ್ಸ್ ಆರ್ ಪೇಡ್ ಬೆಟರ್ ಅಂತ ಏನೋ ರೀತಿಯಾ? No, I don't think so. No, I don't think so. Everything is about box office ansat nange. Agena? Yeah. Because what ನಾವು ಎಷ್ಟು ಸೋ ಮಾಡ್ತೀವಿ ನಾವು ಅಷ್ಟು ರೀಪ್ ಮಾಡಬೇಕು. ಸೊ ಒಂದು somewhere where this might again be up for debate. When if I'm doing ಒಂದು ಹೀರೋ ಮಾಡೋ ಕೆಲಸದಲ್ಲಿ ನಾನು 90% ಮಾಡ್ತಿದ್ದೀನಿ, ಆ ಹೀರೋ 100% ಮಾಡ್ತಿದ್ದಾರೆ ಅಂದರೆ ಇಫ್ ಹಿ ಈಸ್ ಗೆಟಿಂಗ್ ಅ ಲಿಟಲ್ ಮೋರ್ ದೆನ್ ಮೀ ಇಟ್ಸ್ ಓಕೆ. ಬಟ್ ನಾನು ಒಂದು 110% ಕೊಡ್ತಾ ಇದ್ದೀನಿ ಆ ಸಿನಿಮಾಗೆ, ಆ ಹೀರೋ ಬರೀ 50% ಕೊಟ್ಬಿಟ್ಟು ಹೀರೋ ಬರೋ ರೆಮ್ಯುನರೇಷನಲ್ಲಿ ಅವ್ರು ಎತ್ಕೊಂಡು ಹೋಗ್ಬಿಟ್ರು ಅಂದರೆ ಅವಾಗ ನನಗೆ ಬೇಜಾರಾಗುತ್ತೆ. ಬಟ್ ನನ್ನ ಮುಖ ನೋಡಿ ಸಿನಿಮಾ ಓಡ್ತಿದ್ಯಾ, ನನ್ನ ಮುಖ ನೋಡೋಕ್ಕೋಸ್ಕರ ಬಿಸ್ನೆಸ್ ಎಷ್ಟು ಮಾಡುತ್ತೆ, ಯಾರಿಂದ ಬಿಸ್ನೆಸ್ ಮಾಡ್ತಿದೆ, ಯಾರಿಂದ ಬಿಸ್ನೆಸ್ ಆಗಿದೆ. ಸೊ ಇಫ್ ದಟ್ ಪರ್ಸನ್ ಇಸ್ ಟೇಕಿಂಗ್ ದ ಲಯನ್ಸ್ ಶೇರ್ ದೆನ್ ಐ ಥಿಂಕ್ ಇಟ್ಸ್ ಓಕೆ. ಸೊ ಟುಡೇ ಆಲ್ಸೋ ಅನದರ್ ಟ್ರೆಂಡ್ ಇಸ್ ಜನ ಪರ್ಸೆಂಟೇಜ್ ಮಾತಾಡ್ತಾರೆ ಅಂತೆಲ್ಲ ಕೇಳಿದ್ದೀವಿ. ಮೊದಲಿನ ಥರ ಫಿಕ್ಸ್ ರೆಮ್ಯುನರೇಷನ್ ಅಂತ ಇಲ್ಲ. ಇವತ್ತು ಬಿಸ್ನೆಸ್ ಎಲ್ಲ ಆದಮೇಲೆ ಇಷ್ಟು ಫಿಕ್ಸ್ ಇರುತ್ತೆ ಮತ್ತು ಇಷ್ಟು ಪರ್ಸೆಂಟೇಜ್ ಅಂತೆಲ್ಲ ಇರುತ್ತೆ. ವುಡ್ ಯು ಲೈಕ್ ಟು ಥ್ರೋ ಸಮ್ ಲೈಟ್ ಆನ್ ವಾಟ್ ಇಸ್ ಹ್ಯಾಪ್ನಿಂಗ್ ಸಿನ್ಸ್ ಯು ಆರ್ ಇನ್ಸೈಡ್ ದ ಇಂಡಸ್ಟ್ರಿ? ನಿನ್ನೆ ಎಷ್ಟು ಏನು ಬೇಡ, ಬಟ್ ಆದ್ರೂ ಈ ಥರದೆಲ್ಲ ಎಸ್ ಈ ಥರ ಟ್ರೆಂಡ್ಸ್ಗಳು ಹೀಗಿದೆ. ಇಫ್ ನನಗೇನು ಅನ್ಸುತ್ತೆ ಗೊತ್ತಾ, ದಿಸ್ ಹೋಲ್ ಪರ್ಸೆಂಟೇಜ್ ಥಿಂಗ್, ಅವ್ರು ಶೇರ್ ತೊಗೊಂಡು ಹೋಗ್ತಿದ್ದಾರೆ, ಶೇರ್ ಹಾಕಿದ್ದಾರೆ. Even if you just take your remuneration also, it also again becomes a budget of the film only, no? So you're still taking percentage only, no? So I think it's like that. So ಆ ರೀತಿಯಲ್ಲಿ you're always invested in the film. So last question on this money part. You can just give me the category yes or no. I don't want ನೀವು ಈ ಸಿನಿಮಾಗೆ ಎಷ್ಟು ತೊಗೊಂಡ್ರಿ ಬೇಡ, ಇಫ್ ಯು ಆರ್ ನಾಟ್ ಕಂಫರ್ಟಬಲ್. ಲೆಟ್ಸ್ ಸೇ ಎನಿ ಈಗ ಹೊಸಬ್ರು ಯಾರೋ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ 2024 ಒಂದು ಹೊಸ ಕನ್ನಡ ಸಿನಿಮಾ ಹೀರೋಯಿನ್ ಆಗಿ, ಕ್ಯಾನ್ ದೇ ಗೆಟ್ ಸಮಥಿಂಗ್ ವಿದಿನ್ 5 lakhs as ಇದು ಇನಿಷಿಯಲ್ ಇದು ಸೈನಿಂಗ್ ಮನಿ? You wanting people to come with, they may not get money at all. ಹೌದಾ? ಹಿಂಗೂ ಎಲ್ಲ ಇರುತ್ತೆ. ನಾನು ಅದನ್ನೇ ಹೇಳ್ತಿರೋದು, ನೀವು ಸಿನಿಮಾ ಮಾಡ್ತಿದ್ದೀನಿ ಅಂತ ಬಂದಾಗ ಫಸ್ಟು ದುಡ್ಡನ್ನ ಪಕ್ಕಕ್ಕಿಡಿ. ಇಲ್ಲಿ ಬಂದು ದುಡ್ಡು ಮಾಡ್ತೀನಿ ಅನ್ನೋದನ್ನ ಫಸ್ಟ್ ಪಕ್ಕಕ್ಕಿಡಿ. ಸಿನಿಮಾ ಹೆಂಗೆ ಮತ್ತೆ ಅವ್ರ ಲೈಫ್ ಕಟ್ಕೊಳ್ಳೋದು ಸಿನಿಮಾಯಿಂದ ನಂಬ್ಕೊಂಡು ಬಂದ್ರೆ ಆಮೇಲೆ? ಅದನ್ನೇ ಹೇಳ್ತಿರೋದು, ಬರೀ ಒಂದೇ ಕೆರಿಯರ್ ಪಾತ್ ಅಂತ ಬರಕ್ಕೆ ಹೋಗ್ಬೇಡಿ. ಎಸ್, ಸಿನಿಮಾ ವಿಲ್ ಗಿವ್ ಯು ಗುಡ್ ಮನಿ once you make a good name. Once you start pulling people to the theater, yes, you will make amazing. Yes. You can make amazing. ಒಂದು 10 to 20, 20, 30, 40 ತರನು ಒಂದು ಕ್ಯಾಪ್ಸ್ಗಳು ಇರಬಹುದಾ? Yes, no, maybe, no comments. What is 20, 30, 40 lakhs of ಇದು ಮನಿ ಫಾರ್ ಹೀರೋಯಿನ್ ಮಟೀರಿಯಲ್? ಡೆಫಿನೆಟ್ಲಿ ಇರ್ಬೋದು. ಸಿ ನಾನು ಹೇಳ್ತಿಲ್ವಾ, there is no definite answer ಇದಕ್ಕೆ. I can't say. You have to negotiate. You have to. Everything is negotiation. Everything is how much you put, how much you can get. Simple formula ಹಂಗಾದ್ರೆ
ಫಸ್ಟು ನಿಮ್ಮ ವ್ಯಾಲ್ಯೂ ಏನೋ ಆ ಮೂವಿಗೆ, ಅದರಿಂದ ಎಷ್ಟು ಬಿಸ್ನೆಸ್ ಮಾಡ್ತಾ ಇದೆ, ಆ್ಯಂಡ್ ಅಫ್ಕೋರ್ಸ್ ಅದ್ರ ತಕ್ಕಂತೆ ಯು ಶುಡ್ ಬಿ ಸ್ಮಾರ್ಟ್ ಎನಫ್ ಟು ನೆಗೋಷಿಯೇಟ್. ಆ್ಯಂಡ್ ಯು ಆಲ್ಸೋ ಶುಡ್ ನೋ ದ ಮಾರ್ಕೆಟ್ ಸೈಜ್. ಇವಾಗ ಶಾರ್ಕ್ ಟ್ಯಾಂಕ್ ನೋಡ್ತೀರಾ ನೀವು, ಶಾರ್ಕ್ ಟ್ಯಾಂಕ್ ಅಲ್ಲಿ ಅದು ಕೇಳ್ತಾರಲ್ಲ ಮಾರ್ಕೆಟ್ ಸೈಜ್ ಏನಿದೆ, ಯಾವುದೇ ಒಂದು ಪ್ರಾಡಕ್ಟ್ ಇದು ಎಷ್ಟು ಇನ್ವೆಸ್ಟ್ ಮಾಡಬೇಕು. ಸೊ ಐ ಥಿಂಕ್ ಈ ಥರ ಎಲ್ಲ ನಾವೀಗ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ದಟ್ ಇಸ್ ಹೌ ಇಟ್ ವರ್ಕ್ಸ್. ಇಲ್ಲಾಂದ್ರೆ ಈಗ ಇಫ್ ಯು ಪುಟ್ ಅ ನ್ಯೂ ಕಮರ್ ಫಾರ್ ಅ ಫಿಲ್ಮ್ ಆ್ಯಂಡ್ ಇಫ್ ಯು ಆರ್ ಗೆಟಿಂಗ್ ಅ ಗುಡ್ ರೆಮ್ಯುನರೇಷನ್, ವೆರಿ ಗುಡ್. ನಿಮಗೆ ಸಿಗ್ತಿದ್ರೆ ದಯವಿಟ್ಟು ಬಾಚ್ಕೊಂಬಿಡಿ, ಬಿಡಬೇಡಿ. ಸೊ ಬಟ್ ಐ ಸ್ಟಿಲ್ ಫೀಲ್ ಸಿನಿಮಾಗೆ ಬಂದರೆ ಡೋಂಟ್ ಪುಟ್ ಮನಿ ಫಸ್ಟ್ ಆ್ಯಂಡ್ ಡೋಂಟ್ ಸೇ ಐ ಆಮ್ ಗೋನಾ ಮೇಕ್ ಲಾಟ್ಸ್ ಆಫ್ ಮನಿ ವಿತ್ ದಿಸ್ ಫಿಲ್ಮ್ ಅಥವಾ ವಿತ್ ದಿಸ್ ಇದು ಅಂತ. ವೆನ್ ಯು ಕಮ್ ಇನ್ ವಿತ್ ಅ ಪ್ರಾಪರ್ ಕ್ಲಾರಿಟಿ ದಟ್ ಯು ಲವ್ ದಿಸ್ ಪ್ರೊಫೆಷನ್. ಒನ್ಸ್ ಯು ಸ್ಟಾರ್ಟ್ ಲವಿಂಗ್ ದ ಪ್ರೊಫೆಷನ್, ಯು ಸ್ಟಾರ್ಟ್ ಗಿವಿಂಗ್ more than your 100%. ಅದು ಕೊಡ್ತಾ you will start manifesting the money into your life for sure. Wow, interesting insight. Thank you on that. ಈಗ friendships, like I know you are very good friends with big names like Nazriya. Why is that you are not able to pronounce Nazriya? ನನಗೆ ಇವಾಗ ತಲೆಗೆ ಹೋಗಿದೆ. ನಜರಿಯಾ. ಶೀಸ್ ಅ ಬಿಗ್ ನೇಮ್ ಡೂಡ್. ಅಂದರೆ ಇಂಡಸ್ಟ್ರಿ ಆಚೆಯಿಂದ ನೋಡೋರಿಗೆ ಬಿಗ್ ನೇಮ್ ಇರ್ಬೋದು, ಬಟ್ ಹೌ ಡಿಡ್ ದ ಫ್ರೆಂಡ್ಶಿಪ್ ಹ್ಯಾಪನ್ ನಜರಿಯಾ ಯು ಮಲಯಾಳಂ ಇಂಡಸ್ಟ್ರಿನಲ್ಲಿದ್ದಾಗಲಾ? ಅಂದರೆ ನಾನು ನಾಜ್ ಬಂದು ಮ್ಯಾಡ್ ಡ್ಯಾಡ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಆ್ಯಂಡ್ ದಿಸ್ ವಾಸ್ ಐ ಥಿಂಕ್ ಅ ಕಪಲ್ ಆಫ್ ಇಯರ್ಸ್ ಬ್ಯಾಕ್. ಸೊ ಆವಾಗ ಶಿ ವಾಸ್ ಜಸ್ಟ್ ಲೈಕ್ ದ್ಯಾಟ್ ವಾಸ್ ಹರ್ ಫಸ್ಟ್ ಫಿಲ್ಮ್ ಆ್ಯಸ್ ಅ ಲೀಡ್. ಸೊ ಐ ಥಿಂಕ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ ಅದು. ಸೊ ಇಟ್ಸ್ ಇದೊಂಥರ ಕಾಲೇಜ್ ಫ್ರೆಂಡ್ಶಿಪ್ ತರ. ಎಲ್ಲರೂ ಒಂದೇ ಲೆವೆಲ್ ಅಲ್ಲಿ ಇದ್ದಾಗ ಅದರ ನೋ ಜಜ್ಮೆಂಟ್ಸು ಇವರ ಅವರ ಅವೆಲ್ಲ ಇರಲ್ಲ. ಎಷ್ಟೇ ಮುಂದಕ್ಕೆ ಬೆಳೆದ್ರು ಜೊತೆಗಿರ್ತೀರ ಆ ಥರ ಫ್ರೆಂಡ್ಶಿಪ್. ಹೌ ಇಸ್ ಶಿ ಇನ್ ರಿಯಲ್ ಪರ್ಸನ್? ಐ ಮೀನ್ ರಿಯಲ್ ಲೈಫ್ ಅಂದರೆ ರಿಯಲ್ ಪರ್ಸನ್. ಅಫ್ಕೋರ್ಸ್ ಕ್ಯಾರೆಕ್ಟರ್ ಆಗಿ ಜನ ನೋಡೋದು ಬೇರೆ, ಬಟ್ ಹೌ ಇಸ್ ಶಿ ಲೈಕ್ ಆಸ್ ಅ ಪರ್ಸನ್? ಐ ಥಿಂಕ್ ನೀವು ಆ ಡಾನ್ಸ್ ವಿಡಿಯೋ ನೋಡಿದ್ದೀರಲ್ಲ ವಿತ್ ರಾಯನ್, ಶಿ ಇಸ್ ಲೈಕ್ ದಟ್ ಓನ್ಲಿ ಇನ್ ರಿಯಲ್ ಲೈಫ್. She is a very ball of energy. Yes, absolutely crazy always, and then always full crazy adu. ಖುಷಿಯಾಗಿ ಯು ನೀಡ್ ದಟ್ ಕೈಂಡ್ ಆಫ್ ಎನರ್ಜಿ ನೋ ಸುತ್ತ. ಯಾಕೆಂದರೆ ಕೆಲವು ಸತಿ ಯು ಆಲ್ಸೋ ವಿಲ್ ಬಿ ಲೈಕ್ ನಾನು ಐ ಆಮ್ ವೆರಿ ಲೈಕ್ ಯು ಕ್ಯಾನ್ ಸಿ ಅದೊಂಥರ ಈ ಪಟಾಕಿ ಹಚ್ಬಿಟ್ಟೆ ಪಟಪಟ ಅಂತ ಹೊಡ್ಕೋತಾ ಇರುತ್ತೆ ಒಂದು ಕಡೆ. ನಾನು ಸ್ವಲ್ಪ ಸೋಬರ್, ವೆರಿ ಇದಕ್ಕೆ ಆಪೋಸಿಟ್, ವೆರಿ 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 ಆಪೋಸಿಟ್ಸ್ ಇಬ್ರು. ಸೊ ಯು ಆಲ್ವೇಸ್ ದ ಓಕೆ. She's the storm, I'm the calm. Ange. Abbababba. That's how we are. Now there is an English saying, nimda adrindala inspired. There's a storm and the calm. Tumma inspire ಮಾಡ್ತಿದ್ನಲ್ಲ. ಈಗ ಲೈಫಲ್ಲಿ ಇಟ್ಸ್ ನಾಟ್ ದ ಸ್ಕಿಲ್, ಇಟ್ ಇಸ್ ಅ ವಿಲ್ ಅಂತಾರೆ ಕೆಲವು ವಿಚಾರಕ್ಕೆ ಬಂದಾಗ. ವಿಲ್ ಅಂದ್ರೆ ಬರೀತಾರೆ ಅದಲ್ಲ, ಇದು ವಿಲ್ ಪವರ್. ವಿಲ್ ಓ ಆ ವಿಲ್, ಓಕೆ. ಸ್ಕಿಲ್ ಅಲ್ಲ, ವಿಲ್ ಅಂತ. ಓಕೆ, ಸದ್ಯಕ್ಕೆ ಓ ವಿಲ್, ಓಕೆ ವಿಲ್. ಸೊ ಮೇಕ್ಸ್ ಆಫ್ಟರ್ ರಾಯನ್ ಅಂಡ್ ದೆನ್ ಈಗ ಅಗೇನ್ ಯು ಡೂಯಿಂಗ್, ಇಫ್ ಯು ಹ್ಯಾವ್ ದ ವಿಲ್ ಟು ಬಿಲ್ಡ್ ದ ಸ್ಕಿಲ್ ದೆನ್ ಯೆಸ್. Oh wow, both ways. Yeah. So now you're also saying you also need the will to build the skill. Or at times you don't need the skill. It is also the will to take it ahead anta in whatever domain. No, when you have the skill and you don't have the will to take it ahead, then what will you do with the skill? Adu correct. So adike will important. Will important. Done. ಈಗ ಮೇಡಮ್ ವಿಲ್ ಯಾವ ಕಡೆ ಹೊರಟಿದೆ ಅಂದರೆ ಎಲ್ಲರದು ಒಂದು ದೇ ಆರ್ ಕ್ಯೂರಿಯಸ್ ಟು ನೋ ಇನ್ ದಿಸ್ ಫೇಸ್ ಆಫ್ ಯುವರ್ ಲೈಫ್ ವಿತ್ ರಾಯನ್ ಆ್ಯಂಡ್ ಸತ್ಯಮಾತ್ ಅದ್ಭವ ಆದಮೇಲೆ ಐ ಥಿಂಕ್ ಇವಾಗ ನಾವು ಮೀಟ್ ಮಾಡ್ತಾ ಇರೋದು. ಹೌದು, ಇವತ್ತು ಮೀಟ್ ಮಾಡ್ತಾ. ಹೌದು. ಸೊ ಈಗ ಮೂವಿ ಪ್ಲಾನಿಂಗ್ ಈ ಫೇಸಲ್ಲಿ ವಾಟ್ ಹ್ಯಾಪನ್ಸ್, ಲೈಕ್ ವಾಟ್ ಇಸ್ ನೆಕ್ಸ್ಟ್, ಏನೇನು ಮಾಡ್ತಾ ಇದ್ದೀರಾ? ಐ ವಿಲ್ ಟೆಲ್ ಯು ಅಬೌಟ್ ಇಟ್. ಐ ವಿಲ್ ಲುಕ್ ಫಾರ್ವರ್ಡ್ ಟು ಇಟ್. ಇಲ್ಲ, ನಾನು ಅಮರ್ಥ ಅಂತ ಒಂದು ಸಿನಿಮಾ ಮುಗಿಸಿದ್ದೀನಿ. ಇನ್ಫ್ಯಾಕ್ಟ್ ವಿ ಹ್ಯಾವ್ ದ ರ್ಯಾಪ್ ಅಪ್ ಪಾರ್ಟಿ ಟುಡೇ ಸಾಯಂಕಾಲ, ಆ್ಯಂಡ್ ಶ್ರೀನಗರ ಕಿಟ್ಟಿಯವ್ರ ಜೊತೆಗೆ. So that is now done. So I am discussing a couple of more projects, but none which I have signed. Just curious, ali matarta almost we've had a wonderful discussion. I think so much we spoke. Yeah, this is the beauty of the show. Yeah, it's like, that's why ಅದೊಂದು ಫ್ರೇಮ್ ಕೂಡಿಸ್ಬಿಟ್ಟು ಈ ಸಿನಿಮಾ ಬಗ್ಗೆ ಹೇಳಿ ಮೇಡಮ್, ಇದರಲ್ಲಿ ಏನು ಮಾಡಿದ್ರಿ. ನೋ, ಇಟ್ಸ್ ಅಬೌಟ್ ನಿಮ್ಮ ಲೈಫು, ನಿಮ್ಮ ಪರ್ಸ್ಪೆಕ್ಟಿವ್ಸು. ಐ ಆಮ್ ಶೋರ್ ಇನ್ನೊಂದು 5 ವರ್ಷಕ್ಕೆ ಹೆಚ್ಚು ಕಮ್ಮಿ ಏನಾದ್ರು ಶೋ ಇದ್ರೆ. This is definitely not like a normal general interview ತರ ಇರಲಿಲ್ಲ. Yes, we got to know about lot of your sides, but one bit ಬಿಟ್ವಿ ನಿಮ್ಮ ಸಿಂಗಿಂಗ್ ಸೈಡು. ಅದೊಂಥರ ಅವಾಗಿನ ಕೆಮ್ತಾ ಇದ್ದೀನಿ. ನೀವು ಹಾಡಿ ಅಂದ್ರೆ 100% ಹಂಗೆಲ್ಲ ಕೇಳಲ್ಲ. ಥ್ಯಾಂಕ್ ಯು ಸೊ ಮಚ್. ಐ ವಾಸ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಗಾರ್ಡನ್ ನಲ್ಲಿ ಸಾಕಷ್ಟು ಹೂವುಗಳಿದೆ,
ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಒಂದು ಸಿಂಗಿಂಗ್ ಆಗಿರ್ಬೋದು. ನೆಕ್ಸ್ಟ್ ಆ ಥರನ ನಂಗೆ ನಿಜ ನೀವು ಗಾರ್ಡನಲ್ಲಿ ಹೂವು ಅಂದ ತಕ್ಷಣ ನನಗೆ ನಮ್ಮ ಹಳೆ ಮನೆ ಗಾರ್ಡನ್ ಗೊತ್ತು. ಯಾವ ಹೂವದ ಬಗ್ಗೆ ಮಾತಾಡ್ತಿದ್ದಾರೆ ಇವರು ಅಂದ್ಕೊಂಡೆ. ಇಲ್ಲ ಸಂಗೀತ ಏನಾದ್ರು ಇವತ್ತು ಪ್ರಾಕ್ಟೀಸ್ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ನಾನು ಐ ಮೀನ್ ಯಾವತ್ತು ಸಂಗೀತ ಪ್ರಾಕ್ಟೀಸ್ ಅಂತ ಮಾಡಿದ್ದಿಲ್ಲ. ನನ್ನ ಸಿಂಗಿಂಗ್ ಎಲ್ಲನೂ ಸ್ಟಾರ್ಟೆಡ್ ಅಗೇನ್ ಫ್ರಮ್ ಥಿಯೇಟರ್. ಆ್ಯಂಡ್ ಐ ಜಸ್ಟ್ ಎಂಜಾಯ್ ಸಿಂಗಿಂಗ್ ಅಷ್ಟೇ. ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಆಗಿ ಕಲಿತು ಇದೆಲ್ಲ. ಆ್ಯಂಡ್ ಗುರು ಅಂತ ಹೇಳ್ಬೇಕಂದ್ರೆ ನಮ್ಮ ತಂದೆನೇ. ಸೊ ಹೀಸ್ ಅವ್ರು ಹೇಳ್ಕೊಟ್ಟು ಅವ್ರು ಕಲಿಸ್ಕೊಟ್ಟಿದ್ದೆ ನನಗೆ. ಇಟ್ಸ್ ಮೈ ಸಿಂಗಿಂಗ್. ಎಸ್, ಲಾಟ್ ಆಫ್ ಬ್ರಿಂಗಿಂಗ್ ವಿಚಾರಗಳು. ಆ್ಯಂಡ್ we still didn't talk about my father. We spoke about Animal, Ranbir Kapoor, Sandeep Reddy Vanga. ನೋಡಿ what is happening. Okay, now I think he's a, what do you call, our ಹೆಸರು ಕೇಳಿದ ತಕ್ಷಣ we are like such a sweet soul. Yeah. And very approachable ಅಂತ. Yes. So how is Mr. Daddy doing? ಡ್ಯಾಡಿ ಕೂಲ್ ಆಗಿದ್ದಾರೆ. ಮನೇಲಿದ್ದಾರೆ. ಅವ್ರಿಗೆ ರಾಯನ್ ಡ್ಯೂಟಿ ಕೊಟ್ಟಿದ್ದೀನಿ ಈಗ. ಈಗ ಸ್ವಲ್ಪ ಈಸ್ ವಾರ್ಮಿಂಗ್ ಅಪ್ ಟು ದಟ್ ಹೋಲ್ ಮಗುನ ನೋಡ್ಕೊಳ್ಳೋ ಅಂಥದ್ದು. ಸೊ ಇವಾಗ ಹೇಳ್ತಾ ಇರ್ತಾರೆ ಮನೇಲವರು, ಅದು ನೀನು ಅದೆಲ್ಲ ಹೆಂಗೆ ಬೆಳೆದ್ಬಿಟ್ಟೋ ಗೊತ್ತಿಲ್ಲಮ್ಮ ನಮಗೆ. ಇವಂದು ಒಂದೊಂದು ದಿನನೂ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ನನಗೆ ಭಯ ಆಗತ್ತೆ ಅಂತ. ಇವತ್ತು ಮಧ್ಯಾಹ್ನ ಅವರೇ ಊಟ ಮಾಡಿಸ್ತಿದ್ರು ಅವನಿಗೆ, ಬಿಕಾಸ್ ಐ ಹ್ಯಾಡ್ ಟು ಕಮ್ ಹಿಯರ್. ಸೊ 2024 ಪೇರೆಂಟಿಂಗ್ ನೋಡಿ ಡ್ಯಾಡಿ, ನಿಮಗೆ ಬೇಕಾಗಿದೆ ನೋಡಿ ಅಂತ. ದಿಸ್ ಇಸ್ ಇಟ್ ಅಂತ. ಆ್ಯಂಡ್ ಯಾ, ಐ ಥಿಂಕ್ ಹೀಸ್ ಎಂಜಾಯಿಂಗ್ ಬೀಯಿಂಗ್ ಅ ತಾತ. ಐ ಆಮ್ ಶೋರ್ ಆ ಫೇಸ್ ತುಂಬ ಕ್ಯೂರಿಯಾಸಿಟಿಯಿಂದಾನೆ ಹೀಸ್ ಆಲ್ಸೋ ಅಪ್ರೋಚಿಂಗ್ ಅಂತ. ಸೊ ಇಷ್ಟೊತ್ತು ಮಾತಾಡಿದ್ದೀವಿ. ರಿಯಲಿ ಲೈಕ್ ಆಲ್ ದ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಆ್ಯಂಡ್ ಒಂದಷ್ಟು ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್ ದಟ್ ಯು ಡಿಡ್ ಪುಟ್ ಔಟ್ ಇನ್ ಯುವರ್ ಓನ್ ಕಂಫರ್ಟ್ ಝೋನ್. ಎಷ್ಟು ಯು ಕುಡ್ put it out. So I mean, we've met couple of times with that rapid fire and that to the point. Are we doing rapid fire? No. What? See ನಂಗೆ ತುಂಬ ಇಷ್ಟ rapid fire. I don't know why. I find it so much fun, ಗೊತ್ತಾ? I think the fire that your thoughts did trigger today, no? Adu, I think today janagalu will take that back home. Makes I'm very sad. I don't know if Rashmi ಅವರ ಒಂದು ಶೋ ಅಂದ ತಕ್ಷಣ I always look forward to rapid fire. See, Just Curious makes... You should name it... Just Furious. Oh yeah, you should one round ಮಾಡಿ Furious 5 ಅಂತ. Okay, I'll take this as a suggestion, but next time ಬಂದಾಗ I'll have to prepare. No, ಸುಮ್ಮನೆ ಏನೇನೋ ಕೇಳಕ್ಕಾಗಲ್ಲ. I was like, okay, you're going to ask me something. Oh, rapid, okay. I asked you, didn't tell. ಏನು? ಎಷ್ಟು ಸಿನಿಮಾಗಳಿಗೆಲ್ಲ ಎಷ್ಟು ತಗೋತೀರಾ ಏನು ಅದ್ರ ಒಂದು ನಂಬರ್. You didn't ask me ನಾನು ಎಷ್ಟು ತಗೋತೀನಿ ಅಂತ. You asked. ಆಯ್ತು, ಇವಾಗ ಹೇಳ್ತೀನಿ. ಒನ್ ನಂಬರ್, ಎನಿ ನಂಬರ್ ಯು ವಾಂಟ್ ಟು ಸೇ. ಈ ಸಿನಿಮಾಗೆ ನಾನು ಒಂದು ಅಂದರೆ ನೀವು ಸೊನ್ನೆಗಳು ಆ್ಯಡ್ ಮಾಡ್ಕೊಂಡು ಕಿಲಾಡಿ ಮೇಗ್ಸ್ ಒಂದು ಆಯ್ತಪ್ಪ. ಸೊನ್ನೆಗಳು ಗೂಗ್ಲಿ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ರಲ್ಲ ಹೆಣ್ಮಕ್ಳು. ಸೊನ್ನೆ ಬೇಕಾದ್ರೂ ಆ್ಯಡ್ ಮಾಡಿ. WPL ಆಡ್ತಾ ಇರೋದಕ್ಕೆ ನೀವಿಲ್ಲಿ ಗೂಗ್ಲಿ ಹಾಕಕ್ಕೆ ಮೈಕ್ ಮುಂದೆ ಇರ್ಲಿ. ಮೇಕ್ಸ್ ನೋಡ್ಕೋತೀನಿ ನೆಕ್ಸ್ಟ್ ಟೈಮು. ಬಟ್ ಆನೆಸ್ಟ್ಲಿ ಐ ಥಿಂಕ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಡಿಸ್ಕಷನ್. ಇಟ್ಸ್ ನಾಟ್ ಇವನ್ ಅನ್ ಇಂಟರ್ವ್ಯೂ ದಟ್ ವಿ ಹ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಸೊ ಹೊರಡಕ್ಕಿಂತ ಮುಂಚೆ ಯು ಹ್ಯಾವ್ ಟು ನಾಮಿನೇಟ್ 3 ಜನನ್ನ. ಆದರೆ ಯಾರನ್ನ ಇಲ್ಲಿ ಜಸ್ಟ್ ಕ್ಯೂರಿಯಸ್ ಅಲ್ಲಿ ಆ ಥರ ವ್ಯಕ್ತಿತ್ವಗಳು, ವೆರ್ ವಿ ಕ್ಯಾನ್ ಹ್ಯಾವ್ ಸಚ್ ಕೈಂಡ್ ಆಫ್ ಕಾನ್ವರ್ಸೇಷನ್ಸ್, ಹೆಲ್ಪಿಂಗ್ ಪೀಪಲ್ ಆಲ್ಸೋ ಫ್ಯೂ ವಿಚಾರಗಳು ಅದರಿಂದ ತೊಗೊಳಕ್ಕೆ ಅವ್ರಿಗೂ ಆಚೆ ಇರುತ್ತೆ. ಆಮೇಲೆ ಮನೆ ಹೋಗ್ಬೇಕಾದ್ರೆ ಪ್ಲೀಸ್ ಫೋನ್ ಮಾಡ್ಬಿಟ್ಟು ಹೇಳಿ ತುಂಬ ಚೆನ್ನಾಗಿತ್ತು ಇವ್ರ ಶೋಗೆ, ನೀವು ಹೋಗಿ. ರಾಧಿಕಾ ಪಂಡಿತ್. ವಾವ್. Because I would love to listen to her speak. Because it's been a long time since Radhikana, I mean, ನಾವು ಪರ್ಸ್ನಲಾಗಿ ಮಾತಾಡೋದು ಬೇರೆ, but to listen to her on a media platform, I think it's been quite some time. So it would be interesting, our insights, so what she thinks about the film industry. And what she thinks of life today. Life today, yes. And how is it being wife of a superstar? She's balancing. ಅಲ್ಲಿಂದ ಬಂದ್ಯಾರೆ. ಬಿಕಾಸ್ ಐ ರಿಮೆಂಬರ್ ಅವ್ರ ಜೊತೆ ಗಾನ ಭಜಾನ ಅಂತ ಒಂದು ಸಿನಿಮಾದಲ್ಲಿ ನಾನು ಅವ್ರ ಫ್ರೆಂಡ್ ಪಾತ್ರ ಮಾಡಿದ್ದೀನಿ. ಮೈಸೂರಲ್ಲಿ. ಅವರು ಏನು ರ್ಯಾಪಿಡ್ ಅಂತ ಹಿಂಗೇನೋ ಒಂದು ಇಟ್ಬಿಟ್ಟು ಏನೋ ಹಿಂಗೆ ಮಚ್ಚಿಟ್ಟು, ಅದು ದಿಲೀಪ್ ರಾಜ್ದು ಮತ್ತೆ ಇದ್ರದ್ದು ಸಿನಿಮಾ, ಅದು ಪ್ರಶಾಂತ್ ರಾಜ್ ಅವ್ರು ಇದಾರಲ್ಲ, ಅವತ್ತಿನ ದಿವಸದಲ್ಲಿ ಅಂದರೆ ಶಿ ಯೂಸ್ ಟು ಬಿ ಸೊ ಅಪ್ರೋಚಬಲ್. ಯಾವಾಗ್ಲೂ ಈಗ ಯಾವುದೋ ಒಂದು ಬ್ರ್ಯಾಂಡ್ ಡೀಲ್ ಬಂದರೆ ಇದನ್ನೆಲ್ಲ ಹೇಗೆ ತೊಗೊಳೋದು, ರ್ಯಾಪಿಡ್, ಯು ಥಿಂಕ್ ಇಟ್ಸ್ ಫೈನ್ ಅಂತ ಯೂಸ್ ಟು ಆಲ್ವೇಸ್ ಹಿಯರ್ ಪೀಪಲ್ ಔಟ್, ಲೈಕ್ I still think she's like that. I think irrespective of Yash's career high, ಏನೇ ಇದ್ರೂ she's a star herself. So Radhika Pandit, secure star. Yeah, she's a very secure star, and I feel getting an insight into life from her perspective interesting ಆಗಿರುತ್ತೆ ಅನ್ಸುತ್ತೆ. And see, ನನ್ನ ಅವರ ಕಾನ್ವರ್ಸೇಷನ್ಸ್ ವಿಲ್ ಬಿ ಆನ್ ಅ ಮೋರ್ ಪರ್ಸ್ನಲ್ ನೋಟ್, ಬಟ್ I would love to listen to her speak about the industry and ಇದು. So I'll nominate her.
And I will nominate Dhananjaya, because I really think Dhanu ಯೋಚನೆ ಮಾಡುವಂಥ ರೀತಿ is very fresh, new, and we need people like Dhananjaya in the Kannada film industry. Okay. And Dhruva. You should make Dhruva open up and talk. ನನಗೆ ಧ್ರುವ ಓಪನ್ ಅಪ್ ಆಗಿ ಒಂದು ಚಾಟ್ ಶೋ ಅಲ್ಲಿ ಹೇಗೆ ಮಾತಾಡ್ಬೋದು ಅಂತ ನನಗೆ ಕ್ಯೂರಿಯಾಸಿಟಿ ಇದೆ. ಸೊ ಐ ನಾಮಿನೇಟ್ ಹಿಮ್. ಸಿ ಅವ್ನು ಜನರಲ್ ಆಗಿ ಓಪನ್ ಅಪ್ ಆಗಿ ನನ್ನ ಹತ್ರ ಮಾತಾಡೋದು ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅವ್ರ ಫ್ಯಾಮಿಲಿಯಲ್ಲಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಬಟ್ ಆಸ್ ಅನ್ ಆ್ಯಕ್ಟರ್ ವೆನ್ ಹೀಸ್ ಒಂದು ಕಾಂಪ್ಲಿಕೇಟೆಡ್ ಕ್ವೆಶನ್ಸ್ ಕೇಳಿದಾಗ ಅವ್ನು ಅದನ್ನು ಹೇಗೆ ಟ್ಯಾಕಲ್ ಮಾಡ್ತಾನೆ ನೋಡ್ಬೇಕು ನಾವು. ಬರೀ ಫೈಟಲ್ ಟ್ಯಾಕಲ್ಲು ಡೈಲ್. ಬಟ್ ಅವ್ರು ಫುಲ್ ಉಲ್ಟಾ ಅಲ್ಲ ಕ್ಯಾರೆಕ್ಟರ್ಸ್ ಅಲ್ಲಿ ಲೈಕ್ ಎಷ್ಟು ಆರಾಮಯ್ಯನ್ರಿ ಸುಬ್ಬಲಕ್ಷ್ಮಿ ಮುಂಚೆ ಲೈಕ್ ಯು ಸೀನ್ ದಟ್ ರೋಲಿಂಗ್ ಡೈಲಾಗ್ಸ್ ಇಲ್ಲಿ ಇಟ್ಕೊಂಡು ಪ್ರೀತಿಸ್ತಾರ್ರಿ ಒಂದು ದಿನಕ್ಕೆ ಇಷ್ಟೆಲ್ಲ. ಬಟ್ ನನಗೆ ಐ ಸ್ಟಿಲ್ ಫೀಲ್ ಧ್ರುವ ಬಹದ್ದೂರಲ್ಲಿ ಮಾಡಿರೋ ಒಂದು ಪರ್ಫಾರ್ಮೆನ್ಸ್ ಏನಿದೆ ಲಾಸ್ಟಲ್ಲಿ, ಅವನು ಕ್ಲೈಮ್ಯಾಕ್ಸಲ್ಲಿ ಬಂದು ಅಳ್ತಾನಲ್ಲ, ಐ ಕ್ರೈಡ್ ಇನ್ ದ ಥಿಯೇಟರ್. ಐ ಜಸ್ಟ್ ಕ್ರೈಡ್. ಆ್ಯಂಡ್ ವೆರಿ ಫ್ಯೂ ಆ್ಯಕ್ಟರ್ಸ್ ಕ್ಯಾನ್ ಕ್ರೈ ಆನ್ ಸ್ಕ್ರೀನ್ ಕನ್ವಿನ್ಸಿಂಗ್ಲಿ. ಸೊ ಹೀಸ್ ದ್ಯಾಟ್. Yes, he's like an onion ಹಂಗಿದ್ರೆ. ತುಂಬ ಲೇಯರ್ಸ್ ಇದೆ. He has many layers. As a person, he has many layers. So it will be very interesting ನೀವು ಧ್ರುವನ್ ಕರ್ಸಿ ಮಾತಾಡ್ಸಿದ್ರೆ. ಡೆಫಿನೆಟ್ಲಿ. ನಾನು ಇದೆಲ್ಲದಕ್ಕೂ ಮುಂದೆ ಒಂದು ಲೈನ್ ಹೇಳ್ದೆ, ನಾಪ್ಕ ಇದೆಯಾ? ಏನು? ನಾಮಿನೇಟ್ ಮಾಡೋದ್ರ ಮುಂಚೆನೆ ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಫೋನಲ್ಲಿ ಎಲ್ರಿಗೂ ಒಂದ್ಸತಿ ಹೇಳ್ಬಿಡಿ. ಅದೊಂದು ರೆಸ್ಪಾನ್ಸಿಬಿಲಿಟಿ ಬೇರೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನೋ ಮೇಕ್ಸ್, ಐ ಮೀನ್ ಯು ನೋ ವಾಟ್ ಐ ಮೆಂಟ್. ಬಟ್ ಜೋಕ್ಸ್ ಅಪಾರ್ಟ್, ಡೆಫಿನೆಟ್ಲಿ. But I feel a show like this definitely deserves stars like them. I'm so glad you think of that, and then I'm sure that's the experience talking, and I hope ಇವತ್ತಿನ ನಮ್ಮ ಈ conversation will definitely help a lot of people who are watching us. I hope it does. And I hope I don't get into trouble after this. You think ಇವತ್ತು ನಾವು ಏನಂದ್ರೇನು ಮಾತಾಡಿಲ್ಲ. See, there is no rapid fire, so no trouble. Only rapid Rashmi here, so no trouble. Sure. Look at her. Sure. Thanks. ಮತ್ತೆ ಮುಂದೆ ಸಿಗ್ತೀನಿ. Until then, you please stay curious in life. Makes right now I think you're quite curious to handle how to handle Ryan ಅನ್ನೋದು ಒಂದಾದ್ರೆ. No, I'm curious to know what I'm going to do next. ನನಗೆ ಗೊತ್ತಿಲ್ಲ. So I'm curious to know what's next. Keep that cat without belling it and keep chasing it, and wishing you all the happiness and all the strength and anything that you're looking for in life. Thank you.